ಜನನ್ನು ಕೇಯೂರಾಣಿ ನಭೂಷಯಂತಿ. ಕೇಯೂರ ಅಂದ್ರೆ ಕೈಗೆ ಹಾಕ್ತಕ್ಕಂಥ ಬಂಗಾರದ ಕಡಗ. ಕೇಯೂರಾಣಿ ನಭೂಷಯಂತಿ ಅಂದ್ರೆ ನಾ ಚಂದ ಕಾಣ್ಬೇಕು ಅಂತ ಯಾರಾದ್ರೂ ಕೈಗೆ ಕಡಗ ಬಳೆ ಹಾಕಿದ್ರೆ, ಚಿನ್ನದ ಬಳೆ ಎಲ್ಲ ಹಾಕಿದ್ರೆ, ನಭೂಷಯಂತಿ ನಿಜವಾಗಿ ಆ ಬಳೆಯಿಂದ ಅವನಿಗೆ ಅಲಂಕಾರ ಆಗುವುದಿಲ್ಲ. ಹಾರಾನ ಚಂದ್ರೋಜ್ವಲ, ಒಳ್ಳೆ ಚಂದ್ರೋಜ್ವಲವಾಗಿರ್ತಕ್ಕಂಥ ನೆಕ್ಲೆಸ್ ಹಾಕಿದ್ರೆ ಕೂಡ ನಿಮ್ಗೆ ಆ ಆಭರಣದಿಂದ ನೀವು ಚಂದ ಕಾಣುವುದಿಲ್ಲ, ಅಲಂಕಾರ ನಿಮ್ಗೆ ಆಗುವುದಿಲ್ಲ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ. ಒಳ್ಳೆ ಚಂದಾಗಿ ಸ್ನಾನ ಮಾಡಿ ನಾ ಚಂದ ಕಾಣ್ತೀನಿ ಅಂದ್ರೆ ಹೋಗ್ಲಿ, ಸ್ನಾನ ಆದ್ಮೇಲೆ ಗಂಧ ಲೇಪನ ಮಾಡ್ಕೋತೀನಿ, ಪೌಡರ್ ಹಾಕೋತೀನಿ, ಲಿಪ್ಸ್ಟಿಕ್ ಹಾಕೋತೀನಿ ಅಂದ್ರೆ ಅದರಿಂದ ನೀವು ಚೆನ್ನಾಗಿ ಕಾಣೋದಿಲ್ಲ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧ್ವಜ. ತುಂಬಾ ಹೂವನ್ನ ಮುಡ್ಕೊಂಡ್ಬಿಟ್ಟು ಚಂದ ಕಾಣ್ತೀನಿ ಹೆಣ್ಮಕ್ಳೆಲ್ಲ. ನಾಲಂಕೃತ ಮೂರ್ಧ್ವಜ, ಚೆನ್ನಾಗಿ ತಲೆಗೆಲ್ಲ ಅಲಂಕಾರ ಮಾಡ್ಕೊಂಡ್ರು ಕೂಡ ನೀವೇನು ಚಂದ ಕಾಣೋದಿಲ್ಲ ನಿಜವಾಗಿ. ವಾಣ್ಯೇಕಾ ಸಮಲಂಕರೋತಿ ಪುರುಷಂ. ಒಬ್ಬ ಮನುಷ್ಯನನ್ನ ನಿಜವಾಗಿ ಚೆನ್ನಾಗಿ ಅಲಂಕಾರ ಮಾಡುವುದು ಅವನ ಭಾಷೆ. ವಾಣಿ ಏಕಾ, ಮಾತು ಮಾತ್ರವೇ. ಸಮಲಂಕರೋ ಶ್ರೀಕರೋತಿ, ಚೆನ್ನಾಗಿ ಅಲಂಕಾರ ಮಾಡ್ತದೆ, ಸಮಾಗಿ ಅಲಂಕಾರ ಮಾಡ್ತದೆ. ಪುರುಷಂ ಯಾ ಸಂಸ್ಕೃತ ಧಾರ್ಯತೆ, ಯಾರು ಸಂಸ್ಕೃತವನ್ನ ಕಲ್ತಿದ್ದಾರೆ, ಆ ಸಂಸ್ಕೃತ ಭಾಷೆಯಿಂದ ಅಲಂಕೃತನಾದವನು ತುಂಬಾ ಚೆನ್ನಾಗಿ ಕಾಣ್ತಾನೆ. ಏಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ. ಉಳಿದ ಆಭರಣಗಳಿದೆಯಲ್ಲ, ಸ್ನಾನ ಮಾಡಿದ್ರೆ ಮತ್ತೆ ಬೇಗ ಡರ್ಟಿ ಆಗ್ಬಿಡ್ತೇವೆ, ಕೊಳೆ ಆಗ್ಬಿಡ್ತೇವೆ. ಪೌಡರ್ ಹಚ್ಕೊಂಡ್ರೆ ಹೋಗ್ಬಿಡ್ತದೆ, ಹೂ ಮುಡ್ಕೊಂಡ್ರೆ ಬಾಡಿ ಹೋಗ್ತದೆ. ನೆಕ್ಲೆಸ್ ಚಿನ್ನದ್ದೆಲ್ಲ ಹಾಕೊಂಡ್ರು ಕಾಲಾನುಕ್ರಮದಲ್ಲ ಅದು ಕಳ್ದೋಗ್ಬೋದು, ಅಥವಾ ನಷ್ಟವಾಗ್ಬೋದು, ಅಥವಾ ದುರ್ಬಲ ಆಗ್ಬೋದು. ಆದ್ರಿಂದ ಇದು ಯಾವುದ್ರಿಂದಲೂ ಕೂಡ ಅಲಂಕಾರ ಆಗುದಿಲ್ಲ. ಈ ಎಲ್ಲ ಅಲಂಕಾರಗಳು ಕೂಡ ಕಾಲಾನುಕ್ರಮದಲ್ಲಿ ಕ್ಷಯವಾಗಿ ಹೋಗ್ತವೆ, ನಾಶವಾಗಿ ಹೋಗ್ತವೆ. ಆದ್ರಿಂದ ವಾಣ್ಯೇಕಾ ಸಮಲಂಕರೋತಿ ಪುರುಷಂ. ಸಂಸ್ಕೃತವನ್ನ ಚೆನ್ನಾಗಿ ಕಲ್ತ್ರೆ ನೀವು ನಿಜವಾಗಿ ಅಲಂಕೃತರಾದ್ರಿ, ಭೂಷಣರಾಗ್ತೀರಿ, ಲಕ್ಷಣರಾಗಿ ಕಾಣ್ತೀರಿ, ಚೆನ್ನಾಗಿ ಕಾಣ್ತೀರಿ, ಆಕರ್ಷಕರಾಗ್ತೀರಿ. ಈ ಸಂಸ್ಕೃತ ಕಲ್ತಿದ್ದೀಯಾ ಅಂತ ಅಂದ್ರೆ ಎಲ್ರು ಕೂಡ ನೀ ತುಂಬಾ ಆಕರ್ಷಕ ಅಂತ ನಿನ್ನ ಕಡೆಗೆ ನೋಡಿ ನಿನ್ನನ್ನ ಬೇಷ್ ಬೇಷ್ ಅಂತ ಮೆಚ್ತಾರೆ. ಕ್ಷೀಯಂತೆ ಖಲು ಭೂಷಣಾನಿ ಸತತಂ. ಆ ಎಲ್ಲ ಭೂಷಣಗಳು ಕ್ಷಯವಾಗಿ ಹೋಗ್ತವೆ. ವಾಗ್ಭೂಷಣಂ ಭೂಷಣಂ, ಮಾತಿನ ಅಲಂಕಾರವೇ ನಿಜವಾದ ನಿನಗೆ ದೊರಕುವ ಅಲಂಕಾರ. ವಾಗ್ಭೂಷಣಂ ಭೂಷಣಂ. ಮಾತಿನಿಂದ ಯಾರು ಅಲಂಕೃತರಾಗ್ತಾರೆ ಅವರೇ ನಿಜವಾಗಿ ಅಲಂಕೃತರಾದವರು. ಅಂದ್ರೆ ಏನರ್ಥ? ಸಂಸ್ಕೃತವನ್ನು ತುಂಬಾ ಚೆನ್ನಾಗಿ ಕಲ್ತ್ರೆ ನಿಮ್ಮ ಮಾತು ಚೆನ್ನಾಗತ್ತೆ. ನಿಮ್ಮ ಮಾತು ಚೆನ್ನಾಗಿದ್ರೆ ನೀವು ಯಾವ ವೇಷಭೂಷಣಗಳಿಂದ ಯಾರನ್ನಾದ್ರೂ ಆಕರ್ಷಿಸುವ ಅಗತ್ಯವೇ ಇಲ್ಲ. ನೀವು ಸಂಸ್ಕೃತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಸಂಸ್ಕೃತ ಭೂಯಿಷ್ಠವಾದ, ಸಂಸ್ಕೃತ ಮಿಶ್ರವಾದ, ಸಂಸ್ಕೃತ ಮಯವಾದ ನಿಮ್ಮ ಕನ್ನಡ ಇಂಗ್ಲಿಷ್ ಯಾವ್ದ್ರಲ್ಲಾದ್ರೂ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಆಕರ್ಷಣೆಯನ್ನ ಮಾಡಿ ನಿಮ್ಮ ಈ ಭಾಷೆಯ ಸೌಂದರ್ಯದಿಂದ ನೀವು ಅವರನ್ನ ಆಕರ್ಷಿಸ್ತೀರಿ, ನೀವು ಗೆಲ್ತೀರಿ. ನಿಜವಾಗಿ ಭೂಷಣವೇ ಸಂಸ್ಕೃತ. ಹಾಗಾಗಿ ನಾವೆಲ್ಲರೂ ಕೂಡ ಚಂದ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು? ಸಂಸ್ಕೃತ ಕಲಿಬೇಕು. ಬಹಳ ಜನ ಮಕ್ಕಳಿದ್ದಾರೆ. ನಮ್ಮ ಈ ಯೋಜನೆಯಲ್ಲಿ ಈಚ್ ಒನ್ ಟೀಚ್ ಒನ್ ಅಂತ ಒಂದು ಸ್ಕೀಮ್ ಇದೆ. ಅದನ್ನು ಎಲ್ರಿಗೂ ಪ್ರಚಾರ ಮಾಡಲಾಗಿದೆ. ನಿಮ್ಗೆ ಪ್ರತಿಯೊಬ್ರು ಕೂಡ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಥವಾ ಪಕ್ಕದ ಮನೆ ಆಚೀಚೆ ಇರ್ತಕ್ಕಂಥ ಯಾರಾದ್ರೂ ಒಬ್ರು ಹುಡುಗನನ್ನು ಕರ್ಕೊಂಬಂದು, ಹುಡುಗಿಯನ್ನು ಕರ್ಕೊಂಬಂದು, 5ನೇ ಕ್ಲಾಸ್ ಮೀರಿದಂತವ್ರು ಕರ್ಕೊಂಬಂದು ಅವರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು, ಅಥವಾ ನೀವು ಕಲ್ತಾದ ನಂತರ ಅವರಿಗೆ ಸಮಯ ಕೊಟ್ಟು ಅಲ್ಲಿ ಹೋಗಿ ಕಲಿಸಿ. ಈಚ್ ಒನ್ ಟೀಚ್ ಒನ್. ನೀವು ಹೋಗಿ ಮತ್ತೊಬ್ಬರಿಗೆ ಸಂಸ್ಕೃತ ಕಲಿಸ್ಬೇಕು. ಅವಾಗ ನಿಮ್ಗೂ ಗಟ್ಟಿ ಆಗುತ್ತೆ, ಆ ಮಕ್ಕಳಿಗೂ ಸಂಸ್ಕೃತ ಕಲಿಸಿದ ಪುಣ್ಯ ನಿಮ್ಗೆ ಬರ್ತದೆ ಅಂತ ಹೇಳಿದ್ರಿಂದ ಈಗಾಗಲೇ 107 ಮಂದಿ ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ಸುಮಾರು 190-200 ಮಂದಿ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ 106 ಮಂದಿ ಈ ನನ್ನ ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಸಂಸ್ಕೃತ ಸರಸ್ವತಿ ಶೋಭೆ ತರಲಿ, ಅಲಂಕಾರ ತರಲಿ ಅಂತ ಹೇಳ್ತಾ ಈ ಪ್ರಾರ್ಥನೆಯೊಂದಿಗೆ ಇವತ್ತಿನ ಪ್ರಾರ್ಥನಾ ಕಾರ್ಯಕ್ರಮವನ್ನು ಮುಗಿಸಿ, ಒಳ್ಳೆ ಪ್ರಾರ್ಥನೆ ಮಾಡಿದ್ದೇವೆ. ಈಗ ಕಾರ್ಯಕ್ರಮ ಶುರು ಮಾಡೋಣ. ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥ ದೊಡ್ಡ ವಿಜ್ಞಾನಿ, ಅವನು ಪ್ರಿನ್ಸ್ಟನ್ ಅಂತ ಅಲ್ಲಿದ್ದ. ಅವನು ಅಲ್ಲಿ
ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಎಂಬ ಸಂಸ್ಥೆಯಲ್ಲಿ ಕಾಣ್ಲಿಕ್ಕೆ ಡಾಕ್ಟರ್ BM ಗುಪ್ತಾ ಮತ್ತು ಅವನ ತಂಡದ ಭಾರತೀಯ ವಿಜ್ಞಾನಿಗಳು ಆ ದೇಶದಲ್ಲಿ ಹೋಗಿದ್ರಂತೆ. ಅಲ್ಲಿ ಹೋಗ್ತಿದ್ದ ಹಾಗೆ ಇವರಿಗೆ ಕಕ್ಕಾಬಿಕ್ಕಿ ಆಗೋಯ್ತು. ಯಾಕೆಂದ್ರೆ ಆ ಎಲ್ಲ ಭಾರತೀಯ ವಿಜ್ಞಾನಿಗಳನ್ನು 2 ವಾಕ್ಯಗಳ ಸಂಸ್ಕೃತ ವಾಕ್ಯದಲ್ಲಿ ಐನ್ಸ್ಟೀನ್ ಅವರು ಸ್ವಾಗತ ಮಾಡ್ಬಿಟ್ರಂತೆ. ಇವ್ರಿಗೆ ಕಕ್ಕಾಬಿಕ್ಕಿ ಆಗೋಯ್ತು. ಯಾಕೆ? ಇವ್ರಿಗೆ ಅಷ್ಟು ಸಂಸ್ಕೃತ ಬರೋದಿಲ್ಲ, ನಮಗೆ ಸಂಸ್ಕೃತ ಗೊತ್ತಿಲ್ಲ ಅಂತ ವಿನಯಪೂರ್ವಕವಾಗಿ ಅವರು ಐನ್ಸ್ಟೀನ್ ಹತ್ರ ಹೇಳಿದಾಗ, ತತ್ವಜ್ಞಾನಿಗಳ ತವರು ಮನೆ ನಿಮ್ಮೂರು, ಯು ಕಮ್ ಫ್ರಮ್ ದಿ ಹೋಮ್ ಆಫ್ ದಿ ಹೋಮ್ ಆಫ್ ಫಿಲಾಸಫರ್ಸ್. ತತ್ವಜ್ಞಾನಿಗಳ ತವರು ಮನೆಯಿಂದ ನೀವು ಬರ್ತಾ ಇದ್ದೀರಿ, ಸಂಸ್ಕೃತ ಕಲಿಬೇಕಂತ ನಿಮ್ಗೆ ಬಯಕೆ ಆಗ್ಲಿಲ್ವಾ, ಆಸೆ ಆಗ್ಲಿಲ್ವಾ ಅಂತ ಕೇಳ್ಬಿಟ್ರಂತ ಐನ್ಸ್ಟೀನ್ ಅವರಿಗೆ. ಇದೆಲ್ಲ ಆನ್ ರೆಕಾರ್ಡ್ ಇರತಕ್ಕಂತ ಸತ್ಯವಾದ ಮಾತು, ಆನ್ ರೆಕಾರ್ಡ್ ಇರತಕ್ಕಂಥದ್ದು. ನಿಮ್ಗೆ ಯಾಕೆ ಬಯಕೆ ಆಗ್ಲಿಲ್ಲ? ನಿಮ್ಗೆ ಬನ್ನಿ ನನ್ನ ಬುಕ್ ಶೆಲ್ಫ್ ಪುಸ್ತಕ ಭಂಡಾರ ತೋರಿಸ್ತೇನೆ ಅಂತ ತೋರಿಸಿದೆ. ಅದರಲ್ಲಿ ಭಾರತೀಯ ತತ್ವಜ್ಞಾನದ ಅನೇಕ ಪುಸ್ತಕಗಳಲ್ಲಿ ಇತ್ತಂತೆ. ಈ ಎಲ್ಲ ಪುಸ್ತಕಗಳನ್ನು ಕೂಡ, ದರ್ಶನಗಳ ಗ್ರಂಥಗಳನ್ನು ಮುಖ್ಯವಾಗಿ ತೋರ್ಸ ಮಧ್ಯದಲ್ಲಿ ಇಟ್ಟಿರ್ತಕ್ಕಂಥ ದಪ್ಪ ಪುಸ್ತಕ ತೋರಿಸಿದ್ರು. ಯಾವ್ದು? ಭಗವದ್ಗೀತೆಯನ್ನ ತೋರಿಸಿ, ನನ್ನ ವೈಜ್ಞಾನಿಕ ಅನ್ವೇಷಣೆ ಮತ್ತು ಸಿದ್ಧಾಂತಗಳ ರೂಪಣಕ್ಕೆ ನನಗೆ ಭಗವದ್ಗೀತೆಯಿಂದ ಅಪಾರವಾದ ಸ್ಫೂರ್ತಿ ಸಿಕ್ಕಿತು ಅಂತ ಐನ್ಸ್ಟೀನ್ ಅವರು ಹೇಳಿದ ಮಾತನ್ನ ನಾನಿಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ. ಈ ಮಾತು ಸತ್ಯ ಎಂಬುದಾಗಿ ಭಾರತದ ಭಾರತದ ಅಣುಸ್ಫೋಟ ಮಾಡಿದಂತಹ ವಿಜ್ಞಾನಿ ಯಾರಿದ್ದಾರೆ, ಡಾಕ್ಟರ್ ರಾಜಾರಾಮಣ್ಣ. ನನಗೆ ಪುಣ್ಯವಶಾತ್ ಅವ್ರ ಜೊತೆಗೆ 1-2 ದಿವಸ ಕಳೆಯುವ ಸಂದರ್ಭ ಇತ್ತು. ಅವ್ರು ಮಂಗಳೂರು ಯೂನಿವರ್ಸಿಟಿಗೆ ವಿಶೇಷ ಉಪನ್ಯಾಸ ಕೊಡ್ಲಿಕ್ಕೆ ಬಂದಿದ್ರು. ಆ ಸಮಯದಲ್ಲಿ ಅವ್ರ ಜೊತೆಗೆ ಮಾತಾಡುವಾಗ, ಹೌದು ಐನ್ಸ್ಟೀನ್ ರವರು ಹೀಗೆ ಹೇಳಿದ್ದು ಹೌದು ಅಂತ ಕನ್ಫರ್ಮ್ ಮಾಡಿದ್ ಮಾತ್ರ ಅಲ್ಲ, ಇವರು ಸ್ವತಃ ಹೇಳಿದ್ರು. ಇವರು ಸ್ವತಃ ಹೇಳಿದ್ದೇನಂತ ಹೇಳಿದ್ರೆ, ಆಗ ಭಾರತ ಮೊದಲನೆಯ ಅಣುಬಾಂಬ್ ಸ್ಫೋಟ ಮಾಡಿದಾಗ ಅಲ್ಲಿ ಇದ್ದವರಲ್ಲಿ ಡಾಕ್ಟರ್ ರಾಜಾರಾಮಣ್ಣ ಅವ್ರು ಹೇಳ್ತಾ ಇದ್ರು, ಅಣು ಸ್ಫೋಟವಾದಾಗ ನನಗೆ ಕಂಡ ದೃಶ್ಯ ಎಂತದ್ದು ಅಂದ್ರೆ, ಸಾಕ್ಷಾತ್ 11ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ತೋರಿಸಿದಂತಹ ವಿಶ್ವರೂಪ ದರ್ಶನದ ಅದ್ಭುತ ಅನುಭವ ನಮಗಾಯ್ತು ಅಂತ ಅವ್ರು ಹೇಳುವಾಗ, ಅವರು ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಿಗೆ ವಿಜ್ಞಾನವೂ ಚೆನ್ನಾಗಿ ಬರ್ತದೆ, ವ್ಯವಹಾರವೂ ಚೆನ್ನಾಗಾಗ್ತದೆ, ಇಹಕ್ಕೂ ಆಯ್ತು ಪರಕ್ಕೂ ಆಯ್ತು ಅಂತ ಒಂದು ಶ್ರೇಷ್ಠವಾದ ಭಾಷೆ ಸಾಹಿತ್ಯವನ್ನ ನೀವೆಲ್ಲ ಕಲ್ತಿದ್ದೀರಿ ಅಂತ ನಮ್ಮನ್ನ ಸಂಸ್ಕೃತ ಕಲಿತ ಕಾರಣದಿಂದ ನಮಗೆ ಅವರಿಂದ ಈ ಶಭಾಷ್ಗಿರಿ ನಮಗೆ ಆಗಸಿತ್ತು. 3ನೇ ಮಾತು, ರಾಷ್ಟ್ರಕವಿ ಕುವೆಂಪು ಅವರ ಒಂದು ಪದ್ಯವೇ ಇದೆ. ಸಂಸ್ಕೃತವನ್ನು ಚೆನ್ನಾಗಿ ಕಲ್ತಂತಹ ಕುವೆಂಪು ಅವರು ಒಂದು ಪದ್ಯ ಬರೆದು, ಪೃಥಿವಿಯ ಪ್ರಥಮ ಪ್ರಭಾತದಲ್ಲಿ, ಭೂಮಿಯ ಮೊದಲನೆಯ ಬೆಳಗು, ಇತಿಹಾಸ ದೃಷ್ಟಿಗ ಸ್ಪಷ್ಟ ಅಜ್ಞಾತ ಪ್ರಾಚೀನದಲ್ಲಿ, ಚಿರಧವಲ ಹಿಮಶೈಲ ಪೃಥುಲೋರು ಪ್ರೇಂಖದಲ್ಲಿ, ನವಜಾತ ಶಿಶುವಾಗಿ ನಲಿದ ಮಂಗಲಮಯೀ, ಆರ್ಯಮಾತೆಯ ತೊದಲ ನಾಗರಿಕತೆಯ ಸಮಗಾನದ ವಾಣಿಯಿಂದ ಮಾಡಿದ ಮೂರ್ತಿ, ನೀನೆಲವು ಸಂಸ್ಕೃತದ ವಾಗ್ದೇವಿ, ಆರ್ಯರಾಗಿಹ ನಾವು ನಿನ್ನ ಮೊಲೆವಾಲ ಸವಿಯಿಲ್ಲದೆಯೇ ಬದುಕುವೆವೇ. ನಿನ್ನ ಸಂಸ್ಕೃತದ ಮೊಲೆ ಹಾಲಿಲ್ಲದೆ ಬೇರೆ ಭಾಷೆಯ ನಾವ್ಯಾರೂ ಕೂಡ ಬದುಕುವುದೇ ಇಲ್ಲ. ಆರ್ಯರಾಗಿಹ ನಾವು ನಿನ್ನ ಮೊಲೆವಾಲ ಸವಿಯಿಲ್ಲದೆಯೇ ಬದುಕುವೆವೇ. ನೀನಿಲ್ಲದೆಲ್ಲಿಯದು ಭರತ ಖಂಡದ ಬದುಕು, ಭರತ ಖಂಡದ ಬದುಕು, ಸಂಪತ್ತು ಸಂಸ್ಕೃತಿ. ಈ ಅದ್ಭುತವಾದ ಈ ಮಾತನ್ನು ಕುವೆಂಪುವರ ಈ ಮಾತನ್ನು ಹೇಳಿ, ಈ ಸಂಸ್ಕೃತದ ಹಿರಿಮೆ ಗರಿಮೆಯನ್ನು ಹೇಳ್ತಕ್ಕಂಥ ಒಂದು ಪುಸ್ತಕವಿದೆ. ಅದರ ಆಧಾರವಾಗಿ ಅದರಲ್ಲಿರ್ತಕ್ಕಂತಹ ಹಲವಾರು ವಾಕ್ಯಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿಗೆ ಸಂಸ್ಕೃತದ ವೈಭವವನ್ನು ನೋಡಿ ಆಯ್ತು. ಈಗ ನೇರವಾಗಿ ಸಂಸ್ಕೃತವನ್ನೇ ನಾವು ನೇರವಾಗಿ ನೋಡ್ತಾ ಹೋಗೋಣ. ಈ ಸ್ಕೀಮ್ ಏನು ಅಂತ ಹೇಳಿದ್ರೆ, ಭಗವದ್ಗೀತೆ ಮತ್ತು ಸುಭಾಷಿತಗಳು ನಾವು ತುಂಬಾ ಇಷ್ಟಪಡ್ತಕ್ಕಂಥ, ಸುಲಭವಾಗಿರ್ತಕ್ಕಂಥ, ರುಚಿಕಟ್ಟಾಗಿರ್ತಕ್ಕಂಥ, ಚಮತ್ಕಾರದಿಂದ ಕೂಡಿರ್ತಕ್ಕಂಥ, ಓದಿದ ಮೇಲೆ ಮತ್ತೆ ಮರೆಯದೇ ಇರ್ತಕ್ಕಂಥ ಒಳ್ಳೆಯ ಸಾಹಿತ್ಯ. ಈ ಭಗವದ್ಗೀತೆ ಮತ್ತು ಸುಭಾಷಿತಗಳ ಆಧಾರದ ಮೇಲೆ
ನಾವು ನಿಮಗೆ ಈ ಸಂಸ್ಕೃತದ ಈ ಪಾಠಗಳನ್ನ ನಿಮ್ಗೆ ಕಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಒಂದ್ ಒಳ್ಳೆ ಸುಭಾಷಿತದಿಂದ ಶುರು ಮಾಡ್ತೀವಿ. ಕ್ಷಣಶಃ ಕಣಶಶ್ಚೈವ. ಎರಡನೇ ಸಾರಿ ನೀವ್ ಹೇಳ್ಬೇಕು, ನಾನು ಒಂದ್ಸರಿ ಹೇಳಿದ್ದೇನೆ, ಎರಡನೇ ಸಾರಿ ಹೇಳಿ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂ ಚ ಸಾಧಯೇತ್. ವಿದ್ಯಾಂ ಅರ್ಥಂ ಚ ಸಾಧಯೇತ್. ಕ್ಷಣತ್ಯಾಗೆ ಕುತೋ ವಿದ್ಯಾ. ಕ್ಷಣತ್ಯಾಗೆ ಕುತೋ ವಿದ್ಯಾ. ಕಣತ್ಯಾಗೆ ಕುತೋ ಧನಂ. ಕಣತ್ಯಾಗೆ ಕುತೋ ಧನಂ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ. ಕ್ಷಣಶಃ ಅಂದ್ರೆ ಏನು, ಕನ್ನಡದ ಅರ್ಥ ಆಗುತ್ತೆ ನಿಮಗೆ. ಕ್ಷಣ ಕ್ಷಣವೂ ಕೂಡ, ವಿತೌಟ್ ವೇಸ್ಟಿಂಗ್ ಈವನ್ ಎ ಮೊಮೆಂಟ್. ಕ್ಷಣಶಃ ಒಂದೊಂದು ಕ್ಷಣವನ್ನು ಉಪಯೋಗಿಸ್ಕೊಂಡು, ಟೈಮ್ ವೇಸ್ಟ್ ಮಾಡದೆ, ಒಂದೊಂದು ಮಿನಿಟ್ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ವಿದ್ಯಾ ಸಾಧನೆ ಮಾಡ್ಬೇಕು, ವಿದ್ಯೆ ಸಂಪಾದನೆ ಮಾಡ್ಬೇಕು. ಕ್ಷಣವನ್ನು ಕೂಡ ವೇಸ್ಟ್ ಮಾಡದೆ ವಿದ್ಯಾ ಸಾಧನೆ ಮಾಡ್ಬೇಕು. ಕಣಶಶ್ಚೈವ. ಕಣಶಃ ಕಣವನ್ನು ಬಿಸಾಡದೆ, 10 ಪೈಸಾ 5 ಪೈಸಾ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಇಷ್ಟೇ ಅಲ್ವಾ ಅಂತ ಬಿಸಾಡದೆ, ಅದಾದ 2 4 8 10 20 ರೂಪಾಯಿ ಕೂಡಿಸಿದ್ರೆ ತುಂಬಾ ಹಣ ಆಗುತ್ತೆ. ಅದರಿಂದ ಅರ್ಥಂ, ಹಣ ಕೂಡಿಸ್ಬೇಕು ಅಂತಾದ್ರೆ ಬಿಟ್ ಬೈ ಬಿಟ್ ಸ್ವಲ್ಪವನ್ನು ಕೂಡ ಉದಾಸೀನ ಮಾಡಿದೆ, ಸಣ್ಣ ಸಣ್ಣ ಮೊತ್ತ ಅಂತ ಉದಾಸೀನ ಮಾಡದೆ ಕೂಡಿಸ್ಬೇಕು. ಕ್ಷಣಶಃ ವಿದ್ಯಾ, ಕಣಶಃ ಅರ್ಥಂ ಸಾಧಯೇತ್, ಸಾಧಿಸಬೇಕು. ಕ್ಷಣತ್ಯಾಗೆ ಕುತೋ ವಿದ್ಯಾ. ಅಯ್ಯೋ ಇನ್ನೂ 3 ತಿಂಗಳಿದೆ, ಇನ್ನೂ ತಡ ಇದೆ, ನಿಧಾನಕ್ಕೆ ಓದುವ ಅಂತ ಹೇಳಿ ಇವತ್ ಸ್ವಲ್ಪ ಮಲಗುವ, ಇವತ್ ಸ್ವಲ್ಪ ಅಡ್ಡಾಡಿ ಬರುವ ಅಂತ ಹೇಳಿ ಕ್ಷಣವನ್ನು ನಾವು ಕೈ ಬಿಟ್ರೆ, ಒಂದೊಂದು ಮೊಮೆಂಟ್ ಅನ್ನ ಕೈ ಬಿಟ್ರು ಕೂಡ ನಮಗೆ ಎಲ್ಲಿಂದ ಬರ್ತದೆ ವಿದ್ಯೆ? ಕುತೋ ವಿದ್ಯಾ. ಕಣತ್ಯಾಗೆ ಸ್ವಲ್ಪ ಹಣವನ್ನಾದ್ರೂ ಉದಾಸೀನ ಮಾಡಿದ್ರೆ, ಕಣತ್ಯಾಗ ಮಾಡಿದ್ರೆ ಕುತೋ ಧನಂ, ಎಲ್ಲಿಂದ ಹಣ ಕೂಡಿಸ್ಲಿಕ್ಕಾಗತ್ತೆ? ಆದ್ರಿಂದ ನೆವರ್ ಲೇಟ್ ನೆವರ್. ಇವತ್ತು ಶುರು ಮಾಡಿದ್ದೀರಿ, ಯಾರು ಹೊಸದಾಗಿ ಶುರು ಮಾಡ್ತಾ ಇದ್ದೀರಿ, ಮಕ್ಕಳಂತೂ ಭಾರಿ ಪುಣ್ಯದ ಕೆಲಸ, ಭಾರಿ ವಂಡರ್ಫುಲ್ ಆಪರ್ಚುನಿಟಿ. ಹಿರಿಯರು ಕೂಡ ಅಷ್ಟೇ ಇದನ್ನು ಒಂದು ವ್ರತವಾಗಿ, ಆಗ್ಲೇ ಶ್ರೀಪತಿರಾಯರು ಸ್ನೇಹಿತರು ಜ್ಯೋತಿಷ್ಯ ಕಲಿಯುವಾಗ ದಿವಸ ಇಷ್ಟು ಸಮಯ ಕೊಡಿ ಅಂತ ಹೇಳಿದ್ದಾರೆ. ಹಾಗೆ ದಿವಸ ಒಂದ್ ಸ್ವಲ್ಪ ಸಮಯ ಕೊಟ್ಟು ಸಂಸ್ಕೃತ ಕಲಿಯಲಿಕ್ಕೆ ಶುರು ಮಾಡಿ. ನಾನು ಒಂದ್ ಸಣ್ಣ ಅನುಭವದೊಂದಿಗೆ ಮುಗಿಸ್ತೇನೆ. ನಾನು ಭಗವದ್ಗೀತೆಯನ್ನ ಕಾಲೇಜಲ್ಲಿ ಓದಿದ್ದೆ. ಅದಾದ ಮೇಲೆ ಅದನ್ನು ಒಂದು 30 ವರ್ಷದ ನಂತರ ಕಾಲೇಜಿನಲ್ಲಿ ನಾನು ಟೀಚಿಂಗ್ ಶುರು ಮಾಡಿದೆ, ಭಗವದ್ಗೀತೆಯನ್ನು ಕಲಿಸ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಸ್ವಂತ ಓದ್ಲಿಕ್ಕೆ ಶುರು ಮಾಡಿದೆ. ಆಗ ಕಾಲೇಜಲ್ಲಿ ಓದುವಾಗ ನಂಗೆ ಎಷ್ಟು ಅರ್ಥ ಆಗಿತ್ತೋ, ಎಷ್ಟು ಇಂಟ್ರೆಸ್ಟ್ ಇತ್ತೋ, ಅದರ 10 ಪಟ್ಟು ಇಂಟ್ರೆಸ್ಟ್ ಆಯ್ತು. ಅಂದ್ರೆ ಸಂಸ್ಕೃತ ಭಗವದ್ಗೀತೆ ಅನ್ನೋದು, ಸಂಸ್ಕೃತ ಸಾಹಿತ್ಯ ಅನ್ನೋದು ವಯಸ್ಸು ಕಳೆದ ಹಾಗೆ, ಕಾಲ ಕಳೆದ ಹಾಗೆ, ಎಷ್ಟು ಆಳವಾಗಿ ಹೋದ್ರು ಕೂಡ, ತುಂಬಾ ಆಳವಾಗಿ ಹೋದ್ರು ಕೂಡ ತಲ ಸಿಕ್ಕುವುದಿಲ್ಲ, ತಲಸ್ಪರ್ಶಿ ಆಗುವುದಿಲ್ಲ. ಅಷ್ಟು ಒಂದು ಆಳವಾದ ಅರ್ಥ ಗರ್ಭಿತವಾದ ಸಾಹಿತ್ಯವಾಗಿದೆ. ಆದ್ರಿಂದ ಇದನ್ನು ನೀವು ಲೈಫ್ ಲಾಂಗ್ ಎಂಜಾಯ್ ಮಾಡ್ಬೇಕು ಅಂತಾದ್ರೆ, ಈಗ ನಾನು ರಿಟೈರ್ ಆಗಿ 10 ವರ್ಷ ಆಯ್ತು ನಮ್ಗೆ, ಈಗ ನಾನು ಎಂಜಾಯ್ ಮಾಡುವುದೇ ಸಂಸ್ಕೃತ ಸಾಹಿತ್ಯವನ್ನ. ಶಂಕರಾಚಾರ್ಯರ ಭಾಷ್ಯ ಒಂದು ಓದ್ತಾ ಇದ್ರೆ ಒಂದೊಂದು ಶಬ್ದದಲ್ಲಿ ಅವರು ಕುಣಿಸುವಂತ ಅರ್ಥ ಏನಿದೆ, ಎಂತ ಭಾವ ವ್ಯಂಜಕತೆ, ಅರ್ಥ ವ್ಯಂಜಕತೆ. ಆದ್ರಿಂದ ಯಾರು ಸಂಸ್ಕೃತವನ್ನು ಕಲಿತಾರೆ, ಸಂಸ್ಕೃತದ ಮೂಲಕ ಈ ಜ್ಞಾನಕ್ಕೆ ಹೋಗ್ತಾರೆ, ಅವರು ಒಂದು ಸಿಹಿಯ ಸಾಗರದಲ್ಲಿ, ಕ್ಷೀರ ಸಾಗರದಲ್ಲಿ ಮಿಂದು ಆನಂದ ಅನುಭವಿಸ್ತಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಈ ಸಂಸ್ಕೃತದ ಸವಿಯನ್ನ ಉಣ್ಣುವುದಕ್ಕೆ ಬನ್ನಿ ಅಂತ ಹೇಳ್ತಾ, ಕಳೆದ ಒಂದು 20 ನಿಮಿಷ ನಿಮಗೆ ಸ್ವಲ್ಪ ಪೀಠಿಕೆಯಲ್ಲಿ ಜಾಸ್ತಿ ಹೇಳಿದ್ದೇನೆ. ಎಲ್ರಿಗೂ ಸ್ವಾಗತ, ಸ್ವಾಗತಂ, ಸುಸ್ವಾಗತಂ. ಸಂಸ್ಕೃತ ಪಠನಾರ್ಥಂ, ಸಂಸ್ಕೃತ ಪಾಠನಾರ್ಥಂ ಚ ಸರ್ವೇಭ್ಯೋ ಮಹಾಜನೇಭ್ಯೋ ಬಾಲಬಾಲಕೇಭ್ಯೋ ಸ್ವಾಗತಂ, ಸುಸ್ವಾಗತಂ. ಇವತ್ತು ಕೃಷ್ಣಾಷ್ಟಮಿ ಶುರುವಾಯ್ತು. ಈ ರಾತ್ರಿಯಿಂದ ನಾಳೆ ರಾತ್ರಿವರೆಗೆ ಕೃಷ್ಣಾಷ್ಟಮಿ ಆಚರಣೆ ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿ 11:30 ನಂತರ ಅಷ್ಟಮಿ ಬರ್ತದೆ ಅಂತ ಹೇಳ್ತಾರೆ. ಕೃಷ್ಣಾಷ್ಟಮಿ ಭಗವದ್ಗೀತೆಯನ್ನ ಆಧರಿಸಿ ನಾವು ಪಾಠ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಈ ಭಗವದ್ಗೀತೆಯ ಒಂದೆರಡು ಶ್ಲೋಕದೊಂದಿಗೆ ನಾವು ಶುರು ಮಾಡುವ. ಮೂಕಂ ಕರೋತಿ ವಾಚಾಲಂ. ಸರಳವಾಗಿ ಸಂಸ್ಕೃತ ಅರ್ಥ ಆಗುತ್ತೆ ನೋಡಿ. ಮೂಕ, ನನಗೆ ಮಾತೇ ಬರುವುದಿಲ್ಲ ಅಂತಾದ್ರೆ ಸಂಸ್ಕೃತ ಕಲಿಯೋದ್ರಿಂದ, ಭಗವಂತನ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ, ಕರೋತಿ ವಾಚಾಲಂ
ಮೂಕನನ್ನು ಒಳ್ಳೆ ಚೆನ್ನಾಗಿ ಮಾತನಾಡುವಂತ ಮಾತುಗಾರನನ್ನಾಗಿ ಮಾಡ್ಬಿಡ್ತದೆ. ಪಂಗುಂ, ಒಬ್ಬ ಕುಂಟನನ್ನು ಕೂಡ ಲಂಘಯತೆ ಗಿರಿಂ, ಬೆಟ್ಟವನ್ನು ಜಂಪ್ ಮಾಡುವಷ್ಟು, ಒಲಿಂಪಿಕ್ ಅಂತದ್ದು, ಅದನ್ನು ಜಂಪ್ ಮಾಡುವಷ್ಟು ಶಕ್ತಿ ಕೊಟ್ಬಿಡ್ತದೆ ಈ ಭಗವಂತನ ಕೃಪೆ. ಪಂಗುಂ ಲಂಘಯತೆ ಗಿರಿಂ, ಕುಂಟನು ಕೂಡ ಬೆಟ್ಟ ಹಾರಿ ಬಿಡ್ತಾನಂತೆ. ಯತ್ ಕೃಪಾ, ಯಾವ ಆ ಪರಮಾತ್ಮನಾದ ಶ್ರೀಕೃಷ್ಣನ, ಜಗದ್ಗುರುವಾದ ಶ್ರೀಕೃಷ್ಣನ ಕೃಪೆ ಸಿಕ್ಕರೆ ನಮ್ಗೆ, ಯತ್ ಕೃಪಾ ತಮಹಂ ಒಂದೇ, ಆ ಕೃಷ್ಣನಿಗೆ ಕೃಷ್ಣಾಷ್ಟಮಿಯ ಶುಭ ಸಂದರ್ಭದಲ್ಲಿ ವಂದಿಸ್ತಾ ಪರಮಾನಂದ ಮಾಧವಂ, ಪರಮಾನಂದ ಕೊಡ್ತಕ್ಕಂತಹ ಮಾಧವನಿಗೆ ನಮಸ್ಕಾರ ಮಾಡ್ತಾ, ವಸುದೇವ ಸುತಂ ದೇವಂ, ವಸುದೇವನ ಮಗನಾದ ದೇವನಾದಂತಹ ಕಂಸ ಚಾಣೂರ ಮರ್ದನಂ, ಇಬ್ರು ರಾಕ್ಷಸರನ್ನು ಹೊಡೆದಾಕದಂ, ಕಂಸ ಚಾಣೂರ ಮರ್ದನಂ, ದೇವಕಿ ಪರಮಾನಂದಂ, ದೇವಕಿಗೆ ತುಂಬಾ ಆನಂದ ಕೊಟ್ಟಂತಹ ಬಾಲರೂಪದ ಆ ಕೃಷ್ಣನಿಗೆ, ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣನಿಗೆ ನಾನು ವಂದಿಸ್ತೇನೆ. ಭಗವದ್ಗೀತೆ ಆರಂಭದಲ್ಲಿ ಭಗವದ್ಗೀತೆಯ ಸಂಸ್ಕೃತ ಸಾಹಿತ್ಯದ ಒಂದು ವರ್ಣನೆ ಎಷ್ಟು ಚಂದ ಬರ್ತದೆ ನೋಡಿ. ಸರ್ವೋಪನಿಷದೋ ಗಾವೋ, ಎಂತ ಒಂದು ಸುಂದರವಾದ ಉದಾಹರಣೆ, ಉಪಮೆ ಕೊಟ್ಟಿದ್ದಾರೆ ನೋಡಿ. ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳು ಕೂಡ ಹಸುಗಳು. ದೋಗ್ಧ ಗೋಪಾಲ ನಂದನಃ, ಅಯ್ಯೋ ಹಸುಗಳಿದ್ರೆ ನಮ್ಗೆ ಹಾಲು ಸಿಗ್ತದೇನೋ? ಇಲ್ಲ, ಹಾಲು ಕರೆಯೋನು ಒಬ್ರು ಬೇಕು ನಮಗೆ. ಗೋಪಾಲ ನಂದನ, ಶ್ರೀಕೃಷ್ಣ ಅಲ್ಲ ಇದ್ದಾನೆ, ಅವನು ಆ ಹಸುಗಳಿಂದ ಹಾಲು ಕರೆದು ಕೊಡ್ತಾನೆ. ಅಂದ್ರೇನು? ಉಪನಿಷತ್ತುಗಳೆಂಬ ಹಸುಗಳಿಂದ, ಹಸುಗಳು ತುಂಬಾ ಇದೆ, ಒಳ್ಳೆ ರುಚಿಯಾದ ಹಾಲು ಕೊಡ್ತದೆ, ಇದನ್ನು ಕರೆದು ಕೊಡ್ಲಿಕ್ಕೆ ಅಲ್ಲೇ ಪಕ್ಕದಲ್ಲೇ ಗೋಪಾಲ ಕೃಷ್ಣ ಇದ್ದಾನೆ. ಹಾಗಾದ್ರೆ ಕುಡಿಲಿಕ್ಕೆ ಯಾರಿದ್ದಾರೆ? ನಮ್ಮ ರೆಪ್ರೆಸೆಂಟೇಟಿವ್ ಇದ್ದಾನಲ್ಲ, ನಮ್ಮ ಲೀಡರ್ ಯಾರು? ಮಿಸ್ಟರ್ ಅರ್ಜುನ ಅಲ್ಲಿದ್ದಾನಲ್ಲ. ಪಾರ್ಥೋ ವತ್ಸಹ, ಅರ್ಜುನನಂತಹ ಮಕ್ಕಳು ನಾವೆಲ್ಲ ಅರ್ಜುನನ ಪಾರ್ಟಿ ಸೇರಿದವರು. ಅರ್ಜುನ ಹಾಗೆ ನಾವೆಲ್ಲರೂ ಪಾರ್ಟಿಯಾಗಿ ನಿಂತುಬಿಟ್ಟಿದ್ದೇವೆ. ನಾವೆಲ್ಲರೂ ಆ ಕೃಷ್ಣ ಹತ್ರ ಬಾಯಿ ಬಿಟ್ಕೊಂಡು ನಿಂತಿದ್ದೇವೆ, ಕೊಡು 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 ನಮ್ಗೆ ಹಾಲು ಕೊಡು ಅಂತ ನಿಂತಿದ್ದೇವೆ. ಪಾರ್ಥೋ ವತ್ಸಹ ಸುಧೀರ್ ಭೋಕ್ತಾ, ನಾವೆಲ್ಲರೂ ಎಂಥ ವಿದ್ಯಾರ್ಥಿಗಳು ಅಂದ್ರೆ ಸುಧೀರ್ ಭೋಕ್ತಾ, ನಾವೆಲ್ಲರೂ ಕೂಡ ಈ ಅಮೃತವನ್ನ ಕುಡಿಲಿಕ್ಕೆ ಉತ್ಸಾಹದಲ್ಲಿ ನಿಂತಿದ್ದೇವೆ. ನಾವಿದನ್ನ ಅಮೃತವನ್ನ ಕುಡಿತೇವೆ. ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್, ಈ ಮಹತ್ತರವಾದ ಗೀತಾಮೃತವನ್ನು ನಾವೆಲ್ಲರೂ ಕುಡಿಯೋಣ. ಹಾಗಾಗಿ ಇವತ್ತು ನಾಳೆ 2 ದಿವಸ ಸಾಧ್ಯವಾದಷ್ಟು ಕೂಡ ಭಗವದ್ಗೀತೆಯ ಶ್ಲೋಕಗಳನ್ನು ಓದಿ. ಇವತ್ತಿನ ಕಾರ್ಯಕ್ರಮದಿಂದ ಮುಂದಕ್ಕೆ 20 ಕ್ಲಾಸ್ಗಳಲ್ಲಿ ಹಲವಾರು ಭಗವದ್ಗೀತೆಯ ಉದಾಹರಣೆಗಳನ್ನ ನಾನು ನಿಮ್ಗೆ ತೆಕ್ಕೊಳ್ತೇನೆ. ಹಾಗಾದ್ರೆ ಭಗವದ್ಗೀತೆಯ ಸಾರ ಏನು? ನಮ್ಮ ಗುರುಗಳಾದ ಪ್ರೊಫೆಸರ್ KS ನಾರಾಯಣಾಚಾರ್ಯರು ಪತ್ರಿಕೆಗಳೆಲ್ಲ ಓದಿದ್ರು. ಅವರು ನಮಗೆ ಭಗವದ್ಗೀತೆಯ ಒಂದು ತಿಂಗಳ ಪ್ರವಚನವನ್ನು ಮಾಡಿದ್ರು ಧಾರವಾಡದಲ್ಲಿ. ನಾನು ವಿದ್ಯಾರ್ಥಿಯಾಗಿದ್ದ ಅಲ್ಲಿ ಅವ್ರು ಹೇಳಿದ್ದು ಒಂದು ನೆನಪಿದೆ ನನಗೆ. ಏನು? ಮೊದಲನೇ ಶ್ಲೋಕ ಭಗವದ್ಗೀತೆ ಯಾವುದು? ಅಲ್ಲಿಂದ ಶುರುವಾಗಿ ಭಗವದ್ಗೀತೆ ಕಡೆ ಶ್ಲೋಕ ಯಾವುದು? 2 ಕನೆಕ್ಟ್ ಮಾಡಿಬಿಡಿ ಅಂತ. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ, ನೋಡಿ ಸಂಸ್ಕೃತವನ್ನು ಇಲ್ಲಿಂದ ಶುರು ಮಾಡಿ. ಧರ್ಮ ಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಸಮವೇತಾಯುಯುತ್ಸವ, ಯುದ್ಧ ಮಾಡುವ ಉತ್ಸಾಹದಿಂದ ಯುತ್ಸುಗಳಾಗಿರ್ತಕ್ಕಂಥ, ಯುದ್ಧ ಮಾಡುವ ಉತ್ಸವದಿಂದ ಬಂದು ಸೇರಿರ್ತಕ್ಕಂಥ ಮಾಮಕಾಹ, ಧೃತರಾಷ್ಟ್ರನ ಪಾರ್ಟಿ ಯಾವುದು? ದುರ್ಯೋಧನ ಅಂಡ್ ಪಾರ್ಟಿ, ನನ್ನ ಕಡೆಯವರು ಅಂದ್ರೆ ದುರ್ಯೋಧನಾದಿಗಳೆಲ್ಲರೂ ಕೂಡ ಆಚೆ. ಪಾಂಡವಾಶ್ಚೈವ, ಪಾಂಡವರು ಸೇರಿದ್ದಾರೆ. ಇದು ಧೃತರಾಷ್ಟ್ರ ಹೇಳುದು. ನನ್ನ ಪಾರ್ಟಿಯವರು ಅಂದ್ರೆ ಕೌರವರು ಮತ್ತು ಆ ಪಾಂಡವರು ಇದ್ದಾರಲ್ಲ, ಅವರೆಲ್ಲ ಯುದ್ಧ ಭೂಮಿಯಲ್ಲಿ ಸೇರಿದ್ದಾರಲ್ಲ. ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ, ಸಂಜಯ ಕಿಮ ಕುರ್ವತ, ಏನ್ ಮಾಡಿದ್ರು? ಯುದ್ಧ ಭೂಮಿಯಲ್ಲಿ ಪಾಂಡವರು ಕೌರವರು ಸೇರಿದ್ರಲ್ಲ, ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಯುದ್ಧ ಭೂಮಿಯಲ್ಲಿ ಯಾಕೆ ಸೇರ್ತಾರೆ? ಬಾಳೆಹಣ್ಣು ತಿನ್ಲಿಕ್ಕ? ಸಂತರ್ಪಣೆ ಅದು? ಅಲ್ಲಿ ಸೇರಿದವ್ರು ಏನ್ ಮಾಡಿದ್ರು ಅಂದ್ರೆ, ಯುದ್ಧ ಮಾಡಿದ್ರು. ಆಮೇಲೆ ಏನಾಯ್ತು ಅಂದ್ರೆ ಕಡೆ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ, ಯಾ ಧೃತರಾಷ್ಟ್ರ, ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ರನೋ, ಯತ್ರ ಯೋಗೇಶ್ವರ ಕೃಷ್ಣ, ಯತ್ರ ಅಂದ್ರೆ ಎಲ್ಲಿ? ಯತ್ರ ಪಾರ್ಥೋ ಧನುರ್ಧರ, ಕೃಷ್ಣ ಇದ್ದಾನೆ, ಅವನ ಪಕ್ಕದಲ್ಲಿ ಧನಸ್ಸನ್ನು ಹಿಡಿತಕ್ಕಂಥ ಪಾರ್ಥ ಇದ್ದಾನೆ, ಅರ್ಜುನ ಇದ್ದಾನೆ. ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ, ಯತ್ರ ಪಾರ್ಥೋ, ಯತ್ರ ಯೋಗೀಶ್ವರ ಕೃಷ್ಣೋ, ಯತ್ರ ಪಾರ್ಥೋ ಧನುರ್ಧರ, ತತ್ರ ಶ್ರೀಹಿ, ಅಲ್ಲಿ ಶ್ರೀಹಿ ವಿಜಯೋ ಭೂತಿ, ಅಲ್ಲಿ ಶ್ರೀ, ಅಲ್ಲಿ ಸಂಪತ್ತು, ವಿಜಯ ವಿಕ್ಟ್ರಿ, ಅಲ್ಲಿ ಜಯ, ವಿಜಯೋ ಭೂತಿ, ಅಲ್ಲೆಲ್ಲ ಸಂಪತ್ತು, ಎಲ್ಲ ಸಂಪತ್ತು ಬರ್ತದೆ. ಅಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ, ಸಂಪತ್ತು ಬರ್ತದೆ, ವಿಜಯ ಬರ್ತದೆ,
ಯತ್ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿ ಮತಿರ್ಮಮ. ಇದು ನನ್ನ ದೃಢವಾದ ನೀತಿ, ದೃಢವಾದ ನೀತಿ, ದೃಢವಾದ ನೀತಿ. ಅಂದ್ರೆ ಎಲ್ಲಿ ಭಗವಂತನ ಜೊತೆಗೆ ಭಕ್ತರಾದಂತಹ ನಾವು ನಿಲ್ತೇವೆ, ಅಲ್ಲಿ ಎಂಥ ಕೌರವರು ಎದುರಾದ್ರೂ ಕೂಡ ಆ ಭಗವಂತನ ಕೃಪೆಯಿಂದ ಗೆದ್ದು ಬಿಡ್ತೇವೆ ಅಂತ ಈ ಭಗವದ್ಗೀತೆಯ ಸಾರಸತ್ವವನ್ನ ಕೃಷ್ಣ ಜನ್ಮಾಷ್ಟಮಿಯ ಮುನ್ನ ಅದನ್ನ ಇವತ್ತು ನಾವು ನೆನಪು ಮಾಡಿಕೊಂಡು ಮುಂದಿನ ಭಗವದ್ಗೀತೆಯನ್ನ ಶ್ಲೋಕಗಳನ್ನ ನೀವೆಲ್ಲರೂ ಚೆನ್ನಾಗಿ ಓದ್ಕೊಳ್ಳೋ ದಿವಸ ಇವತ್ತು ನಾಳೆ ಎಷ್ಟು ಸಾಧ್ಯ ಅಷ್ಟು ಓದಿಬಿಡಿ. ಶುಭವಾಗ್ಲಿ. ಭಗವದ್ಗೀತೆಯ ಆಧಾರದಲ್ಲಿ ಈಗ ಒಂದು ಸುಭಾಷಿತವನ್ನು ಕಲಿಸಿದ್ದೇನೆ, ಒಂದು ಭಗವದ್ಗೀತೆಯನ್ನು ಕಲಿಸಿದ್ದೇನೆ. ಇದರ ಆಧಾರದ ಮೇಲೆ ನಾವು ಮುಂದಿನ ಪಾಠಗಳನ್ನ ಮಾಡ್ತೇವೆ ಅಂತ ಹೇಳ್ತಾ ಈಗ ನೇರವಾಗಿ ನಮ್ಮ ಸಂಸ್ಕೃತ ಪಠನಕ್ಕೆ ನಾವು ಹೋಗೋಣ. ಸಂಸ್ಕೃತ ಭಾಷಾ ದೀಪಿಕಾ, ಸಂಸ್ಕೃತ ಭಾಷೆಯನ್ನು ಈಗ ನಾವು ಕಲಿತಾ ಇದ್ದೇವೆ. ಪ್ರಾರ್ಥನೆ ಆಯ್ತು. ಪ್ರಾರ್ಥನೆ ಆದ ಮೇಲೆ ನಾನು ತಮ್ಮೆಲ್ಲರಿಗೂ ಕೂಡ ಶುದ್ಧ ವೈಜ್ಞಾನಿಕವಾದಂತಹ ಇವತ್ತು ಜಗತ್ತೆಲ್ಲವೂ ಕೂಡ ಅಂತ ಕಣ್ಣು ಬಿಟ್ಟು ನೋಡ್ತಿರ್ತಕ್ಕಂಥ ರಿಕ್ ಬ್ರೆಗ್ಸ್ ನಂತಹ, ಅಂದ್ರೆ ನಮ್ಮ ಗಂಗಾ ಪ್ರಸಾದ್ರಿಗೆ ಪರಿಚಯ ಚೆನ್ನಾಗಿ ಗೊತ್ತಿರೋ, ಅವನು ಸಂಸ್ಕೃತವನ್ನು ಕಂಪ್ಯೂಟರ್ನ ಭಾಷೆಯಾಗಿ, ಮೆಷಿನ್ ಭಾಷೆಯಾಗಿ ಅಳವಡಿಸಿದವನು. ನಾನು ಭೇಟಿಯಾಗಿದ್ದೇನೆ ಅವನ್ನ, ಅವರು ಭೇಟಿಯಾಗಿದ್ದೆ, ಅವ್ರಿಗೂ ಗೊತ್ತವ್ರಿಗೆ. ಆ ರಿಕ್ ಬ್ರೆಗ್ಸ್ ಅವನು ಯಾವ ಸಂಸ್ಕೃತ ಭಾಷೆಯನ್ನ ಕಂಪ್ಯೂಟರ್ ಅಳವಡಿಸಿ ಇದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಿಂದ ಭಾಷೆಯನ್ನ ಉಪಯೋಗ ಮಾಡ್ತದೆ, ಮೆಷಿನ್ ಟ್ರಾನ್ಸ್ಲೇಷನ್ ಬರ್ತದೆ ಅಂತ ಮಾಡಿ ಹಾಕಿದ್ದಾರೆ. ಹಾಗಾಗಿ ಇದಕ್ಕೆ ಕಾರಣ ಏನು? ಸಂಸ್ಕೃತದ ಶುದ್ಧವಾದ ಭಾಷಾ ಸ್ವರೂಪ, ವ್ಯಾಕರಣದ ಫೌಂಡೇಶನ್, ಬುನಾದಿ. ಆದ್ರಿಂದ ವ್ಯಾಕರಣ ಆಧಾರಿತವಾಗಿ ಈ ಸಾಹಿತ್ಯವನ್ನ ನಾವೆಲ್ಲರೂ ಓದಲಿಕ್ಕೆ ಹೋಗೋಣ. ಈ ವ್ಯಾಕರಣವನ್ನ ಇಷ್ಟದಿಂದ ಗಣಿತ ಕಲ್ತ್ರೆ ಯಾವ ರೀತಿ ಖುಷಿ ಆಗ್ತದೆ ಆ ರೀತಿಯಲ್ಲೇ ಕಲಿಬಹುದಾಗಿದೆ. ಅದನ್ನ ನಿಮಗೀಗ ಸರಳವಾಗಿ ಆರಂಭ ಮಾಡ್ತೇವೆ. ಸರಿ, ಗಂಗಾ ಪ್ರಸಾದ್ ಜಿ, ಮೊದಲನೆಯ ನಮ್ಮ ಒಂದು ಏನು ಸ್ಲೈಡ್ ಹಾಕಿದ್ರೆ ಅದನ್ನ ಇಟ್ಕೊಂಡು ನಾನು ಆರಂಭ ಮಾಡ್ತೇನೆ. ಏನಾಯ್ತು ಅಂದ್ರೆ, ಈ ಸಪ್ತರ್ಷಿಗಳೆಲ್ಲರೂ ಕೂಡ ಶಿವನ ಹತ್ರ ಹೋದ್ರಂತೆ, ಪರಮೇಶ್ವರನ ಹತ್ರ ಹೋಗಿ ನಿಂತ್ಕೊಂಡು ನಮಗೆ ಜ್ಞಾನವನ್ನ ಆರಂಭ ಮಾಡ್ಲಿಕ್ಕೋಸ್ಕರವಾಗಿ ನನ್ಗೆ ಬೀಜಾರೋಪಣ ಮಾಡು ಭಗವಂತ, ಬೀಜಾರೋಪಣ ಮಾಡು, ಜ್ಞಾನಕ್ಕೆ ಬೇಕಾಗಿ, ಭಾಷೆಗೆ ಬೇಕಾಗಿ ಅಂತ ಹೇಳ್ತಿದ್ದ ಹಾಗೆ ಆ ಶಿವ ಡಮರುಗು ತಕೊಂಡು ಹೊಡಿಲಿಕ್ಕೆ ಶುರು ಮಾಡಿದ, ಕುಣಿಲಿಕ್ಕೆ ಶುರು ಮಾಡ್ದ. ಆ ಡಮರುವಿನಿಂದ ನಾದವೇ ಬಂತು. ಆ ನಾದವೇ ಮೊದಲಿನ ಅಕ್ಷರಗಳಾಗಿ ಬಂತು. ಆ ಡಮರು ಶಬ್ದದಿಂದ ಬಂದಂತಹ ಶಬ್ದಗಳನ್ನು ಋಷಿಗಳು ಹಿಡಿದ್ರು, ಸಪ್ತರ್ಷಿಗಳು ಯಾವ ರೀತಿಯಲ್ಲಿ ಹಿಡಿದ್ರು, ಆ ಸಪ್ತರ್ಷಿಗಳಿಗೆ ಆ ಮೊದಲಿನ ಸೂತ್ರಗಳೇ 14 ಸೂತ್ರಗಳೇ, 14 ಮಹೇಶ್ವರ ಸೂತ್ರಗಳು ಅಂತ ಹೇಳ್ತಾರೆ. ಆ ಸೂತ್ರಗಳೇ ನಮ್ಮ ವ್ಯಾಕರಣದ ಗುಣಾದಿ ಮೂಲ. ಈಗ ಅದನ್ನು ಈಗ ನಾವು ಚಿತ್ರದಲ್ಲಿ ನಾವೀಗ ನೋಡ್ತಾ ಇದ್ದೇವೆ. ಮೊದಲನೇ ಸ್ಲೈಡ್ ಹಾಕ್ಬೋದಾ ಸರ್? ಅದರಲ್ಲಿ ಈ 14 ಸೂತ್ರಗಳಲ್ಲಿ ಶಿವ ತನ್ನ ಸರ್ ಸ್ಲೈಡ್ ಕಾಣಿಸ್ತಾ ಇದೆ ಅಲ್ವಾ? ಸ್ಲೈಡ್ ಕಾಣ್ತಾ ಇಲ್ವಲ್ಲ? ನಾನ್ ಕಾಣ್ತಾ ಇದ್ದೇನೆ, ಸ್ಲೈಡ್ ಕಾಣ್ತಾ ಇಲ್ಲ. ನೀವು ಕಾಣ್ತಾ ಇದೆ, ಎಲ್ರಿಗೂ ಬರ್ತಾ ಇರ್ಬೇಕದು. ಎಲ್ರಿಗೂ ಕಾಣ್ತಾ ಇದೆ. ಇಲ್ಲಿ ಕಾಣ್ತಾ ಇದೆ. ನಾನು ಕಾಣೋ ಹಾಗೆ ಮಾಡ್ಕೊಂಡೆ, ಇಲ್ಲಿ ಕಾಣೋ ಹಾಗೆ ಮಾಡ್ತೀನಿ. ಎಸ್ ಸರ್ ಮಾಡ್ತೀನಿ, ಬಂದೆ ಒಂದು ನಿಮಿಷ. ಈಗ ಕಾಣ್ತಾ ಇದೆ. ಈಗ ನಾನು ಸಣ್ಣ ಕಾಣ್ತೇನೆ, ಸ್ಲೈಡ್ ದೊಡ್ಡದಾಗಿ ಕಾಣ್ತೇನೆ. ಥ್ಯಾಂಕ್ ಯು ಸರ್. 14 ಸಂಸ್ಕೃತ 14 ಅನ್ಲಿಕ್ಕೆ ಏಕಾದಶ, ದ್ವಾದಶ, ಚತುರ್ದಶ ಮಹೇಶ್ವರ ಸೂತ್ರಾಣಿ. 14 ಮಹೇಶ್ವರ ಸೂತ್ರಗಳು ಅಂತ ಹೇಳ್ತಾರೆ. ಅಲ್ಲಿರುವುದನ್ನ ನೋಡ್ಕೊಂಡು ನೀವೆಲ್ಲ ಓದ್ಬೋದು. ಐ ಉಣ್ ಎ ಓಂಗ್ ಐಔಚ್ ಲಣ ನಮ್ಗೆ ಸ್ಲೈಡ್ ಆಮೇಲೆ ನೆಕ್ಸ್ಟ್ ಸ್ಲೈಡ್ ಪಾಂಚಿ ಗಡದಶ್ ಜಬ ಗಡದಶ್ ಖಪ ಚಟತ ಚಟತೌ ಅಲ್ಲ ಇತಿ ಮಹೇಶ್ವರಾಣಿ ಸೂತ್ರಾಣಿ ಅಂತ ಹೇಳ್ತಾರೆ. ಈಗ ಇದರಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಪಾರ್ಟಿಸಿಪೆಂಟ್ ಲಿಸ್ಟ್ ಅಲ್ಲಿ
ಸನಾತನ ಶಾಸ್ತ್ರ ಅಂತ ಒಂದಿದೆ ನೋಡಿ, ಆ ಸನಾತನ ಶಾಸ್ತ್ರ ಪ್ರೆಸೆಂಟೇಶನ್ ಅಂತ ಒಂದು ಇದೆ, ಅದನ್ನ ಪಿನ್ ಮಾಡಿ ರೈಟ್ ಸೈಡ್ ಅಲ್ಲಿ, ಇವಾಗ ಕಾಣಿಸುತ್ತೆ ಸ್ಲೈಡ್. ಕೆಳಗಡೆ ಪಾರ್ಟಿಸಿಪೆಂಟ್ಸ್ ಇದೆಯಲ್ಲ, ಅದರಲ್ಲಿ ಹೋಗಿ ಸನಾತನ ಶಾಸ್ತ್ರ ಅಂತ ಬ್ರಾಕೆಟ್ ಅಲ್ಲಿ ಪ್ರೆಸೆಂಟೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಬಂದಿದ್ದೆಪ್ಪ. ಸರಿ. ಅಕಸ್ಮಾತ್ ಯಾರಿಗಾರು ಬರ್ಲಿಲ್ಲ ಅಂತಾದ್ರೆ ಚಿಂತೆ ಮಾಡ್ಬೇಡಿ, ನಾವಿದನ್ನ ನಿಮಗೆ ವಾಟ್ಸಪ್ ನಲ್ಲಿ ಈ ಚಾರ್ಟ್ ನಿಮಗೆ ಕಳಿಸ್ತೇವೆ, ಇವತ್ತೇ ಕಳಿಸ್ತೇವೆ. ಅದನ್ನ ನೋಡ್ಕೊಂಡ್ರಾಯ್ತು, ನೀವು ನೋಡ್ಕೊಂಡ್ರಾಯ್ತು. ನೋಡಿ ಇದು ಹೇಗೆಂದ್ರೆ ಮೊದಲನೆಯ ಸೂತ್ರ, ಇದು ಡಮರು ಬಡಿಯುವಾಗ ಮೊದಲು ಬಂದ ಶಬ್ದ ಐ ವಣ್ಣ, ಆಮೇಲೆ ಬಂದ ಶಬ್ದ ರಿಲ್ ರಿಕ್, ಮೂರನೇ ಶಬ್ದ ಏವೋಂಗ್, ನಾಲ್ಕನೇ ಶಬ್ದ ಅಯ್ಯೌಚ್, ಐದನೇ ಶಬ್ದ ಅಯವರಟ್, ಆರನೇ ಶಬ್ದ ಲಣ್, ಆಮೇಲೆ ಞಮಗಣನಂ ಛಪೈ ಘಡಧಶ್ ಜಪಗಡದಶ್ ಕಪ ಚಟತ ಚಟತೌ ಖಪ ಚಟತ ಚಟತೌ ನಮೆ ಖಪ ಚಟಥ ಚಟತೌ ಕಪೈ ಶಶಸರ್ ಹಲ್. ಈ ರೀತಿ 14 ರೀತಿ 14 ಆ ಡಮರು ನಾದದಿಂದ 14 ಸೂತ್ರಗಳನ್ನು ಆ ಸಪ್ತರ್ಷಿಗಳು ಹಿಡಿದು ಅದನ್ನ ನಮಗೆ ಕೊಟ್ರು. ಇದನ್ನ ಪಾಣಿನೀಯ ವ್ಯಾಕರಣದಲ್ಲಿ, ಪಾಣಿನೀಯ ವ್ಯಾಕರಣ ಪುಸ್ತಕದಲ್ಲಿ ನಾವು ಮೊದಲು ಕಲಿತೇವೆ. ಈ ಸೂತ್ರಗಳನ್ನು ತಾವೆಲ್ಲರೂ ಕೂಡ ಬೈಹರ್ಟ್ ಮಾಡ್ಬೇಕು ಅಥವಾ ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಕೊಳ್ಬೇಕು. ಇದನ್ನ ನಿಮ್ಗೆ ಇವತ್ತು ಕ್ಲಾಸ್ ಆದ್ಮೇಲೆ ಕಳಿಸ್ತೇವೆ, ಇದನ್ನ ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆ. ಇದರಲ್ಲಿ ಏನಿದೆ, ಏನರ್ಥ ಅಂದ್ರೆ ಇದರಲ್ಲಿಯೇ ನಮ್ಮ ವರ್ಣಮಾಲೆ ಇರುವುದು, ವರ್ಣಮಾಲೆಯ ಮೂಲ ಸ್ವರೂಪ ಇದರಲ್ಲೇ ಇರುವುದು, ವರ್ಣಮಾಲೆ ಮೂಲ ಸ್ವರೂಪ. ಹಾಗಾದ್ರೆ ಈ 14 ಸೂತ್ರಗಳನ್ನ ನಾವು ಮುಂದೆ ಹೇಗೆ ಉಪಯೋಗಿಸ್ತೇವೆ ಅನ್ನೋದಕ್ಕೆ ಒಂದು ಸೂಚನೆ ಕೊಟ್ಟು ಇಲ್ಲಿ ಬಿಟ್ಬಿಡ್ತೀನಿ ನಾನು. ಸೂಚನೆ ಹೇಗೆ ನೋಡಿ, ಐ ಉಣ್ಣಲ್ಲಿ ವ್ಯಾಕರಣದಲ್ಲಿ ಅಣ್ಣ ಅಂತ ಹೇಳಿದ್ರೆ ಆದಿಂದ ನಾವರೆಗೆ ಆ ಈ ಉಣ್, ಆದ್ರೆ ಆ ಕಡೆಯ ನಾ ಬಿಟ್ಬಿಡ್ಬೇಕು. ಅಚ್ ಅಂದ್ರೆ ಆದಿಂದ ಚಾವರೆಗೆ, ಆದಿಂದ ಚಾವರೆಗೆ ಅಂದ ಸೂತ್ರದಲ್ಲಿ ಆ ಈ ಋ ಏ ಓ ಐ ಔ ಚ ಅಲ್ಲಿವರೆಗೆ ಐ ಔ ಚ, ಇಷ್ಟು ಅಂದ್ರೆ ಎಲ್ಲಾ ಸ್ವರಗಳು. ಅಚ್ ಅಂದ್ರೆ ಅಣ್ಣಂದ್ರೇನು, ಆದಿಂದ ನಾವರೆಗೆ ಆ ಈ ಉ ಅಷ್ಟೇ. ಆ ಕಡೆಯ ಅಕ್ಷರ ಏನಿದೆ, ನ ಕ ಚ ಟ, ಕಡೆಯ ಅಕ್ಷರ ಏನ್ ಕೊಟ್ಟಿದ್ದಾರೆ ನಮ್ಮ ಸೂತ್ರದಲ್ಲಿ, ಅದಕ್ಕೆ ಏನು ಬೆಲೆ ಇಲ್ಲ, ಅದನ್ನ ಮರ್ತು ಬಿಡ್ಬೇಕು ಅಂತ ಅರ್ಥ. ಏನು ಚಿಂತೆ ಮಾಡ್ಬೇಡಿ, ಇದು ನಿಮಗೆ ಕಳಿಸ್ತೇವೆ ನಾವು. ಕಳಿಸಿದ್ಮೇಲೆ ನೀವು ಅದ್ ನೋಡ್ಕೊಂಡು ಏನಾರು ಗೊತ್ತಾಗ್ದರೆ ಕೇಳಿ. ಸೊ ಅಣ್ ಅಕ್ಕಂದ್ರೇನು, ಆದಿಂದ ಕಾವರೆಗೆ ಆ ಈ ಉ ಋ, ಇದಕ್ಕೆ ಅಕ್ ಅಂತ ಹೆಸರು. ಅದೇ ರೀತಿ ಞಂ ಅಂತ ಹೇಳಿದ್ರೆ ಜ್ಞಾದಿಂದ ಮಾವರೆಗೆ, ಜ್ಞ ಮ ङ ಣ ನ ಅಂದ್ರೆ ನಾಸಿಕೆಗಳಿಗೆಲ್ಲ ಞಂ ಅಂತ ಹೇಳ್ತಾರೆ. ಅದೇ ರೀತಿ ಜಶ್ ಅಂದ್ರೆ ಜಾದಿಂದ ಶಾವರೆಗೆ, ಅದೆಲ್ಲಿ ಬರ್ತದೆ 10ನೇ ಸೂತ್ರದಲ್ಲಿ ಜಬಗಡದಶ್ ಅಂತ ಬರ್ತದೆ, ಜಬಗಡದಶ್. ಸೊ ಜಶ್ ಅಂದ್ರೆ ಜಬಗಡದ ಅಂದ್ರೆ ಪ್ರತಿಯೊಂದು ವರ್ಗದ 3ನೇ ಅಕ್ಷರ. ಈ ರೀತಿಯಲ್ಲಿ ಶರ್ ಅಂದ್ರೆ ಶದಿಂದ ರವಳೆಗೆ ಶಶಸ. ಹಾಗೆ ಏಂಗ್ ಅಂದ್ರೆ ಏದಿಂದ ನೊಳಗೆ ಏ ಓ. ಅದೇ ರೀತಿ ಐಚ್ ಅಂದ್ರೆ ಐದಿಂದ ಚಾವರೆಗೆ ಅಂದ್ರೆ ಐ ಔ ಮಾತ್ರ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗದಿರೋ ತಲೆಬಿಸಿ ಮಾಡ್ಬೇಡಿ, ಯಾರಿಗ್ ಗೊತ್ತಾಗತ್ತೆ ಅವರಿಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ. ಇದು ಗೊತ್ತಾಗದಿದ್ರು ಕೂಡ ಮುಂದಕ್ಕೆ ಪ್ರಯೋಜನ ಆಗ್ತದೆ. ಇದನ್ನ ಸುಮ್ಮನೆ ಬೇಸಿಕ್ ಆಗಿ ನಾನೊಂದು 10 ನಿಮಿಷ ಕಲಿಸಿದ್ದೇನೆ. ಧನ್ಯವಾದ. ಅಲ್ಲಿಗೆ ಇದು ಸಾಕು. ಮುಂದೆ ನೇರವಾಗಿ ನಮ್ಮ ವರ್ಣಮಾಲೆ ಹೋಗುವ. ಮುಂದಿನವರಲ್ಲಿ ಈ ವರ್ಣಮಾಲೆ ನೀವೆಲ್ಲರೂ ಹಿಂದಿಯಲ್ಲಿ ಕಲ್ತಿದ್ದೀರಿ. ಇದೇ ಮೂಲ ಸಂಸ್ಕೃತದ ರೂಪ. ಇದು ಈ ಪಾಣಿನಿಯ ಮಾಹೇಶ್ವರ ಸೂತ್ರಗಳನ್ನು ವರ್ಣಮಾಲೆಯ ರೂಪದಲ್ಲಿ ರೀಡಿಸೈನ್ ಮಾಡಿ ಅನುಕೂಲ ಮಾಡಿ ಹಾಕಿ ನಮ್ಗೆ ಶಾಲೆಗಳಲ್ಲಿ ಈಗ ಕಲಿಸ್ತಾ ಇದ್ದಾರೆ. ನಾವೆಲ್ಲ ಹೀಗೆ ಕಲ್ತಿದ್ದು. ಹೇಗದು ಸ್ವರಗಳು ಹೇಗೆ ಅ ಆ ಇ ಈ ಉ ಊ ಋ ಎ ಐ ಓ ಔ ಅಂ ಅಹ. ಇದೇ ರೀತಿ ನೀವೆಲ್ಲ ಕಲ್ತಿದ್ದೀರಿ. ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದಿಲ್ಲದಿದ್ರೆ ನಿಮಗೆ ಕೂಡ ಬರ್ತದೆ. ನೀವು ಅದನ್ನ ಹಿಡ್ಕೊಳ್ಳಿ, ಇಟ್ಕೊಂಡ್ಬಿಟ್ಟು ಉಪಯೋಗಿಸ್ಕೊಳ್ಳಿ. ಸೊ ವರ್ಣಮಾಲೆಗಳಲ್ಲಿ ಅ ಆ ಇ ಈ ಉ ಊ ಋ ಆಮೇಲೆ ಸಂಸ್ಕೃತದಲ್ಲಿ ಮಾತ್ರ ಇರ್ತಕ್ಕಂಥ, ವೇದಗಳಲ್ಲಿ ಮಾತ್ರ ಉಪಯೋಗ ಆಗ್ತಕ್ಕಂಥ ಮತ್ತೊಂದು ಸ್ವರ, ಅದ್ರ ಹೆಸರು ಲೃ. ಅದ್ರ ಬಗ್ಗೆ ತಲೆಬಿಸಿ ಮಾಡ್ಬೇಡಿ, ಯಾಕೆಂದ್ರೆ ಅದ್ರ ಉಪಯೋಗ ಕಡಿಮೆ ಇದೆ. ಎ ಐ ಓ ಔ. ಕನ್ನಡದಲ್ಲಿ ಎ ಐ
ಸಂಸ್ಕೃತದಲ್ಲಿ ಹಾಗಿಲ್ಲ. ಎ ಐ ಓ ಔ ಕಡೆಗೆ ಇದಿಷ್ಟು ಸ್ವರಗಳಾಯ್ತು. ಆಮೇಲೆ ಅನುಸ್ವಾರ ಅಂ ಅಹ ವಿಸರ್ಗ. ಇದಾದ್ಮೇಲೆ ವ್ಯಂಜನಗಳು. ಸ್ವರಗಳು ಅಂದ್ರೆ ಸ್ವತಂತ್ರವಾಗಿ ಉಪಯೋಗಿಸ್ಲಿಕ್ಕೆ ಬರ್ತಕ್ಕಂಥ ಮೂಲಾಕ್ಷರಗಳು, ಮೂಲ ವರ್ಣಗಳು. ಅದಾದ್ಮೇಲೆ ವ್ಯಂಜನಗಳು ಶುರುವಾಯ್ತು. ಇದೆಲ್ಲ ಗೊತ್ತಿದೆ ನಿಮ್ಗೆ, ಆದ್ರಿಂದ ನಿಮ್ಗೆ ಇನ್ನೊಂದ್ಸರಿ ಅದನ್ನ ನೆನಪು ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ವ್ಯಂಜನಗಳು ಅಂದ್ರೆ ಯಾವುದು? ಪ್ರಿಂಟ್ ಮಾಡಿ ನಿಮ್ಗೆ ಆಗ್ಲೇ ಕೊಟ್ಟಿದ್ದಾರೆ. ವ್ಯಂಜನಗಳ ಪಟ್ಟಿಯನ್ನು ನಿಮ್ಗಾಗ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಆ ಪುಸ್ತಕದಲ್ಲಿ ಕೂಡ ಇದೆ. ನಿಮ್ಗೆ ಈ ಕ್ರಮದಲ್ಲಿ ನಾನು ಹೋಗ್ಬಿಡ್ತೀನಿ. ರೈಟ್. ಈಗ ವ್ಯಂಜನಗಳ ಪಟ್ಟಿ, ಆ ಪಟ್ಟಿಯಲ್ಲಿ ನೋಡಿ. ಕದಿಂದ ಕವರ್ಗ, ಚ ಛ ಜ ಝಣ್ಣ ಚವರ್ಗ, ಡ ಠ ಡ ಢಣ್ಣ ತವರ್ಗ, ತ ಥ ದ ಧನ್ನ ತವರ್ಗ, ಪ ಫ ಬ ಭಮ್ಮ ಪವರ್ಗ, ಯ ರ ಲ ವ ಶ ಶ ಸ ಹ. ಇಲ್ಲಿಗೆ ನಿಮ್ಗೆ ವ್ಯಂಜನಗಳದ್ದು ಸಂಪೂರ್ಣ ತಿಳಿಯಿತು. ಕಾನ್ಸನೆಂಟ್ಸ್ ಅಲ್ಲಿಗೆ ವ್ಯಂಜನಗಳು ಮುಗಿಯಿತು. ಈಗ ಈ ವರ್ಣಮಾಲೆಯನ್ನ ಇಟ್ಕೊಂಡು ನಾವು ಸ್ವಲ್ಪ ನೋಡಿಬಿಟ್ರೆ ಮುಂದಿನ ಚಾಟಿಗೆ ಹೋಗ್ಲಿಕ್ಕೆ ನೆನಪಾಗ್ತದೆ. ಹಾಗೆ ನೋಡ್ಕೊಳ್ಳಿ ವರ್ಣಮಾಲೆ. ಇದರಲ್ಲಿ ಸ್ವರಗಳು, ವ್ಯಂಜನಗಳು, ಅನುಸ್ವಾರಗಳು, ವಿಸರ್ಗಗಳು ಅಂತಿದೆ. ಮೊದಲನೇ ನೋಡಿ, ಸ್ವರಗಳು ಯಾವುದು? ಅ ದಿಂದ ಓ ವರೆಗೆ ಇವೆಲ್ಲ ಸ್ವರಗಳು, ಇವೆಲ್ಲ ಸ್ವರಗಳು. ಆಮೇಲೆ ಅಂ ಅನ್ನೋದಕ್ಕೆ ಏನ್ ಕರೀತಾರೆ? ಅನುಸ್ವಾರ. ಅಹಾಗೆ ಏನ್ ಕರೀತಾರೆ? ವಿಸರ್ಗ. ಇನ್ ಮುಂದೆ ಇದೇ ಭಾಷೆಯಲ್ಲಿ ಅನುಸ್ವಾರ ವಿಸರ್ಗ ಅನ್ಕೊಂಡ್ರೆ ನಿಮ್ಗೆ ಈ ಟೆಕ್ನಿಕಲ್ ಲ್ಯಾಂಗ್ವೇಜ್ ಪರಿಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಅನುಸ್ವಾರ ವಿಸರ್ಗ. ಅಂ ತಂ ಅಂತ ಹೇಳ್ಬಾರ್ದು. ಅಂ ಅದು ಅನುಸ್ವಾರ, ಅಹ ವಿಸರ್ಗ. ಆಮೇಲೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಇದೆಲ್ಲ ವರ್ಗದಲ್ಲಿದೆ. ಇದು 5 ಅಕ್ಷರಗಳ ಒಂದೊಂದು ವರ್ಗ ಅಂದ್ರೆ ಗ್ರೂಪ್ ನಲ್ಲಿದೆ. ಇದು ವರ್ಗ. ಇದು ಆ ಕೆಳಗಡೆ ವರ್ಗಕ್ಕೆ ಸೇರದೆ ಅವರ್ಗೀಯ, ವರ್ಗಕ್ಕೆ ಸೇರದೆ ಇರತಕ್ಕಂಥ 2, 4, 1, 5, 3, 8 ಇದೆ. ಯಾವುದು? ಯ ರ ಲ ವ ಶ ಶ ಸ ಹ. 8 ಅಕ್ಷರಗಳು. ಇದು ಅವರ್ಗೀಯ ವ್ಯಂಜನಗಳು. ಅಲ್ಲಿಗೆ ವ್ಯಂಜನಗಳು ಆಯ್ತು. ಈಗ ಈ ಸ್ವರ, ಈ ಇಡೀ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ವಿಭಾಗ ಮಾಡಿದ್ದಾರೆ. ಈ ರೀತಿ ಸ್ವರಗಳು, ವ್ಯಂಜನಗಳು ಎಲ್ಲ ಮಾಡಿದ್ದಾರೆ. ಇವುಗಳ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕು. ಇದರಲ್ಲಿ ಮೊದಲನೇದು ಹ್ರಸ್ವ ಅಂತ ಇದೆ. ಹ್ರಸ್ವ ಸ್ವರಗಳು, ಆಮೇಲೆ ದೀರ್ಘ ಸ್ವರಗಳು ಅಂತ ಇದೆ ನೋಡಿ. ಕ ಅಂದ್ರೆ ಈಗ ಕ ಅಂದ್ರೆ ಹ್ರಸ್ವ ಸ್ವರ, ಕ ಅಂದ್ರೆ ದೀರ್ಘ ಸ್ವರ, ಅ ಹ್ರಸ್ವ, ಆ ದೀರ್ಘ, ಈ ಹ್ರಸ್ವ, ಈ ದೀರ್ಘ. ಈ ಕೆಳಗೆ ಕೊಟ್ಟಿದ್ದಾರೆ ಉದಾಹರಣೆ. ಅ ಇ ಉ ಋ ಋ ಇವೆಲ್ಲರೂ ಒಂದು ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಒಂದು ಮಾತ್ರೆ ಅಂದ್ರೇನು? ಒಂದು ಚಿಟಿಕೆ ಹೊಡೆಯುವಷ್ಟು ಕಾಲ. ಕ ಚ ಟ ತ ಅ ಕ ಹೀಗೆ ಒಂದು ಮಾತ್ರ ಉಚ್ಚಾರಣೆ ಮಾಡತಕ್ಕಂಥದ್ದು ಇದಕ್ಕೆ ಸ್ವರ. ಅಲ್ಲಿಗೆ ಒಂದು ಮಾತ್ರೆಯಲ್ಲಿ ಅ ಇ ಉ ಋ ಋ ಇದು ಹ್ರಸ್ವ ಸ್ವರವಾಯಿತು. ಇನ್ನು ದೀರ್ಘ, ಅದು 2 ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡೋದು. ಈಗ ಆ ಈ ಊ ಋ ಎ ಐ ಓ ಔ ಇವೆಲ್ಲವೂ ಕೂಡ ದೀರ್ಘ ಸ್ವರಗಳು. ಆಮೇಲೆ ವ್ಯಂಜನಗಳು ಹಿಂದೆ ವರ್ಗದ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಹಿಂದಿನ ಬ್ಲಾಕ್ ಅಲ್ಲಿ ನಾವು ನೋಡಿದ್ವಲ್ಲ. ಇವೆಲ್ಲವೂ ಕೂಡ ಒಂದು ಮಾತ್ರ ಕಾಲದ್ದು. ಆದ್ರಿಂದ ಆ ಎಲ್ಲದ ಕೆಳಗೆ ಒಂದು ಬಾಲ ಹಾಕಿದ್ದಾರೆ ನೋಡಿ. ದಯವಿಟ್ಟು ಹಿಂದಿನ ಇದಕ್ಕೆ ಬನ್ನಿ. ಇಲ್ಲಿ ನೋಡಿ ಕವರ್ಗ. ಅಕ್ಕಗೆ ನಾವು ಬಾಕಿ ಕನ್ನಡದಲ್ಲಿ ಬರೋದ ಹಾಗೆ ಕ ಬರೆದಿಲ್ಲ. ಇಲ್ಲಿ ಸಂಸ್ಕೃತದಲ್ಲಿ ಮೂಲ ಅಕ್ಷರ ಕ ಅಲ್ಲ, ಕ್, ಖ, ಗ, ಘ, ನ. ಅದು ಹಾಫ್ ಅಕ್ಷರ ಅಂತ ಹೇಳಲಿಕ್ಕೆ ಕೆಳಗಡೆ ಒಂದು ಬಾಲ ಹಾಕಿದ್ದಾರೆ. ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ. ಇದೆಲ್ಲ ಹಾಫ್ ಅಕ್ಷರಗಳು. ಯ, ರ, ಲ, ವ, ಶ, ಷ, ಕ್ಷ, ಹ. ಇದೆಲ್ಲ ಹಾಫ್ ಅಕ್ಷರಗಳು. ಇದೆಲ್ಲವೂ ಕೂಡ ಅರ್ಧ. ಈ ಅರ್ಧ ಅಕ್ಷರಗಳು ಒಂದು ಮಾತ್ರೆಯ ಅಕ್ಷರಗಳು. ಇದಕ್ಕೆ ಹ್ರಸ್ವ, ಇದು ಮೂಲ ಅಕ್ಷರ. ಇದು ಮೂಲ ವ್ಯಂಜನಾಕ್ಷರ ಆದ್ಮೇಲೆ ಮುಂದಕ್ಕೆ ಹೋಗೋಣ ಸರ್. ನೆಕ್ಸ್ಟ್ ಫ್ಲಾಟ್ ಇದರಲ್ಲಿ ಕ, ಚ ಇತ್ಯಾದಿಗಳೆಲ್ಲ ಬಂತು. ಅಲ್ಲಿಂದ ಮತ್ತೆ ಮುಂದೆ ಹೋಗೋಣ ಸರ್. ಮುಂದೆ ಹೋಗುವ ಮುಂದಿನ ಫ್ಲಾಟ್. ಇದರಲ್ಲಿ ಸ್ವರ ಅಂದ್ರೆ, ವ್ಯಂಜನ ಅಂದ್ರೆ ಏನು, ಆಮೇಲೆ ಅನುಸ್ವರ ವಿಸರ್ಗಕ್ಕೆ ಅಯೋಗವಾಹ ಹೇಳ್ತಾರೆ. ಹ್ರಸ್ವ ಹೇಳಿದ್ದೇನೆ, ದೀರ್ಘ ಹೇಳಿದ್ರೆ ಈಗ ತಿಳ್ಕೊಳ್ಳಿ. PDF ಶೀಟ್ ಇದಾಕಿದ್ದಾರೆ ಅಂದ್ರು. ದೀರ್ಘ
ಪ್ಲುತ ಅಂದ್ರೆ 3 ಮಾತ್ರೆ ಎಷ್ಟು ಹೇಳುದು. 3 ಮಾತ್ರೆ ಅಂದ್ರೆ ಊ ಅ ಆ ಆ ಪ ಪಾ ಪಾ. ಈ ಪ್ಲುತ ಎಂಬುದು ವೇದದಲ್ಲಿ ತುಂಬಾ ನಮ್ಗೆ ಅಲ್ಲಿ ಇಲ್ಲಿ ಉಪಯೋಗ ಆಗ್ತದೆ ಹೊರತು ನಿತ್ಯ ವ್ಯವಹಾರದಲ್ಲಿ ಉಪಯೋಗ ಆಗುದಿಲ್ಲ. ಅದರಿಂದ ಡೋಂಟ್ ವರಿ. ಈಗ ಹ್ರಸ್ವ ದೀರ್ಘ ಚೆನ್ನಾಗಿ ತಿಳ್ಕೊಳ್ಳಿ. ಹ್ರಸ್ವ ದೀರ್ಘ ಪ್ಲುತ. ಕೂ ಕೂ ಕೋಳಿ ಕೂಗುತ್ತಲ್ಲ ಕೋ 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 ಅಂದಾಗ 3 ಮಾತ್ರೆಯ ಉಚ್ಚಾರ ಸ್ಥಾನಕ್ಕೆ ಪ್ಲುತ ಅಂತ ಹೇಳ್ತಾರೆ. ಮುಂದಿನ ಫ್ಲಾಟ್ ಹೋಗುವ ಸರ್. ಮುಂದಿನ ಫ್ಲಾಟ್. ಈಗ ಬಂದದ್ದು ಬಹಳ ಜನ ವೇದ ಕಲ್ತಿದ್ದೀರಿ ನೀವು. ನಿಮ್ಗೆ ಗೊತ್ತಾ? ಭದ್ರಂ ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟ್ವಾಗುಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಈ ಮಂತ್ರ ಹೇಳುವಾಗ ನಿಮಗೆ ಏರಿಳಿತಗಳನ್ನು ಕಾಣ್ತಾ ಇದ್ದೀರಿ. ಹಾಗಾಗಿ ಯಾವುದೇ ವರ್ಣವನ್ನು ಅಕ್ಷರವನ್ನು ನಾನು ಏರಿಸಿದ್ರೆ ಅದಕ್ಕೆ ಉದಾತ್ತ ಅಂತ ಹೇಳ್ತಾರೆ. ರೈಸ್ ಮಾಡಿದ್ವಿ ಉದಾತ್ತ ರೈಸ್. ಇಳಿಸಿದ್ರೆ ಅದಕ್ಕೆ ಅನುದಾತ್ತ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಹೇಳಿದ್ರೆ ಸ್ವರಿತ ಅಂತ ಹೇಳ್ತಾರೆ. ಅದಕ್ಕೆ ಭದ್ರಂ ಕರ್ಣೇಭಿಃ ಎನ್ನುವಾಗ ನೇ ಏರಿಸಿದೆ ನಾನು. ಭದ್ರಂ ಕರ್ಣೇಭಿಃ ಶೃಣುಯಾಮ ಯಾ ಅನ್ನೋದು ಇಳಿಸಿದೆ. ಶೃಣುಯಾಮ ಯಾ ಇಳಿಸಿದೆ, ಅದು ಅನುದಾತ್ತ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವ. ಉಳಿದದ್ದೆಲ್ಲ ಮಧ್ಯದಲ್ಲೇ ಬರ್ತಾ ಇದೆ. ಇದು ಸ್ವರಿತ. ಇದು ಕೂಡ ವ್ಯವಹಾರದಲ್ಲಿ ಕಡಿಮೆ, ಆದ್ರೆ ವೇದದಲ್ಲಿದೆ. ಆದ್ರೆ ನಮ್ಮ ನಿತ್ಯ ವ್ಯವಹಾರದಲ್ಲಿ ಕೂಡ ಈ ಏರಿಳಿತವನ್ನ ಮಾಡ್ತೀವಿ ನಾವು. ಯಾರಾದ್ರೂ ಮನೆಗೆ ಬಂದ್ರೆ ಓಹೋ ನೀನು ಬಂದ್ಯಾ ಅನ್ನುವಾಗ ಏರಿಳಿತದಲ್ಲಿಯೇ ತುಂಬಾ ಅರ್ಥ ಇದೆ. ಆದ್ರಿಂದ ಈ ಉದಾತ್ತ ಅನುದಾತ್ತಗಳಿಗೆ ತುಂಬಾ ಅರ್ಥ ಇದೆ ಅಂತ ಪಂಡಿತರು ಹೇಳ್ತಾರೆ. ಹಾಗಾಗಿ ಇದನ್ನ ನೋಡಿ ಆಯ್ತು. ಈಗ ಮುಂದೆ ಹೋಗುವ. ಮುಂದೆ ಈಗ ಬಂದದ್ದು ನೋಡಿ. ಈಗ ನೀವು ಆ ವ್ಯಂಜನಗಳ ಪಟ್ಟಿ ಇಟ್ಕೊಂಡ್ರೆ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗ್ತದೆ. ಕರ್ಕಶ, ಮೃದು ಅಂತ ವರ್ಣಗಳಿವೆ. ಕರ್ಕಶ ವರ್ಣ, ಮೃದು ವರ್ಣ ಅಂತ ಎರಡಿದೆ ಇದರಲ್ಲಿ. ಈಗ ಕ ಖ ಚ ಛ ಟ ಠ ತ ಥ ಪ ಥ ಇದೆಲ್ಲವೂ ಕೂಡ ಉಚ್ಚಾರಣೆ ಮಾಡುವಾಗ ಒಂದ್ ಸ್ವಲ್ಪ ಕರ್ಕಶವಾಗಿದೆ. ಆದ್ರೆ ಅನಂತರ ಗ ಘ ಜ ಝ ಡ ಢ ದ ಧ ಬ ಭ ಇವೆಲ್ಲವೂ ಕೂಡ ಮೃದುವಾಗಿದೆ. ಆದ್ರಿಂದ ಕರ್ಕಶ ವರ್ಣಗಳು, ಮೃದು ವರ್ಣಗಳು ಅಂತ ಇದೆ. ಈ ಕಾನ್ಸನೆಂಟ್ಸ್ ಅಲ್ಲಿ, ವ್ಯಂಜನಗಳಲ್ಲಿ ಕರ್ಕಶ ಯಾವುದು, ಮೃದು ಯಾವುದು ಅನ್ನೋದನ್ನ ಗುರುತಿಸುವುದಕ್ಕೆ ಸುಲಭ. ಈ ವರ್ಗೀಯ ವ್ಯಂಜನದಲ್ಲಿ 1, 2ನೇ ಅಕ್ಷರಗಳಿಗೆಲ್ಲ ಕ ಖ ಚ ಛ ಟ ಠ ತ ಥ ಪ ಖ ಇದಕ್ಕೆಲ್ಲ ಏನ್ ಕರೀತಾರೆ? ಕರ್ಕಶ, ಹಾರ್ಡ್ ಕಾನ್ಸನೆಂಟ್ಸ್ ಜೊತೆಗೆ ಶೇಷಾಸ. ಮೃದು ಅಂದ್ರೆ ಯಾವುದು? 3, 4, 5ನೇದು ಗ ಘ ङ ಚ ಛ ಅಲ್ಲ, ಜ ಝ ಞ ಡ ಢ ಣ ದ ಧ ನ ಬ ಭ ಮ ಮತ್ತು ಯರಲವ ಇದೆಲ್ಲವನ್ನು ಕೂಡ ಮೃದು ಅಂತ ಹೇಳ್ತಾರೆ. ಸೊ ಕರ್ಕಶ ವರ್ಣ, ಮೃದು ವರ್ಣ ಆಯ್ತು. ಇದೆರಡು ಗೊತ್ತಾಯ್ತಾ? ಅಲ್ಲಿ ಮುಂದೆ ಅಲ್ಪ ಪ್ರಾಣ, ಮಹಾಪ್ರಾಣ ನೋಡಿ. ಇದೇ ನೀವು ವರ್ಗೀಯ ವ್ಯಂಜನಗಳ ಪಟ್ಟಿಯಲ್ಲಿ ನೋಡಿದ್ರೆ ಮೊದಲನೇದು ಕ, ಇದು ಅಲ್ಪ ಪ್ರಾಣ. 2ನೇದು ಖ, ಇದು ಮಹಾಪ್ರಾಣ. 3ನೇದು ಗ, ಅಲ್ಪ ಪ್ರಾಣ. 4ನೇದು ಘ, ಮಹಾಪ್ರಾಣ. ಅಲ್ಲಿಗೆ 1ನೇದು 2ನೇದು ಕ ಗ ಚ ಜ ಟ ಡ ತ ದ ಪ ಬ ಇದೆಲ್ಲವೂ ಕೂಡ ಅಲ್ಪ ಪ್ರಾಣಗಳು. ಅಂದ್ರೆ ಸ್ವಲ್ಪ ಪ್ರಾಣ ಉಸಿರು, ಸ್ವಲ್ಪ ಉಸಿರು ಸಾಕು ಇನ್ನು ಹೇಳಲಿಕ್ಕೆ, ತುಂಬಾ ಉಸಿರು ಬೇಡ. ಆದ್ರೆ 2ನೇದು 2ನೇದು 4ನೇದಕ್ಕೆ ಖ ಘ ಛ ಝ ಠ ಢ ಥ ಧ ಫ ಭ ಇದಕ್ಕೆ ಪ್ರಾಣ ಜಾಸ್ತಿ ಬೇಕು, ಉಸಿರು ಜಾಸ್ತಿ ಬೇಕು. ಅದಕ್ಕೆ ಮಹಾಪ್ರಾಣ ಅಂತ ಹೇಳ್ತಾರೆ. ಹಾರ್ಡ್ ಕಾನ್ಸನೆಂಟ್ಸ್, ಸಾಫ್ಟ್ ಕಾನ್ಸನೆಂಟ್ಸ್. ಅದೇ ರೀತಿ ಯರಲವಹ ಕೂಡ ಸಾಫ್ಟ್. ಶಶ್ವಸ, ಕರ್ಕಶ. ಅದರಿಂದ ಕರ್ಕಶ ವರ್ಣಗಳು ಮತ್ತು ಮೃದು ವರ್ಣಗಳು ಯಾವುದು ಅಂತ ಈಗ ನೀವು ತಿಳ್ಕೊಂಡಾಯ್ತು. ಕಡೆಗೆ 4ನೇ 5ನೇ ವರ್ಣ ಯಾವ್ದಿದೆ? ಞ ಞ ಣ ನ ಮ. ಞ ಞ ಣ ನ ಮ. ಞ ಮೂಗ್ನಲ್ಲೇ ಹೇಳ್ಬೇಕು, ಞ ಮೂಗ್ನಲ್ಲೇ ಹೇಳ್ಬೇಕು, ನ ಮೂಗ್ನಲ್ಲೇ ಹೇಳ್ಬೇಕು, ನ ಮೂಗ್ನಲ್ಲೇ ಹೇಳ್ಬೇಕು, ಮ ಮೂಗ್ನಲ್ಲೇ. ಮೂಗ್ ಕಟ್ಕೊಂಡು ಕ ಅಂದ್ರೆ ಬೇರೆ ಬರ್ತದೆ, ಬರುದಿಲ್ಲ. ಮೂಗ್ ಕಟ್ಕೊಂಡು ಮ ಹೇಳಿದ್ರೆ ಆಗುದಿಲ್ಲ. ಆದ್ರಿಂದ ನಾಸಿಕ, ಮೂಗಿನಿಂದ ಹೇಳುದು. ಇವೆಲ್ಲ ನಾಸಿಕಗಳು ಅಂತ.
ನಾಸಿಕಗಳು, ಇದಕ್ಕೆ ಅನುನಾಸಿಕ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಅನುನಾಸಿಕ ವರ್ಣಗಳು, ಅನುನಾಸಿಕ ವರ್ಣಗಳು. ಆಯ್ತಾ? ಮುಂದಿನ ಸ್ಲೈಡ್ ನಲ್ಲಿ ಅದನ್ನೇ ಇನ್ನಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ನಾನು ಬಾಯಿನಲ್ಲಿ ಹೇಳ್ಬಿಟ್ಟೆ. ಕರ್ಕಶ ವರ್ಣ ಮೊದಲನೇದು ಮತ್ತು ಎರಡನೇದು, ಮೃದುವರ್ಣ ಮೂರನೇದು ಮತ್ತು ನಾಲ್ಕನೇದು ಮತ್ತು ಎರಲವಶ. ಆಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ನೋಡ್ಕೊಳ್ಳಿ. ಅಲ್ಪ ಪ್ರಾಣ ಅಂದ್ರೆ ಪ್ರತಿವರ್ಗದ ಮೊದಲನೇದು ಮೂರನೇದು, ಮಹಾಪ್ರಾಣ ಅಂದ್ರೆ ಪ್ರತಿವರ್ಗದ ಎರಡನೇದು ಮತ್ತು ನಾಲ್ಕನೇದು, ಅನುನಾಸಿಕ ಅಂದ್ರೆ ಐದನೇದು ಅಷ್ಟೇ. ಎಸ್ ಸರ್. ಮುಂದಿನ ಸ್ಲೈಡ್ ನಲ್ಲಿ ಈಗ ಯಾವ ರೀತಿಯಲ್ಲಿ ನಾವು ಪೂರ್ಣಾಕ್ಷರಗಳನ್ನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಈ ಪೂರ್ಣಾಕ್ಷರಗಳನ್ನು ನೋಡುವ ಮೊದಲು ನಿಮ್ಮ ಇಂಟ್ರೆಸ್ಟ್ಗೋಸ್ಕರ ಇನ್ನೊಂದು, ಪ್ರತಿಯೊಂದು ಅಕ್ಷರದ 18 ಅವತಾರಗಳು ಅಂತ ಹೇಳಿ ಒಂದು ಇದೆ. 18 ಅವತಾರಗಳು ಅಂತ ಇದೆ. ಈ ಫ್ಲಾಟ್ ಈ ಒಂದು ಹಾಕಿದ್ರೆ ಆಗ್ಬೋದಾ ಸರ್? ಗಂಗಾ ಪ್ರಸಾದ್ ಜಿ, ಈ ಒಂದು ಸಿಗ್ತದೆ ನೋಡ್ತೀರಾ? ಇದೊಂದು 18 ಅವತಾರಗಳ ಒಂದು ಇದಿದೆ. ಬೈ ಮಿಸ್ಟೇಕ್ ನಾನು ಇದನ್ನ ಆಮೇಲೆ ಹಾಕಿದ್ದೇನೆ. ಸಿಗ್ತದ ನೋಡಿ, 18 ಅವತಾರಗಳು ಅಂತ. ಅಂದ್ರೆ ಒಂದು ವರ್ಣವನ್ನು 18 ರೀತಿ ಉಚ್ಚಾರ ಮಾಡ್ಲಿಕ್ಕೆ ಆಗ್ತದೆ ಅಂತ. ಇದಲ್ಲ ಸರ್, ಇನ್ನೊಂದು ಇದಲ್ಲ ಇನ್ನೊಂದು ಮಿಸ್ ಆಯ್ತಾ ಇಲ್ಲ ಬಿಡಿ, ಇಲ್ಲ ಮಿಸ್ ಆಗಿದೆ ಬಿಡಿ, ಮಿಸ್ ಆಗಿದೆ. ಸಾರಿ, ನಾನು ಕಳಿಸ್ಲಿಕ್ಕೆ ಆಗಿಲ್ಲ, ನಿಮ್ಗೆ ಕಾಣುತ್ತೆ ಬಿಡಿ. ಈಗ ಎಲ್ರು ಕೂಡ ದಯವಿಟ್ಟು ಕೇಳಿ, ಮಕ್ಕಳು ಕೂಡ ದಯವಿಟ್ಟು ಕೇಳಿ. ಸಂಸ್ಕೃತದಷ್ಟು ಚೆನ್ನಾಗಿ ಇಷ್ಟು ವ್ಯಾಪಕವಾಗಿ ವಿಸ್ತಾರವಾಗಿ ಉಚ್ಚಾರ ಮಾಡ್ಲಿಕ್ಕೆ ಬೇರೆ ಯಾವ ಭಾಷೆ ಆಗುದಿಲ್ಲ ಅನ್ನೋದಕ್ಕೆ ನೋಡಿ, ಇದರಲ್ಲಿ ಕವರ್ಗ ಇದೆ. ಈ ಕಾವನ್ನು 18 ರೀತಿ ಉಚ್ಚಾರ ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸಿದ್ದಾರೆ. ಹೇಗೆ? ಮೊದಲನೇದು ಕ ಪ್ರಾಣ, ಎರಡನೇದು ಕಸ್ವ, ಕಾ ದೀರ್ಘ, ಕಾ ಯುತ, ಅಲ್ಲಿಗೆ ಕ 3 ಟೈಪ್ ಆಯ್ತು. ಅಥವಾ ಕು ಕು 3 ಟೈಪ್ ಆಯ್ತು. ಸೊ ಒಂದು ಅಕ್ಷರವನ್ನು 3 ತರಹದಲ್ಲಿ ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಒಂದೊಂದನ್ನು ಮತ್ತೆ 3 ತರಹ ಉಚ್ಚಾರ ಮಾಡ್ಬೋದು. ಹೇಗೆ? ಉದಾತ್ತ, ಅನುದಾತ್ತ, ಸ್ವರಿತ. ಉದಾತ್ತ ಅಂದ್ರೆ ಏರ್ಸುವುದು, ಏರ್ಸುವುದು. ಮಧ್ಯದಲ್ಲಿ ಇಳಿಸುವುದು, ಅಲ್ಲಿಗೆ ಒಂದೊಂದನ್ನು 3 ರೀತಿ ಅಂದ್ರೆ 3 × 3 9 ರೀತಿ ಆಯ್ತು. ಮತ್ತೆ ಈ 9 ಕೂಡ ನೇಸಲ್ ಹಾಗೆ ಹೇಳಬಹುದಾದ್ದು, ಅನನುನಾಸಿಕ ಹಾಗೆ ಹೇಳುದು. ಇನ್ನೊಂದು ನೇಸಲ್ ಅಂದ್ರೆ ನಾಸಿಕದಲ್ಲಿ ಹೇಳುವಂತಹದ್ದು, ಮೂಗಿನಲ್ಲಿ ಹೇಳುವಂತಹದ್ದು, ಈ ರೀತಿಯಲ್ಲಿ 3 × 3 × 2 18 ರೂಪದಲ್ಲಿ ಪ್ರತಿಯೊಂದು ವರ್ಣವನ್ನು ಕೂಡ ಉಚ್ಚಾರ ಮಾಡ್ಲಿಕ್ಕೆ ಬರ್ತದೆ ಅಂತ ಇಲ್ಲಿ ತೋರಿಸಿದ್ದಾರೆ. ಇದು ನಿಮ್ಮ ಇಂಟ್ರೆಸ್ಟಿಗೋಸ್ಕರವಾಗಿ ಮತ್ತೆ ನೋಡೋಣ. ಈಗ ಪೂರ್ಣಾಕ್ಷರಗಳ ಕಡೆ ಹೋಗೋಣ. ಪೂರ್ಣಾಕ್ಷರಗಳು ಸರಿ, ಹಿಂದಿನ ನಿಮ್ಗೆಲ್ಲ ಕನ್ನಡದಲ್ಲಿ ಬರ್ತಿದೆ. ಕ ಪ್ಲಸ್ ಆ ಕ, ಕ ಪ್ಲಸ್ ಆ ಕಾ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಈ ಕಿ. ಇದ್ರದ್ದು ನಾನು ಕಳಿಸಿದ್ದೇನೆ ಇಲ್ಲೋ ಗೊತ್ತಿಲ್ಲ. ಪೂರ್ಣಾಕ್ಷರಗಳು ಕಾಕಿ ಕಿ, ಇದನ್ನ ಮಕ್ಕಳಿಗೆಲ್ಲ ನಾವು ಬರೆಸ್ತೇವೆ. ಸಂಸ್ಕೃತದಲ್ಲಿ ಬರೆಯುವಾಗ್ಲೂ ಕೂಡ ನೀವು ಕ ಅರ್ಧಾಕ್ಷರ ಅದಕ್ಕೆ ಆ ಸೇರಿಸಿದ್ರೆ ಪೂರ್ಣಾಕ್ಷರ ಕ ಆಯ್ತು. ಕ ಅರ್ಧಾಕ್ಷರ ಅದಕ್ಕೆ ಈ ಸೇರಿಸಿದ್ರೆ ಕಿ ಆಯ್ತು. ಅದೇ ರೀತಿ ಕ ಕಾ ಕಿ ಕಿ ಕುಕು ಕೃ ಕೃ ಕೆ ಕೈ ಕೋ ಕೌ ಕಂ ಕಹ ಅವುಗಳ ಪಟ್ಟಿಯನ್ನು ನಿಮಗೆ ಇಲ್ಲಿ ಕೊಡಲಾಗಿದೆ ಮತ್ತು ಅಲ್ಲಿ ಚಾರ್ಟ್ ಅಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಈ ಪೂರ್ಣಾಕ್ಷರಗಳನ್ನು ಅಂದ್ರೆ ಸ್ವರವನ್ನ ಸೇರಿಸಿ ಪೂರ್ಣಾಕ್ಷರ ಮಾಡಿಬಿಡ್ತೇವೆ. ಈ ಪೂರ್ಣಾಕ್ಷರವನ್ನು ನೀವು ಕಲ್ತಿದ್ದೀರಿ, ಇದನ್ನು ಸುಮ್ಮನೆ ಕಲ್ತಿದ್ದೀರಿ, ಇನ್ನೊಮ್ಮೆ ನೆನಪು ಮಾಡ್ತಾ ಇರೋದಷ್ಟೇ. ಸೊ ಅಲ್ಲಿಗೆ ಕು ಆಗ್ಬೇಕಾದ್ರೆ ಏನಾಗ್ಬೇಕು? ಕ ಪ್ಲಸ್ ಓ ಆಗ್ಬೇಕಾದ್ರೆ ಏನಾಗ್ಬೇಕು? ಕ ಪ್ಲಸ್ ಓ. ಕೌ ಆಗ್ಬೇಕಾದ್ರೆ ಏನಾಗ್ಬೇಕು? ಕ ಪ್ಲಸ್ ಔ.
ಕ ಪ್ಲಸ್ ಅಂ. ಇದನ್ನ ನೀವು ತಿಳ್ಕೊಂಡ್ರೆ ಈ ಪೂರ್ಣಾಕ್ಷರದ ಚಾರ್ಟ್ ಮುಗೀತು. ನೆಕ್ಸ್ಟ್ ಸಂಯುಕ್ತಾಕ್ಷರಗಳು ಅಂತ ಬಂತು. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಸಂಯುಕ್ತಾಕ್ಷರಗಳು ನೋಡಿ. ಪರಸ್ಪರ ಎರಡೆರಡು ವ್ಯಂಜನ ಸೇರಿದ್ರೆ ಅಲ್ಲಿ ಒಂದು ವ್ಯಂಜನ ಮತ್ತು ಸ್ವರ ಸೇರ್ತದೆ. ಇಲ್ಲಿ ವ್ಯಂಜನ ಮತ್ತು ವ್ಯಂಜನವೇ ಸೇರಿದ್ರೆ ಏನಾಗತ್ತೆ? ಉದಾಹರಣೆಗೆ ಗ ಪ್ಲಸ್ ಯ ಯ, ಪ ಪ್ಲಸ್ ಮ ಮ, ಕ ಪ್ಲಸ್ ಕ ಕ ಅಕ್ಕ, ತ ಪ್ಲಸ್ ಪ ಪ ಉತ್ಪಾದ, ಹ ಪ್ಲಸ್ ಯ ಹ್ಯ ಹ್ಯ, ದ ಪ್ಲಸ್ ಯ ದ್ಯ, ಕ ಪ್ಲಸ್ ಕ್ಷ ಕ್ಷ. ಅಲ್ಲಿ ನೋಡ್ಕೊಳ್ಳಿ, ಕ್ಷ ಬರೆಯುವ ಸಂಸ್ಕೃತದಲ್ಲಿ ಕ್ಷ ಬರೆಯುವ ರೀತಿ ಹೇಗೆ ಅಥವಾ ಕ್ಷತ್ರಿಯ ಬರೀತಾರೆ ನೋಡಿ. ಕ್ಷ ಕ ಪ್ಲಸ್ ಲ ಕ್ಲ, ಕ ಪ್ಲಸ್ ಕ್ಷ ಕ್ಷ. ಹಾಗೆ ಹಾಗೆ ತ ಪ್ಲಸ್ ರ ರ ರ ಬರೆಯುವ ರೀತಿ ನೋಡಿ. ಆಮೇಲೆ ಜ ಪ್ಲಸ್ ಜ್ಞ, ತಿಳ್ಕೊಳ್ಬೇಕಾದೇನಂದ್ರೆ ವಿಜ್ಞಾನ ಅನ್ನುವಲ್ಲಿ ಈ ಜ್ಞ ಅನ್ನುವಂಥ ಸಂಯುಕ್ತಾಕ್ಷರದಲ್ಲಿ ಎರಡು ಸ್ವರಗಳು ಯಾವ್ದು ಸೇರಿದೆ? ಜ ಪ್ಲಸ್ ಇಞ, ಜವರ್ಗದ ಜಕಾರ ಚವರ್ಗದ ಅನುನಾಸಿಕ ಚ ಛ ಜ ಝ ಞ ಇದೆಯಲ್ಲ, ಚ ಛ ಜ ಝ ಞ, ಕ ಖ ಗ ಘ ಞ, ಚ ಛ ಜ ಝ ಞ. ಆದ್ರಿಂದ ಜ ಪ್ಲಸ್ ಇಞ ಇಸ್ ಈಕ್ವಲ್ ಟು ಜ್ಞ. ಕ್ಷ ಪ್ಲಸ್ ಣ ಷ್ಣ ಕೃಷ್ಣ, ತ ಪ್ಲಸ್ ಪ ಪ, ಪ ಪ್ಲಸ್ ತ ಪ ಆಪ್ತ, ರ ಪ್ಲಸ್ ಕ ಅರ್ಕ 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 ಅನ್ನುವಾಗ ಅ ಪ್ಲಸ್ ರ ಪ್ಲಸ್ ಕ ಅರ್ಕ ಅರ್ಕ, ರ ಪ್ಲಸ್ ಖ ಮೂರ್ಖ ಅನ್ನೋದಕ್ಕೆ ಅರ್ಕ ಆಯ್ತು. ಈ ರೀತಿಯಲ್ಲಿ ಸಂಯುಕ್ತಾಕ್ಷರಗಳನ್ನು ಕೂಡ ನೀವು ಕಲ್ತಾಯ್ತು. ಇದೆಲ್ಲ ಗೊತ್ತಿರೋ ವಿಷಯ. ಈ ಮೊದಲನೇ ಕ್ಲಾಸ್ ಆದ್ರಿಂದ ಮತ್ತು ಮಕ್ಕಳು ಯಾರಾದ್ರೂ ನಿಮ್ಮಲ್ಲಿ ಕಲೀಲಿಕ್ಕೆ ಕೂತ್ಕೊಂಡಿದ್ದಾರೆ ಅಂತ ಆದ್ರೆ ಸುಮಾರು ಜನ ಮಕ್ಕಳು ಸೇರಿದ್ದಾರಾಗ್ಲೇ, ಆ ಮಕ್ಕಳಿಗೆ ಈ ಸ್ಪೆಲ್ಲಿಂಗ್ ಅನ್ನು, ನಮ್ಮ ಸಂಸ್ಕೃತದ ಸ್ಪೆಲ್ಲಿಂಗ್, ಕನ್ನಡದ ಸ್ಪೆಲ್ಲಿಂಗ್, ಹಿಂದಿಯ ಸ್ಪೆಲ್ಲಿಂಗ್, ಇದು ನಮ್ಮ ಭಾಷೆಯ ಸ್ಪೆಲ್ಲಿಂಗ್, ಈ ಸ್ಪೆಲ್ಲಿಂಗ್ ಅನ್ನು ಸ್ಪಷ್ಟ ಮಾಡ್ಬಿಟ್ರೆ ಅವರ ಉಚ್ಚಾರಣೆಯಲ್ಲಿ ತಪ್ಪಾಗುದಿಲ್ಲ ಮತ್ತು ಅವ್ರು ಬರೆಯುವಾಗಲೂ ಕೂಡ ಏನು ತಪ್ಪಾಗುದಿಲ್ಲ. ಬರೆಯುವಾಗ ತಪ್ಪಾಗದೇ ಇರುವ ಹಾಗೆ ನಾವು ಈ ರೀತಿ ಅವರಿಗೆ ಸಹಾಯ ಮಾಡಬಹುದು. ಈಗ ಉದಾಹರಣೆಗೆ ಅರ್ಜುನ ಅಂತ ಇದೆ. ನಿಮ್ಮಲ್ಲಿ ಕೂತವ್ರ ಹತ್ರ ಏನಾದ್ರೂ ಪೇಪರ್ ಪೆನ್ನು ಇದ್ರೆ ನೀವು ಬರ್ಕೊಳ್ಬಹುದು. ಏನ್ ಬರ್ಕೊಳ್ಬಹುದು? ಅರ್ಜುನ ಎಂಬ ಶಬ್ದವನ್ನು ಸಂಸ್ಕೃತದಲ್ಲಿ ಬರ್ಕೊಂಡು ಅದನ್ನ ಬಿಡಿಸಿರಿ ಅಂತ. ಹೇಗೆ ಬಿಡಿಸ್ಬೇಕು ಅರ್ಜುನವನ್ನ? ಅರ್ಜುನ ಬಿಡಿಸುವುದು ಹೇಗೆ? ಅರ್ಜುನ ಎಂಬ ಪದದಲ್ಲಿರುವ ಎಲ್ಲಾ ಶಬ್ದಗಳನ್ನು, ಎಲ್ಲ ಅಕ್ಷರಗಳನ್ನು ಕೂಡ ತುಂಡು ಮಾಡಿ ಹಾಕ್ಬೇಕು. ಅರ್ಜುನ ಅನ್ನುವಾಗ ಏನಿದೆ? ಅದು ಮೂಲ ಸ್ವರ ಆಯ್ತು. ಪ್ಲಸ್ ರ್ಜು ಅನ್ನುವಾಗ ರ ಇದೆ. ಸೊ ರ ವ್ಯಂಜನ ಅರ್ಧ ರ, ಆ ಪ್ಲಸ್ ರ ಪ್ಲಸ್ ಜ ಪ್ಲಸ್ ನ ಪ್ಲಸ್ ಉ, ಅರ್ಜು ಆಯ್ತು. ನೋಡಿ, ರ್ಜು ಅನ್ನುವಲ್ಲಿ ರ ಜ ಉ ಮೂರು ಅಕ್ಷರ ಸೇರಿದೆ. ನಹ ಅನ್ನುವಲ್ಲಿ ನ ಪ್ಲಸ್ ಅಹ, ಅರ್ಜುನ. ಅ ಪ್ಲಸ್ ರ ಪ್ಲಸ್ ಜ ಪ್ಲಸ್ ಉ ಪ್ಲಸ್ ನಹ, ನ ಪ್ಲಸ್ ಅಹ. ಶ್ರೀಕೃಷ್ಣ ಹೇಗೆ? ಶ್ರೀಕೃಷ್ಣ. ಶ್ರೀ ಅನ್ನೋದು ಹೇಗೆ? ಶ ಪ್ಲಸ್ ರ ಪ್ಲಸ್ ಇ, ಶ್ರೀ. ಶ ಪ್ಲಸ್ ರ ಶ್ರ, ಈ ಶ್ರೀ. ಕೃಷ್ಣ ಹೇಗೆ ಬಿಡಿಸುವುದು? ಕ ಪ್ಲಸ್ ರ, ಕರಾಲ ರಾಲ ರ, ಆ ಇವು ರ. ಕ ಪ್ಲಸ್ ರ ಪ್ಲಸ್ ಶ ಪ್ಲಸ್ ನ, ಶ ಹಾಫ್ ನ ಅಹ, ಕೃಷ್ಣ. ಗೀತಾ ಗ ಪ್ಲಸ್ ಇ ಪ್ಲಸ್ ತ ಪ್ಲಸ್ ಆ, ಗೀತಾ. ಈಗ ದೊಡ್ಡ ಶಬ್ದಕ್ಕೆ ಹೋಗುವ. ಕುರುಕ್ಷೇತ್ರ ಬಿಡಿಸುವುದು ಹೇಗೆ? ಕುರು, ಕು ಹೇಗೆ ಬಿಡಿಸುವುದು? ಕ ಪ್ಲಸ್ ಉ ಕು, ರು ರ ಪ್ಲಸ್ ಉ ರು, ಕ್ಷೇ ಕ ಪ್ಲಸ್ ಶ ಪ್ಲಸ್ ಎ ಕ್ಷೇ, ತ್ರಹ ತ ಪ್ಲಸ್ ರ ಪ್ಲಸ್ ಅಹ, ಕುರುಕ್ಷೇತ್ರ. ಈ ರೀತಿಯಲ್ಲಿ ನಿಮಗೆ ನಾವು ಸ್ವಲ್ಪ ಗೊತ್ತಿರುವುದನ್ನ ಪುನಃಸ್ಮರಣೆ ಮಾಡಿದ್ದೇವೆ. ನಿಮ್ಮ ಮಕ್ಕಳಿಗೆ ಯಾರ್ಯಾರು ನೀವು ಒಬ್ಬೊಬ್ಬ ಹುಡುಗ ಅಥವಾ ಹುಡುಗಿಯನ್ನ ಅಡಾಪ್ಟ್ ಮಾಡಿಕೊಂಡು ಈ ಕ್ಲಾಸಿಗೆ ಬಂದಿದ್ದೀರಿ, ನಿಮ್ಮ ಜೊತೆಗಿದ್ರೆ ಸರಿ, ಇಲ್ಲದಿದ್ರೆ
ಅವರಿಗೆ ಆಮೇಲೆ ಕಲಿಸುವಾಗ ಈ ಕ್ರಮದಲ್ಲಿ ಅವರಿಗೆ ನೀವು ಕಲಿಸ್ಬೇಕಾಗಿ ವಿನಂತಿ. ಇದಾದ ಮೇಲೆ ನೆಕ್ಸ್ಟ್ಗೆ ಬನ್ನಿ. ನೆಕ್ಸ್ಟ್ ಇವುಗಳಿಗೆ ಸ್ವರಗಳ ಚಿಹ್ನೆಗಳನ್ನು ಸೇರಿಸಿ ಬರೆಯಿರಿ. ನಿಮ್ಗೆ ಇದನ್ನು ವಾಟ್ಸಪ್ ಅಲ್ಲಿ ಕಳಿಸ್ತೇವೆ. ಹೋಮ್ ವರ್ಕ್ ಆಗಿ ನೀವು ಕೂತ್ಕೊಂಡು ಬುಧವಾರ ಮಾಡ್ಕೊಂಡು ಬಂದಿರ್ಬೇಕು. ಹೇಗೆ ಸೇರಿಸುವುದು ಅಂದ್ರೆ ಯ ಇದೆ, ಯ ವ್ಯಂಜನ ಮೂಲಾಕ್ಷರ ಯ. ಯಾಕೆ ಒಂದು ಬಾಲ ಹಾಕಿದ್ದಾರೆ, ಒಂದು ಬಾಲ ಹಾಕಿದ್ರೆ ಯ, ಯ ಅಲ್ಲ ಯ. ಹಾಫ್ ದ ಹಾಫ್ ಅದು. ಸೊ ಯ. ಇವುಗಳಿಗೆ ಏನ್ ಮಾಡ್ಬೇಕು, ಸ್ವರ ಚಿಹ್ನೆಗಳನ್ನು ಹಾಕಿರಿ. ಸ್ವರ ಚಿಹ್ನೆ ಯಾವುದು? ಅ. ಯ ಪ್ಲಸ್ ಅ ಯ, ಯ ಪ್ಲಸ್ ಆ ಯಾ, ಯ ಪ್ಲಸ್ ಇ ಈ. ಸೊ ಯ ಯಾ ಇ ಈ ಯು ಯು ಯೈ ಯೈ ಇತ್ಯಾದಿ ಇವುಗಳನ್ನು ಯಾವ್ಯಾವ ಸ್ವರಗಳನ್ನು ಸೇರಿಸಿ ಪೂರ್ಣ ಅಕ್ಷರ ಆಗಿದೆ ಅನ್ನುವುದನ್ನು, ಪೂರ್ಣಾಕ್ಷರಗಳನ್ನು ಬರೆಯುವ ಅಭ್ಯಾಸವನ್ನು ನೀವು ಮಕ್ಕಳಿಗೆ ಮಾಡಿಸ್ಬೇಕು. ನೀವು ಕೂಡ ಮಾಡ್ಬೇಕು ಪೂರ್ಣಾಕ್ಷರ. ಅಲ್ಲಿಗೆ ಈ ಪೂರ್ಣಾಕ್ಷರಗಳನ್ನ ಬರೆಯುವಾಗ ಓದುವಾಗ ನಿಮ್ಗೆ ತಪ್ಪಾಗುವುದಿಲ್ಲ. ನಿರ್ದುಷ್ಟವಾಗಿ ಸಂಸ್ಕೃತವನ್ನು ಚೆನ್ನಾಗಿ, ಏನೂ ತಪ್ಪದೆ ಸಂಸ್ಕೃತವನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೇಕು. ಆಗ ನಿಮ್ಮ ಭಾಷೆ ಕೂಡ ಉತ್ತಮವಾಗ್ತದೆ. ಹಾಗೆ ಟ ಟ ಟಾ ಟಿ ಟಿ ಟು ಟು ಟೆ ಟೆ ಟೈ ಟೋ 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 ಟಂ ಟಹ. ಅಲ್ಲಿ ಟೋ ಟೋ ಟೌ ಸಂಸ್ಕೃತದಲ್ಲಿ ಟೋ ಟೌ ಟಂ ಟಹ. ಟ ಟಾ ಟಿ ಟಿ ಟು ಟು ಟ್ರ್ ಟ್ರ್ ಟೆ ಟೈ ಟೋ ಟೌ ಟಂ ಟಹ. ಕನ್ನಡದಲ್ಲಿ ಟೋ ಟೋ ಟೌ, ಇಲ್ಲಿ ಟೋ ಟೌ ಅಷ್ಟೇ. ನ ನಣ ನಿಣಿ, ಹಾಗೆ ಪ ಪ ಪಿ ಪಿ ತದ ದಿದಿ. ಈ ಪದಗಳಲ್ಲಿ ಸೇರುವ ಅಕ್ಷರಗಳನ್ನು ಬೇರ್ಪಡಿಸಿ ಬರೆಯಿರಿ. ಹಾಗಾಗ್ಲೇ ನಾನು ತೋರಿಸಿದೆ ಧೃತರಾಷ್ಟ್ರ ಹೇಗೆ ಬಿಡಿಸ್ಬರ್ಬೇಕು. ಕರವೀರಂ ಬಿಡಿಸುವುದು ಹೇಗೆ? ಕ ಪ್ಲಸ್ ಆ ಕ, ರ ಪ್ಲಸ್ ಆ ರ, ಓ ಪ್ಲಸ್ ಇ ವಿ, ರ ಪ್ಲಸ್ ಆ ಪ್ಲಸ್ ಕರವೀರಂ. ಅದೇ ರೀತಿ ನಾರಾಯಣ, ಮುರಳೀಧರ, ಮಹೌಷಧಂ, ವಿಜ್ಞಾನಂ. ವಿಜ್ಞಾನಂ ಬಿಡಿಸುವುದು ಹೇಗೆ? ಓ ಪ್ಲಸ್ ಇ ವಿ. ಜ್ಞಾ ಹೇಗೆ? ಜ ಪ್ಲಸ್ ಇಜ್ಞ ಪ್ಲಸ್ ಆ, ನ ಪ್ಲಸ್ ಆ ಪ್ಲಸ್ ವಿಜ್ಞಾನಂ. ಈ ರೀತಿ. ಆಮೇಲೆ ಮುಂದೆ ಕೆಲವು ಪದಗಳನ್ನು ಸಂಸ್ಕೃತ ಲಿಪಿಯಲ್ಲಿ ಬರೆಯಿರಿ ಅಂತ. ಈ ಕ್ಲಾಸಿಗೆ ಬರುವ ಎಲ್ಲರಿಗೂ ಕೂಡ ಹಿಂದಿ ಬರ್ತದೆ ಅಂತ ನಾವು ನಂಬಿಕೊಂಡು ಮುಂದೆ ಹೋಗಿದ್ದೇವೆ. ಹಾಗಾಗಿ ಇದಕ್ಕೆ ಸಮಯ ಕೊಡ್ತಾ ಇಲ್ಲ. ವರ್ಣಮಾಲೆಯನ್ನು ನೀವು ಹಿಂದಿಯಲ್ಲಿ ಕಲ್ತಿದ್ದೀರಿ. ಅದರದ್ದೇ ಒಂದು ಪರಿಷ್ಕೃತ ರೂಪ ಸಂಸ್ಕೃತದಲ್ಲಿ ಹೀಗಿದೆ. ಅದು ಪ್ರಾಕೃತ ರೂಪ, ಇದು ಸಂಸ್ಕೃತ ರೂಪ ಹಿಂದಿಯಲ್ಲಿ ಇದ್ದದ್ರತೆ. ಹಾಗಾಗಿ ಇದನ್ನು ನೀವು ಸುಲಭವಾಗಿ ಬರೆದು ಮುಗಿಸ್ತೀರಿ. ಅಗ್ನಿಹಿ ಆ ಗ ನ ಈ ಅಗ್ನಿಹಿ. ಈ ಪದಗಳನ್ನು ಸಂಸ್ಕೃತ ಲಿಪಿಯಲ್ಲಿ ಬರೆದು ಅದನ್ನ ಬಿಡಿಸಿ ಬರೆಯುವಂತ ಅಭ್ಯಾಸ ಮಾಡ್ರಿ. ಶಕ್ತಿ, ಅಂಕುರಂ, ಅಂಕುರಂ. ನೋಡಿ ಸಂಸ್ಕೃತದಲ್ಲಿ ಅಂಕುರಂ ಬರೆಯುವಾಗ ಕನ್ನಡದಲ್ಲಿ ಅಂಕುರಂ ಬರೀ ಹೇಗೆ ಬರೀತೀವಿ? ಆ ಮುಂದೆ ಸೊನ್ನೆ ಬರೆದು ಅಂಕುರಂ ಅಂತ ಬರಿತೀವಿ. ನಿಜವಾಗಿ ಹಿಂದಿನ ಕನ್ನಡದವರು ಬರಿತಾ ಇದ್ದದ್ದು ಸಂಸ್ಕೃತ ಮೂಲ ರೂಪದಲ್ಲಿ ಬರಿತಾ ಇದ್ರು. ಹೇಗೆ ಬರಿತಾ ಇದ್ರು ಅಂದ್ರೆ ಅವರು ಅಂಕುರಂ ಅನ್ನುವಾಗ ಆ ಮುಂದೆ ಇದೆಯಲ್ಲ ಕು ನಾ ಬರ್ದು ಅದಕ್ಕೆ ಕಾವತ್ ಕೊಡ್ತಾ ಇದ್ರು. ಈ ಸಂಸ್ಕೃತ ಹಾಗೆ ಆ ಬರ್ದು ಆಮೇಲೆ ನ ಬರ್ದು ಅದಕ್ಕೆ ಅದಕ್ಕೆ ಕಾ ಬರ್ದು ಹೂ ಒತ್ ಕೊಡುದು. ಅಂಕುರಂ, ಅಂಕುರಂ, ಅಂಕುರಂ. ಬ್ರಹ್ಮ, ಬ್ರ ಬರ್ದು ಹಾ ಬರ್ದು ಅದಕ್ಕೆ ಮಾವತ್ತು ಬ್ರಹ್ಮ. ಮೂರ್ಖ, ಮೂರ್ಖ, ಮೂ ಬರ್ದು ಖಾ ಬರ್ದು ಮೇಲೊಂದು ಅರ್ಥ ಒತ್ ಕೊಡೋದು. ಇದೆಲ್ಲ ಬರೆದು ಅಭ್ಯಾಸ ಮಾಡಿ ನಿಮಗೆ ಸಹಾಯ ಮಾಡ್ತಾರೆ. ನಮ್ಮಿಂದ ಬೇಕಾದ್ರೆ ಇವರ ಸಂಶಯಗಳಿದ್ರೆ ನಾವು ಕೇಳ್ಕೊಳ್ಬೇಕಾಗಿದೆ. ನಂತರ ಈ ಪದಗಳನ್ನು ಕನ್ನಡ ಲಿಪಿಯಲ್ಲಿ ಬರೀರಿ. ಮುಂದೆ ನೋಡಿ ವ್ಯಾಕರಣಂ, ಇದನ್ನೆಲ್ಲ ಕನ್ನಡದಲ್ಲಿ ಬರೆದು ಅಭ್ಯಾಸ ಮಾಡಿ ಸಾಧ್ಯ ಆದ್ರೆ ಈ ಶಬ್ದಗಳಿಗೆ, ಇಲ್ಲಿರುವ ಶಬ್ದಗಳಿಗೆ ಇಲ್ಲಿ ಕೊಟ್ಟಿದಾರಲ್ಲ ಶಬ್ದಗಳನ್ನ, ಈ ಶಬ್ದಗಳನ್ನೇ ಅಕ್ಷರಗಳಾಗಿ ಬಿಡಿಸಿ ಬರೆದು ನೀವೊಂದು ಅಭ್ಯಾಸ ಮಾಡಿದ್ರೆ ಬಹುಪಾಲು ಈ ಪಾಠ ಅಲ್ಲಿಗೆ ಮೊದಲನೇ ಪಾಠ ಮುಗಿಯಿತು. ಈ ಮೊದಲನೇ ಪಾಠದಲ್ಲಿ ಒಂದು ಬಿಟ್ಟಿದ್ದೇನೆ, ಇವತ್ತು ಸೇರಿಸಿಲ್ಲ. ಒಂದೇ ದಿವಸಕ್ಕೆ ಹೊಸದಾಗಿ ಕಲಿಯೋರಿಗೆ ಅಜೀರ್ಣವಾಗಬಾರದು, ಅದಕ್ಕೋಸ್ಕರ ಅದನ್ನ ಸೇರಿಸಿಲ್ಲ. ಏನು? ಯಾವ್ಯಾವ ಅಕ್ಷರಗಳು ನಮ್ಮ ಬಾಯಿನ ಯಾವ್ಯಾವ ಭಾಗದಿಂದ ಹೊರಗೆ ಬರ್ತದೆ ಅಂತ ಅದನ್ನ ಇಲ್ಲಿ ಸೇರಿಸಿಲ್ಲ ನಾವು. ಇಲ್ಲಿ ಸೇರಿಸಿಲ್ಲ. ಆಯ್ತು ಸರ್, ಇದು ಮುಗಿತಾ? ಇದೊಂದಿರಲಿ. ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ಬುಧವಾರ ದಿವಸ ಕಲಿಸ್ತೀವಿ. ಸೂತ್ರ ಸಮೇತವಾಗಿ ಕಲಿತೀರಿ ನೀವು.
ಅಕಹೋ ಸರ್ಜನೀಯಾನಾಂ ಕಂಠ ಇತ್ಯಾದಿ ಇತ್ಯಾದಿ. ಯಾವ್ಯಾವ ವರ್ಣಗಳನ್ನ ಬಾಯಿಯ ಯಾವ್ಯಾವ ಭಾಗದಿಂದ ನಾವು ಕಲಿತೇವೆ ಅಂತ. ಒಂದು ENT ಡಾಕ್ಟರ್ಗಳ ಸಮಾವೇಶದಲ್ಲಿ ವರ್ಕ್ಶಾಪ್ ನಲ್ಲಿ ನಾನು ಹೋಗಿ ಈ ಪಾಠ ಮಾಡಿದ್ದೇನೆ. ಸಂಸ್ಕೃತದಲ್ಲಿ ಯಾವ್ಯಾವ ವರ್ಣಗಳು ಎಲ್ಲೆಲ್ಲಿ ಉಚ್ಚಾರ ಮಾಡಬೇಕು ಬಾಯಿನಲ್ಲಿ ಎನ್ನುವುದನ್ನು ಸರಿಯಾಗಿ ಅವರಿಗೆ ಕಲಿಸಿದ ಮೇಲೆ, ಹಾಗಾಗಿ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿ, ಯಾವ್ದಾದ್ರು ಒಬ್ಬ ಮನುಷ್ಯ ನಿರ್ದಿಷ್ಟವಾದ ಯಾವ್ದಾದ್ರು ಒಂದು ವರ್ಣವನ್ನು ಸ್ವರವನ್ನು ಉಚ್ಚಾರ ಮಾಡ್ಲಿಕ್ಕೆ ಆಗದೆ ಇದ್ರೆ ಅವನಿಗೆ ಆ ಬಾಯಿನ ಆ ಭಾಗದಲ್ಲಿ ಆ ವೈಬ್ರೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ಮಾಡುವುದಕ್ಕೆ ಡ್ರಿಲ್ಲಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇದ್ರು. ಈ ENT ಅವರಿಗೆ ಇದು ತುಂಬಾ ಪ್ರಯೋಜನ ಆಯ್ತು ಅಂತ ಹೇಳಿದ್ರು. ಈಗ ನಾವುಗಳು ಮುಂದಿನ ಕ್ಲಾಸ್ ನಲ್ಲಿ ಅದಕ್ಕೆ ಸ್ಥಾನ ಪ್ರಯತ್ನ ವಿವೇಕ ಅಂತ ವ್ಯಾಕರಣ ಶಾಸ್ತ್ರ ಹೇಳ್ತಾರೆ. ಯಾವ ಸ್ಥಾನದಲ್ಲಿ ಎಷ್ಟು ಉಚ್ಚಾರ ಮಾಡಿ, ಎಷ್ಟು ಉಸಿರನ್ನು ಹಾಕಿ ಯಾವ್ಯಾವ ಅಕ್ಷರಗಳನ್ನ ಉಚ್ಚಾರ ಮಾಡಬೇಕು ಅನ್ನೋದನ್ನ ಮುಂದಿನ ಕ್ಲಾಸ್ ನಲ್ಲಿ ಕಲಿಯೋಣ ಅಂತ ಹೇಳ್ತಾ, ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ಸಂಸ್ಕೃತದ ಇನ್ನಷ್ಟು ಶಬ್ದಗಳನ್ನ ಕಲಿಬೇಕು. ಅದಕ್ಕೆ ಮೊದಲು ತಮಗೆ ಒಂದು ಕೆಲಸ, ಭಗವದ್ಗೀತೆಯ ಪುಸ್ತಕವನ್ನ ತೆಕ್ಕೊಂಡು ನೀವು ಭಗವದ್ಗೀತೆ ಪುಸ್ತಕ ಅದರಲ್ಲಿ ಆರಂಭದ ಶ್ಲೋಕಗಳನ್ನ ತೆಕ್ಕೊಂಡು ಆ ಶ್ಲೋಕಗಳಲ್ಲಿ ಇರುವಂತಹ ಶಬ್ದಗಳನ್ನು ತೆಕ್ಕೊಂಡು ಆ ಶಬ್ದಗಳನ್ನು ಅಕ್ಷರಗಳಾಗಿ ವಿಭಜಿಸಬೇಕು. ಉದಾಹರಣೆಗೆ ದುರ್ಯೋಧನ ಹೇಗೆ ವಿಭಜಿಸುವುದು? ದ ಪ್ಲಸ್ ಉ ದು, ರ ಪ್ಲಸ್ ಯ ಪ್ಲಸ್ ಓ ದುರ್ಯೋ, ಧ ಪ್ಲಸ್ ಅ, ನ ಪ್ಲಸ್ ಅ ದುರ್ಯೋಧನ. ಈ ರೀತಿಯಲ್ಲಿ ನೀವು ಆ ಶಬ್ದಗಳನ್ನು ಅಕ್ಷರಗಳಾಗಿ ವಿಭಜಿಸಿದಾಗ ನಿಮ್ಗೆ ಸ್ಪೆಲ್ಲಿಂಗ್ ಪಕ್ಕ ಆಗತ್ತೆ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನೀವು ಯಾರಿಗಾದ್ರು ಕಲಿಸ್ತಾ ಇದ್ದೀರಿ ಅವರಿಗೆ ಈ ರೀತಿ ಒಂದು 10 ಶಬ್ದಗಳನ್ನ ಕೊಟ್ಟು ಅದನ್ನ ವರ್ಣಗಳಾಗಿ ಅವರು ವಿಭಾಗ ಮಾಡ್ತಾರೆ. ಅದು ಸರಿ ಇದೆಯಾ ಅಂತ ನೀವು ನೋಡಿದ್ರೆ ನಿಮಗೂ ಸ್ಪಷ್ಟವಾಯ್ತು, ಚೆನ್ನಾಗಿ ಇದು ತಿಳಿದೋಯ್ತು, ಆ ಮಕ್ಕಳಿಗೂ ಕೂಡ ಚೆನ್ನಾಗಿ ಬಂದಿತ್ತು. ಅದಾದ ಮೇಲೆ ಈ ವರ್ಣಗಳನ್ನ ನೀವು ಹುಡುಕಬೇಕು. ಈಗ ನಾನು ಹೇಳುವಂತಹ ವರ್ಣದಲ್ಲಿ ಅನುನಾಸಿಕ ಯಾವುದು ಹೇಳಿ ಅಂತ ಹೇಳಿ ಯಾವ್ದಾದ್ರು ಕೊಡ್ಬೇಕು. ಯುಧಾ ಮನ್ಯು ಅಂತ ಕೊಡು. ಯುಧಾ ಮನ್ಯು ಇದರಲ್ಲಿ ನಾಸಿಕದಿಂದ ಹೇಳುವುದು ಯಾವುದು? ನ ಞ ನ ನ ಮ. ಯುಧಾ ಮನ್ಯು. ಆ ಮಗು ಹೇಳುತ್ತೆ ಮ ಎಂಬುದು ಅನುನಾಸಿಕ ಅಂತ ಹೇಳ್ತದೆ ಅಲ್ವಾ? ಆಮೇಲೆ ನಾಯಕ, ಇದರಲ್ಲಿ ಯಾವುದು ಅನುನಾಸಿಕ? ನ. ಸೊ ಅನುನಾಸಿಕಗಳನ್ನು ನೀವು ಕಂಡುಹಿಡಿಯೋಕೆ ಅವ್ರಿಗೆ ಹೇಳ್ಬೋದು. ಮತ್ತು ಅಲ್ಪ ಪ್ರಾಣ ಮಹಾಪ್ರಾಣಗಳು, ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಕೂಡ ಹೇಳ್ಬೋದು. ಅಲ್ಪ ಪ್ರಾಣ, ಗೋ ಅಲ್ಪ ಪ್ರಾಣ, ಮು ಅಲ್ಪ ಪ್ರಾಣ, ಕ ಮಹಾಪ್ರಾಣ. ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಹೇಳ್ಬೋದು. ಆಮೇಲೆ ಸ್ಥಿತೌ ಅನ್ನುವಾಗ ಸ ಪ್ಲಸ್ ಥ, ಸ ಅಲ್ಪ ಪ್ರಾಣ, ಥ ಮಹಾಪ್ರಾಣ, ಸ್ಥಿತೌ. ಈ ರೀತಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಮತ್ತು ಹ್ರಸ್ವ ದೀರ್ಘ, ಋಷಿಕೇಶ, ಹೃ ಅಲ್ಪ ಇದು ಹೃ ಹ್ರಸ್ವ, ಶೀ ದೀರ್ಘ, ಅಲ್ಲಿಗೆ ಹ್ರಸ್ವ ದೀರ್ಘ. ಮತ್ತು ಸ್ವರ ಯಾವುದು, ವ್ಯಂಜನ ಯಾವುದು, ಅನುಸ್ವರ ಯಾವುದು, ವಿಸರ್ಗ ಯಾವುದು, ಉದಾತ್ತ ಅನುದಾತ್ತ ಸ್ವರಿತ ಇಲ್ಲಿ ಬರುವುದಿಲ್ಲ, ವೇದ ಅಲ್ಲ ಆದ್ರಿಂದ. ಮತ್ತು ಅಲ್ಪ ಪ್ರಾಣ ಮಹಾಪ್ರಾಣ ಇವುಗಳನ್ನು ಹೇಳ್ತಾ, ಕರ್ಕಶ ಯಾವುದು, ಮೃದು ಯಾವುದು, ಕರ್ಕಶ ಯಾವುದು, ಮೃದು ಯಾವುದು, ಇದನ್ನು ಕೂಡ ನೀವು ವರ್ಣಗಳನ್ನು ಗುರುತಿಸುವುದಕ್ಕೆ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿರುವ ಕರ್ಕಶ ವರ್ಣವನ್ನು ತೆಗೀರಿ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ? ಕಖ ಚ ಟಠ ತಥ ದಥ, ಇದೇನಿದು? ಇವೆಲ್ಲವೂ ಕೂಡ ಕರ್ಕಶಗಳು. ಅಂತಹ ಅಕ್ಷರಗಳನ್ನ ಅವರು ಹೆಕ್ಕಿ ತೆಗಿತಾರೆ. ಈಗ ದೇವದತ್ತ ಅನ್ನುವಾಗ ದೇವ, ಇವೆಲ್ಲ ಮೃದು ವರ್ಣಗಳು. ದ ಕೂಡ ಮೃದು ವರ್ಣ. ತಥದ ತ ಇದು ಕರ್ಕಶ. ಈಗ
ವೃಕ್ಷಸ್ತಿಷ್ಠತ್ಯಗ್ರೆ ವೃಕ್ಷೋ ತಿಷ್ಠತಿ ಅಗ್ರೆ ವೃಕ್ಷಸ್ತಿಷ್ಠತ್ಯಗ್ರೆ. ಒಂದು ಮರ ಎದುರುಗಡೆ ಇದೆ ನೋಡಿ. ಒಬ್ಬ ಗುರು ಕೇಳ್ದ, ಒಳ್ಳೆ ಚೆನ್ನಾಗಿ ಕಲಿತ ವಿದ್ಯಾರ್ಥಿಗೆ, ಒಳ್ಳೆ ಪಂಡಿತನಾದ ವಿದ್ಯಾರ್ಥಿ ಅಂತ ಇಟ್ಕೊಳ್ಳೋ ಅವನಿಗೆ ಹೇಳಿದ್ರು, ಕರ್ಕಶ ವರ್ಣದಲ್ಲಿ ನೀನು ಒಂದು ಪದ್ಯ ಹೇಳಬೇಕು. ಕರ್ಕಶ ವರ್ಣವೇ ಉಪಯೋಗಿಸ್ಬೇಕು. ಎದುರುಗಡೆ ಒಂದು ಮರ ಇದೆ, ಅದನ್ನ ಕರ್ಕಶ ವರ್ಣದಿಂದಲೇ ವಿವರಿಸ್ಬೇಕು. ಎದುರಿನಲ್ಲಿ ಒಂದು ಮರ ನಿಂತಿದೆ, ಕರ್ಕಶ ವರ್ಣ ಸಂಸ್ಕೃತದಲ್ಲಿ ಹೇಳ್ಬೇಕು. ಅವನು ಹೇಳ್ದ, ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ. ಶುಷ್ಕೋ ವೃಕ್ಷ, ಶುಷ್ಕೋ ವೃಕ್ಷ ಎಲ್ಲ ಕರ್ಕಶ ವರ್ಣ. ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ, ತಿಷ್ಠತಿ ನಿಂತಿದೆ, ಅಗ್ರೆ ಎದುರಿನಲ್ಲಿ. ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ. ಅದೇ ಮತ್ತೆ ಹೇಳ್ದ, ಈಗ ಬರೀ ಮೃದು ವರ್ಣದಲ್ಲೇ ಹೇಳ್ಬೇಕು, ಬರೀ ಮೃದು ವರ್ಣದಲ್ಲೇ ಹೇಳ್ಬೇಕಿದ್ನ. ನೀರಸ ತರುರಿಹ ವಿಲಸತಿ ಪುರತಃ. ನೀರಸ ರಸವಿಲ್ಲದ, ನೀರಸ ಒಣಗಿದ. ಶುಷ್ಕ ಅಂದ್ರೆ ಅದೇ ನೀರಸ ತರುರಿಹ, ತರು ಅಂದ್ರೆ ಮರ, ಇಹ ಇಲ್ಲಿ ನೀರಸ ತರುರಿಹ ವಿಲಸತಿ ಪುರತಃ ಎದುರಿನಲ್ಲಿ ನಿಂತಿದೆ. ಅದೇ ಒರಟಾಗಿ ಹೇಳುವ, ಕರ್ಕಶ ಹೇಳಿದರೆ ಶುಷ್ಕ ಒಣಗಿದ. ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ, ತಿಷ್ಠತಿ ಅಗ್ರೆ. ಇಂತಹ ಚಮತ್ಕಾರಗಳು ಸಂಸ್ಕೃತದಲ್ಲಿ ಹಲವಾರಿದೆ. ಇದು ಕರ್ಕಶ ವರ್ಣ ಮೃದು ವರ್ಣವನ್ನ ಪರಿಚಯ ಮಾಡ್ಲಿಕ್ಕೋಸ್ಕರವಾಗಿ ಹೇಳಿದನು. ಅಲ್ಪ ಪ್ರಾಣ ಮಹಾಪ್ರಾಣಗಳು ಕೂಡ ನೀವು ಕಂಡಿದ್ದೀರಿ, ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಕಂಡಿದ್ದೀರಿ. ನಾವು ನಮ್ಮ ಕಾಲೇಜು ವಿದ್ಯಾರ್ಥಿಗಳನ್ನು ಆಕಾಶವಾಣಿಯಲ್ಲಿ ಒಂದು ಸಂಸ್ಕೃತ ನಾಟಕ ಮಾಡ್ಲಿಕ್ಕೆ ಕರ್ಕೊಂಡು ಹೋದಾಗ ಆ ನಾಟಕದಲ್ಲಿ ಒಂದು ವಾಕ್ಯ ಹೀಗೆ ಬಂದಿತ್ತು, ತತ್ ಕಥಂ ಭವತಿ ಅಂತ ಹೇಳ್ಬೇಕು. ತತ್ ಕಥಂ ಭವತಿ ಅಂತ ಹೇಳ್ಬೇಕು. ಅದು ಮಹಾಭಾರತದ ನಾಟಕ. ಅದು ಹೇಗಾಗ್ತದೆ ಅಂತ ಕೇಳಲಿಕ್ಕೆ ತತ್ ಕಥಂ ಭವತಿ ಅಂತ ಹೇಳ್ಬೇಕು. ತತ್ ಕಥಂ ಭವತಿ ಅನ್ನುವಾಗ ತತ್ ಕಥಂ ಭವತಿ ಅನ್ನುವಾಗ ಥ ಮಹಾಪ್ರಾಣ ಹೇಳ್ಬೇಕು. ಆದ್ರೆ ಈ ಪ್ರಾಣಿಗೆ, ಈ ವಿದ್ಯಾರ್ಥಿಗೆ ಮಹಾಪ್ರಾಣ ಅಭ್ಯಾಸ ಇಲ್ಲಾದ್ರಿಂದ ತತ್ ಕಥಂ ಭವತಿ ಇಂದ, ಹಾಗಲ್ಲ ಕಣಯ್ಯ, ಕಥಂ ಭವತಿ ಅಲ್ಲ, ಕಥಂ ಭವತಿ. ಆಚಾರ ಹೇಳ್ತೀನಿ ಸರ್, ತತ್ ಕಥಂ ಭವತಿ ಅಂತ ಹೇಳ್ಬೇಕಾಗಿತ್ತು. ಅವನು ತತ್ ಕಥಂ ಭವತಿ ಅಂದ್ಬಿಟ್ಟ. ಅವನು ಖತಂ ಆಯ್ತು ಅಂತ, ಖತಂ ಆಗೋಯ್ತು ಅಂತ. ಅಲ್ಪ ಪ್ರಾಣ ಮೊದಲು, ಆಮೇಲೆ ಮಹಾಪ್ರಾಣ. ಕಥಂ ಅಂತ ಅವ್ರು ಹೇಳ್ಬೇಕಾಯ್ತು. ಅವನು ಖತಂ ಹೇಳ್ಬಿಟ್ಟ, ಅಲ್ಲಿ ಖತಂ ಆಯ್ತು. ಅಲ್ಲಿಗೆ ಎಲ್ಲಿ ಅಲ್ಪ ಪ್ರಾಣ ಹೇಳ್ಬೇಕು ಅಲ್ಲಿ ಮಹಾಪ್ರಾಣ ಹೇಳ್ದ, ಎಲ್ಲಿ ಮಹಾಪ್ರಾಣ ಹೇಳ್ಬೇಕು ಅಲ್ಲಿ ಅಲ್ಪ ಪ್ರಾಣ ಹೇಳ್ದ. ಅದರಿಂದ ಕಥಂ ಇದ್ದದ್ದು ಖತಂ ಆಗೋಯ್ತು. ಹಾಗಾಗ್ಬಾರ್ದು, ಕರೆಕ್ಟ್ ಆಗಿ ಹೇಳ್ಬೇಕು. ಕಥಂ ಭವತಿ ಅದು ತಪ್ಪಾಗುತ್ತೆ, ಕಥಂ ಭವತಿ ಅದು ತಪ್ಪಾಗುತ್ತೆ. ಸೊ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸ್ಪಷ್ಟವಾಗಿ ಚೆನ್ನಾಗಿ ಉಚ್ಚಾರ ಮಾಡುವುದನ್ನು ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದಕ್ಕೆ, ಅದರಿಂದ ಸಂಸ್ಕೃತ ಉಚ್ಚಾರ ಮಾಡಿದ್ರೆ ಬಾಕಿ ಎಲ್ಲ ಕರೆಕ್ಟ್ ಆಗ್ತದೆ. ಇವುಗಳನ್ನು ಅಭ್ಯಾಸ ಮಾಡಿಸಿ ವೇದ ಪಾಠ ಮಾಡುವಾಗ ಉದಾತ್ತ ಅನುದಾತ್ತ ಸಹಿತ ಅಭ್ಯಾಸ ತಾನಾಗಿ ಆಗ್ತದೆ. ಆದ್ರಿಂದ ಈವರೆಗಿನ ಪಾಠದಲ್ಲಿ ಬಂದಂತ ಎಲ್ಲ ಪಾರಿಭಾಷಿಕ ಶಬ್ದಗಳು, ಆ ಶಬ್ದಗಳ ಸಂಬಂಧಪಟ್ಟಂತ ಅಕ್ಷರಗಳು ಯಾವುದು, ಆ ವರ್ಣಗಳು ಯಾವುದು, ಆ ವರ್ಣಗಳನ್ನು ಯಾವ ರೀತಿ ಉಚ್ಚಾರ ಮಾಡ್ಬೇಕು, ಯಾವ ರೀತಿ ಉಚ್ಚಾರ ಮಾಡಿಸ್ಬೇಕು ಅನ್ನುವುದನ್ನು ಕೂಡ ನೀವು ಕಲ್ತಿದ್ದೀರಿ. ಅಲ್ಲಿಗೆ ಧನ್ಯವಾದ ಬಂದುಬಿಡ್ತು. ಧನ್ಯವಾದ ಆಯ್ತು. ಈಗ ಮುಂದಿನ ಪಾಠಕ್ಕೆ ಸ್ವಲ್ಪ ತಯಾರು ಮಾಡ್ಬೇಕು ನಿಮಗೆ. ಅದನ್ನ ಮಾಡಿ ಇವತ್ತಿನ ಪಾಠ ಮುಗೀತದೆ. ಏನು ಮುಂದಿನ ಪಾಠಕ್ಕೆ ತಯಾರಿದ್ರೆ, ವರ್ಣಗಳು ಮುಗಿತು, ಈಗ ಅಕ್ಷರಗಳು ಮುಗಿತು. ಅಕ್ಷರಗಳು ಮುಗಿದ ಮೇಲೆ ಅಕ್ಷರಗಳು ಕೂಡಿದ್ರೆ ಬರುವಂತಹದ್ದು ಅರ್ಥಪೂರ್ಣವಾದ ಅಕ್ಷರಗಳ ಮಿಲನವೇ ಶಬ್ದ. ಮೀನಿಂಗ್ಫುಲ್ ಅಸೋಸಿಯೇಷನ್ ಆಫ್ ಲೆಟರ್ಸ್ ವಿಲ್ ಗಿವ್ ಯು ದಿ ವರ್ಡ್. ಸುಮ್ಮನೆ ಅಲ್ಲ, ಮೀನಿಂಗ್ಫುಲ್ ಇರಬೇಕು. ಅದರಿಂದ ಈ ಶಬ್ದಗಳ ಪಾಠ ಮುಂದಿನ ಕ್ಲಾಸ್ ಅಲ್ಲಿ ಆಗ್ತದೆ. ಅದಕ್ಕೆ ಒಂದು ಪ್ರಿಪರೇಷನ್, ಅದಕ್ಕೊಂದು ಪ್ರಿಪರೇಷನ್. ನೀವು ನಿಮ್ಮ ಮನೆಯ ಮಕ್ಕಳ ಜೊತೆಗೆ, ಹೆಂಡತಿ ಮಕ್ಕಳ ಜೊತೆಗೆ ಆಡುವಾಗ ಇಲ್ಲಿ ಬಂದದ್ದು ಅಂತ್ಯಾಕ್ಷರಿ. ಅಂತ್ಯಾಕ್ಷರಿ ಈಗ ಮಹಾಭಾರತದಲ್ಲೇ ಬರ್ತಕ್ಕಂಥ ಶಬ್ದಗಳು, ಹೆಸರುಗಳು, ಪುರಾಣದಲ್ಲಿ ಬರ್ತಕ್ಕಂಥ ಯಾವ್ದು ಆಗ್ಬೋದು, ವಿಷ್ಣು ಸಹಸ್ರನಾಮದ ಹೆಸರುಗಳನ್ನ ಆಗ್ಬೋದು, ನೀವು ತಕ್ಕೊಂಡು ಅಂತ್ಯಾಕ್ಷರಿ. ದುರ್ಯೋಧನ ಆಯ್ತು ಅಂತ ಒಬ್ರು ಹೇಳಿದ್ರೆ, ನಾದಿಂದ ಆರಂಭಿಸಿ ಇನ್ನೊಂದು ಹೇಳ್ಬೇಕು. ನಾವಿಕಾ ಆಯ್ತು, ತೊಂದರೆ ಇಲ್ಲ. ಕಾದಿಂದ ಆರಂಭಿಸಿ ಕರ್ಣ ಆಯ್ತು. ನಾದಿಂದ ಆರಂಭಿಸಿ ನಾರಾಯಣ, ನಾದಿಂದ ಆರಂಭಿಸಿ ನಾದಿಂದ ಈ ರೀತಿ
ರಾಮಾಯಣ ಮಹಾಭಾರತ ಅಥವಾ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಅಲ್ಲಿ ಬರ್ತಕ್ಕಂಥ ಆದಷ್ಟು ಶಬ್ದಗಳಲ್ಲಿಯೇ ಅಂತ್ಯಾಕ್ಷರಿಯನ್ನು ಹೀಗೆ ಆಡ್ಬೋದು. ಇದು ಅಂತ್ಯಾಕ್ಷರಿ ಅಂದ್ರೆ ಅಲ್ಲಿ ಪದ್ಯಗಳದ್ದಲ್ಲ, ಇಲ್ಲಿ ಪದಗಳದ್ದು. ಪದ ಅಂತ್ಯಾಕ್ಷರಿ ಈ ಆಟವನ್ನ ಕೂಡ ಆಡಬಹುದು. ಈ ಆಡುವ ಮೂಲಕ ಬೇರೆ ಏನೋ ಹರಟೆ ಜಗಳ ಎಲ್ಲ ಮಾಡೋ ಬಂದು ಊಟದ ಸಮಯದಲ್ಲಿ ಮತ್ತು ಪ್ರಯಾಣ ಮಾಡೋ ಸಮಯದಲ್ಲಿ ವರ್ಡ್ ಪ್ಲೇ ಅಂದ್ರೆ ಯಾವ ಕಡೆಯ ವರ್ಣ ಇದೆ ಅದರ ಆಧಾರದ ಮೇಲೆ ಮುಂದಿನ ಶಬ್ದವನ್ನು ಆ ವರ್ಣದಿಂದ ಆರಂಭಿಸಿ ಮಾಡುವಂತಹದ್ದು. ಹಂಸಃ ಅನ್ನುವಾಗ ಸಹಾಯಕ, ಹಾಗೆ ಕ ಅನ್ನುವಾಗ ಕರ್ಣಃ ಅಥವಾ ಕಥಂಚಿತ್, ಈ ರೀತಿ ತುಂಬಾ ವರ್ಡ್ಸ್ ಅನ್ನ ಮಾಡಿ ಶಬ್ದಗಳನ್ನ ಮಾಡುವ ಅಭ್ಯಾಸವನ್ನ ಮಾಡಬಹುದು ಅಂತ ಹೇಳ್ತಾ ಅಲ್ಲಿಗೆ ಮೊದಲನೇ ಪಾಠವನ್ನು ಮುಗಿಸಿ ಎರಡನೇ ಪಾಠಕ್ಕೆ ಒಂದು ಪೀಠಿಕೆಗೆ ಹೋಗ್ತಾ ಇದ್ದೇನೆ. ಈಗ ಸಂಸ್ಕೃತದಲ್ಲಿ ಬೇರೆ ಎಲ್ಲ ಭಾಷೆಯಲ್ಲಿರುವಂತೆ ಸಂಸ್ಕೃತದಲ್ಲೇ ಇದ್ದದ್ದನ್ನು ಬೇರೆ ಭಾಷೆಗೆ ನಾವು ತಗೊಂಡಿದ್ದೇವೆ. ಏನಿದೆ ಅಂದ್ರೆ ಶಬ್ದಗಳಲ್ಲಿ ಮೊದಲು ಬರುವುದು ನಾಮಪದಗಳು, ನೇಮ್ಸ್. ನಾಮಪದ, ನೇಮ್ಸ್, ಹೆಸರುಗಳು. ಈ ಹೆಸರುಗಳಿಂದ ನಾವು ಶುರು ಮಾಡುವ. ಮೊದಲು ಬರುವಂತಹದ್ದು ಈಗ ನಿಮ್ಗೆ ಈ ಪ್ಲೇಟ್ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಎರಡನೇ ಸೆಟ್ಟಿಗೆ ಬರುವ ರಾಮಃ, ಭೀಮಃ, ಶಿಕ್ಷಕಃ, ಛಾತ್ರಃ, ಹಂಸಃ, ಶುಕಃ, ಪಿಕಃ, ವೃಕ್ಷಃ, ಪರ್ವತಃ, ಹಸ್ತಃ, ದೇಹಃ, ಪಾದಃ, ಕರ್ಣಃ, ಭುಜಃ, ಕಂಠಃ. ಇದೆಲ್ಲದಕ್ಕೆ ಅಹ 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 ಸೇರಿದೆ. ಸಂಸ್ಕೃತದಲ್ಲಿ ಯಾವ್ಯಾವುದಕ್ಕೆ ಸಾಮಾನ್ಯತಃ ಅಹ ಅಹ ಸೇರ್ತದೆ, ಸಾಮಾನ್ಯತಃ ಜನರು ಅಲ್ಲ, ಸಾಮಾನ್ಯತಃ ಅಹ ಅಹ ಸೇರ್ತದೆ. ಅದನ್ನು ಸಾಮಾನ್ಯವಾಗಿ ನಾವು ಪುಲ್ಲಿಂಗ ಶಬ್ದ ಅಂತ ಹೇಳ್ತೇವೆ. ನೋಡಿ, ರಾಮ, ಭೀಮ, ಶಿಕ್ಷಕ, ಛಾತ್ರ, ಹಂಸ, ಶುಕ. ಛಾತ್ರ ಅಂದ್ರೆ ವಿದ್ಯಾರ್ಥಿ, ವೃಕ್ಷ, ಪರ್ವತ, ಹಸ್ತ, ದೇಹ, ಪಾದ, ಕರ್ಣ, ಇವೆಲ್ಲ ನಮ್ಮ ಕನ್ನಡ ಭಾಷೆಯಲ್ಲೂ ಇರತಕ್ಕಂಥ ಶಬ್ದಗಳಾದ್ರಿಂದ ಇದು ಸಂಸ್ಕೃತ ಭಾಷೆಯ ಶಬ್ದಗಳೇ ಆದ್ರಿಂದ ಈ ಶಬ್ದಗಳನ್ನು ನೀವು ಪುಲ್ಲಿಂಗ ಅಂತ ಗುರುತಿಸ್ಬೇಕು. ಇದೇ ರೀತಿ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಪುಲ್ಲಿಂಗ ಶಬ್ದಗಳನ್ನು ಗುರುತಿಸಿ. ದುರ್ಯೋಧನ ಪುಲ್ಲಿಂಗ ಶಬ್ದ. ಅದೇ ರೀತಿ ಭೀಮಃ ಪುಲ್ಲಿಂಗ ಶಬ್ದ, ಅರ್ಜುನ ಪುಲ್ಲಿಂಗ ಶಬ್ದ, ಯುಧಿಷ್ಠಿರ ಪುಲ್ಲಿಂಗ ಶಬ್ದ, ವಿರಾಟ ಪುಲ್ಲಿಂಗ ಶಬ್ದ, ದ್ರುಪದಃ. ಅಂದ್ರೆ ಯಾವ್ಯಾವುದಕ್ಕೆ ವಿಸರ್ಗ ನೀವು ಹಾಕ್ತೀರಿ ಆರಂಭದಲ್ಲಿ ಅದು ಪುಲ್ಲಿಂಗ ರೂಪ ಅಂತ ನೀವು ತಕೊಳ್ಬೇಕು. ಪುಲ್ಲಿಂಗ ರೂಪ ಅಂತ ತಕೊಳ್ಬೇಕು. ಸೊ ಪುಲ್ಲಿಂಗ ಶಬ್ದಗಳನ್ನು ಸಾಮಾನ್ಯವಾಗಿ ಅಹ. ಸೊ ವಾಕ್ಯ ಹೇಗೆ? ರಾಮಃ ಪಠತಿ, ರಾಮನು ಓದುತ್ತಾನೆ. ಭೀಮಃ ಧಾವತಿ, ಭೀಮನು ಓಡುತ್ತಾನೆ. ಆಮೇಲೆ ಶಿಕ್ಷಕಃ ಲಿಖತಿ, ಶಿಕ್ಷಕನು ಬರೆಯುತ್ತಾನೆ. ಛಾತ್ರಃ ಪಠತಿ, ವಿದ್ಯಾರ್ಥಿಯು ಓದುತ್ತಾನೆ. ಹಾಗೆ ಅಹ ಅಹ ಬರ್ಬೇಕು. ಹಂಸಃ ಇದೇ ರೀತಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ಭೋಜಃ, ಸೌಭದ್ರಃ. ಸೊ ಭಗವದ್ಗೀತೆಯ ಶ್ಲೋಕ ಕೊಟ್ಟು ಇಲ್ಲಿ ಪುಲ್ಲಿಂಗ ಶಬ್ದಗಳನ್ನ ಗುರುತಿಸು ಅಂತಂದ್ರೆ ಅದರಲ್ಲೂ ಪ್ರಥಮ ವ್ಯಕ್ತಿ ಮಾತ್ರ, ವಿಭಕ್ತಿ ಸ್ಟಾರ್ಟ್ ಮಾಡ್ಲಿಲ್ಲ, ಇವತ್ತಿನ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪ್ರಥಮ ವ್ಯಕ್ತಿ ಮಾತ್ರ. ಕರ್ಣಃ, ಕೃಪಃ, ವಿಕರ್ಣಃ, ಅದೇ ರೀತಿ ಭೀಷ್ಮ. ಈ ಎಲ್ಲ ಶಬ್ದಗಳು ಕೂಡ ಯುಧಿಷ್ಠಿರ ಮತ್ತು ಅಲ್ಲಿ ಸಂಜಯ, ಈ ರೀತಿಯಲ್ಲಿ ಎಲ್ಲ ಪುಲ್ಲಿಂಗ ಶಬ್ದಗಳನ್ನ ನೀವು ಮಹಾಭಾರತದ ಇದು ಭಗವದ್ಗೀತೆಯಲ್ಲಿ ಗುರುತಿಸಿ ಹಾಕಿಬಿಡ್ತೀವಿ. ಅದು ಮೊದಲನೇದಾಯ್ತು. ಇನ್ನು ಸ್ತ್ರೀಲಿಂಗ ಶಬ್ದಗಳನ್ನ ಮೇಲೆ ಕಾಣ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಈ ಸ್ತ್ರೀಲಿಂಗ ಶಬ್ದಗಳಿಗೆಲ್ಲ ಆ ಅಂತ ಬರುತ್ತೆ. ಉಮಾ, ರಾಧಾ, ಗಂಗಾ, ಮೃತ್ತಿಕಾ, ರಸನ. ರಸನ ಅಂದ್ರೆ ನಾಲ್ಗೆ ಸ್ತ್ರೀಲಿಂಗ ಶಬ್ದ. ರಸನ, ಭಾರ್ಯ ಹೆಂಡತಿ, ಧರಾ ಭೂಮಿ, ಮಾಲಾ ಶಿಲಾ, ರೇಖಾ, ಪೂಜಾ, ವಿದ್ಯಾ, ವೃದ್ಧ, ಮಹಿಳಾ, ಶಾರದಾ, ಜಿಹ್ವಾ. ಇದೇ ರೀತಿಯಲ್ಲಿ ಲಲಿತಾ ಸಹಸ್ರನಾಮವನ್ನು ಕಲ್ತಿರುವವರು ಅಲ್ಲಿಯ ಶಬ್ದಗಳನ್ನ ತೆಗೆದು ಅದರ ಮೂಲ ರೂಪವನ್ನ ಅದರಲ್ಲಿ ಅಕಾರಾಂತವಾದ್ದು ಮಾತ್ರ ತಗೊಳ್ಳಿ, ಕಡೆಯಲ್ಲ ಆ ಬರ್ತಕ್ಕಂಥದ್ದು ಮಾತ್ರ. ಲಲಿತಾ, ಅಂಬಿಕಾ, ಈ ರೀತಿಯಲ್ಲಿ ಈ ಸ್ತ್ರೀಲಿಂಗ ಶಬ್ದಗಳೆಲ್ಲ ಆ. ಸೊ ಉಮಾ ವದತಿ, ಗಂಗಾ ಪಠತಿ, ಮೃತ್ತಿಕಾ
ಅಸ್ತಿ. ಈ ರೀತಿಯಲ್ಲಿ ವಿದ್ಯಾ ವದತಿ, ವೃದ್ಧ ಪಠತಿ ಅಥವಾ ಮಹಿಳಾ ಲಿಖತಿ, ಈ ರೀತಿಯಲ್ಲಿ ಬರ್ತದೆ. ಸೊ ಅಲ್ಲಿಗೆ ಅಹ ಬಂದ್ರೆ ಪುಲ್ಲಿಂಗ, ಆ ಬಂದ್ರೆ ಸ್ತ್ರೀಲಿಂಗ, ಅಂ ಬಂದ್ರೆ ನಪುಂಸಕಲಿಂಗ. ಸಾಮಾನ್ಯವಾಗಿ ಜನರಲ್ಲ ಎಲ್ಲಾ ಶಬ್ದಗಳು ಹೀಗೆ ಇರ್ತವೆ ಅಂತಲ್ಲ, ಸಾಮಾನ್ಯವಾಗಿ ಆರಂಭದಲ್ಲಿ ಕಲಿಕ್ಕೆ ಇಷ್ಟ ತಿಳ್ಕೊಂಡ್ರೆ ಒಳ್ಳೆಯದು. ಸಲಿಲಂ, ಪಾತ್ರಂ, ಪರ್ಣಂ, ಗೃಹಂ, ಕುಸುಮಂ, ನೇತ್ರಂ, ಚಿತ್ರಂ, ಭೂಷಣಂ, ಮಂದಿರಂ, ವಸ್ತ್ರಂ, ವದನಂ, ಶೀರ್ಷಂ, ಅಂಗಂ, ಅಂಗಣಂ, ವಿಪಿನಂ, ತೋಯಂ. ನಾವು ಭಗವದ್ಗೀತೆ ಓದಿದ್ದೇವೆ. ಪತ್ರಂ, ಪುಷ್ಪಂ, ಫಲಂ, ತೋಯಂ, ನಾಲ್ಕನ್ನು ಓದಿದ್ದೇವೆ. ಅಮ್ಮ ಅಂತ ಬರುತ್ತೆ. ಯಾಕೆ ಅಂದ್ರೆ ಇದೆಲ್ಲವೂ ನಪುಂಸಕಲಿಂಗ ಶಬ್ದಗಳು. ನೀರು, ಜಲಂ, ಪತ್ರಂ, ಎಲೆ, ಪುಷ್ಪಂ, ಫಲಂ, ಇದೆಲ್ಲವೂ ಕೂಡ ಅಮ್ಮ ಅಂತ ಬಂದ್ರೆ ನಪುಂಸಕಲಿಂಗ ಶಬ್ದ. ಸಾಮಾನ್ಯವಾಗಿ ಈ ರೂಪದಲ್ಲಿ ಇರ್ತಕ್ಕಂಥ ಈ ಶಬ್ದಗಳನ್ನು ನಾವು ಮುಂದೆ ಉಪಯೋಗಿಸುವಾಗ ಅದರ ಸ್ವರೂಪ ಮಾತಾಡ್ತೇವೆ. ಬಹಳ ಮೂಲಭೂತವಾದ ಮೊದಲನೇ ಕ್ಲಾಸಲ್ಲಿ ಮಾತ್ರ ತಿಳ್ಕೊಳ್ಬೇಕಾದಂತ ಈ ನಾಮಪದಗಳನ್ನು ನಿಮಗೆ ನಾನು ಕೊಟ್ಟಿದ್ದೇನೆ. ಈ ನಾಮಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಸಾಮಾನ್ಯ ಶಬ್ದಗಳನ್ನು ಕೊಟ್ಟಿದ್ದೇನೆ. ವಾಕ್ಯ ಮಾಡ್ಬೇಕಾದ್ರೆ ಇದಕ್ಕೂ ಒಂದೊಂದು ಕ್ರಿಯಾಪದ ಸೇರಿಸ್ಬೇಕು. ಕ್ರಿಯಾಪದ ಮುಂದಿನ ಕ್ಲಾಸ್ ನಲ್ಲಿ ಕೊಡ್ತೇನೆ. ಇದರಲ್ಲಿ ಉದಾಹರಣೆಗೆ ಭವತಿ. ಹೇಗೆ ಭವತಿ? ಭವತಿ ಆಗು. ಭವತಿ ಅಂದ್ರೆ ಆಗು, ಆಗುತ್ತಾನೆ. ಭವತಿ ಆಗುತ್ತದೆ. ಸಹ ಏನೋ ಒಂದು ಆಗ್ತಾನೆ. ಭವತಿ. ಪಠತಿ ಅದೇ ರೀತಿ ಪಠತಿ, ರಾಮಃ ಪಠತಿ, ಲಿಖತಿ, ಶಿಕ್ಷಕಃ ಲಿಖತಿ. ಈ ರೀತಿ ಕ್ರಿಯಾಪದಗಳ ಪಟ್ಟಿಯನ್ನ ಮುಂದಿನ ಕ್ಲಾಸ್ ಅಲ್ಲಿ ಕೊಡ್ತೇವೆ. ಆತರ ಒಮ್ಮೆ ತುಂಬಾ ಪಟ್ಟಿ ಸಿಕ್ಕ ನಂತರ ನಿಮ್ಗೆ ವಾಕ್ಯ ಮಾಡ್ಲಿಕ್ಕೆಲ್ಲ ಪ್ರಯೋಜನ ಆಗ್ತದೆ, ತುಂಬಾ ಪ್ರಯೋಜನ ಆಗ್ತದೆ. ಅದಕ್ಕೆ ಬೇಕಾಗುವಂತ ಶಬ್ದಗಳನ್ನು ನೀವು ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಬೇಕು. ಇನ್ನು ಭಗವದ್ಗೀತೆಯನ್ನು ಓದುವಾಗ ನೀವು ಪುಲ್ಲಿಂಗ, ನಪುಂಸಕಲಿಂಗ, ಸ್ತ್ರೀಲಿಂಗ ಶಬ್ದಗಳನ್ನ ಗುರುತಿಸ್ತಾ ಹೋದ್ರೆ ಆ ಶಬ್ದಗಳ ರೂಪವನ್ನು ನೋಡ್ಲಿಕ್ಕೆ ಆಗ್ತದೆ. ಏನ್ ಶಬ್ದಗಳು ಇದರಲ್ಲಿ ಸ್ವಲ್ಪ ಕಲ್ತವ್ರು ಇದ್ದೀರಾ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ನಾಮರೂಪ, ಕ್ರಿಯಾರೂಪ ಅಂತ ಎರಡಿದೆ. ನಾಮರೂಪ ಅಂದ್ರೆ ರಾಮಸ್ಯ ಅಂದ್ರೆ ರಾಮನ, ಇದರಲ್ಲಿ ರಾಮಸ್ಯ ಅನ್ನುವಲ್ಲಿ ರಾಮ ಎಂಬುದು ಮೂಲ ರೂಪ, ರಾಮ. ಅದಕ್ಕೆ ಸ್ಯ ಎಂಬುದು ಸೇರಿತು. ನಾನು ಬಹಳ ಪ್ರೈಮರಿ ವ್ಯಾಕರಣ ಹೇಳ್ತಾ ಇದ್ದೇನೆ. ಸ್ಯ ಎಂಬುದು ವಿಭಕ್ತಿ ಪ್ರತ್ಯಯ ಸೇರಿತು, ರಾಮಸ್ಯ. ಈ ಮೂಲ ಇದೆಯಲ್ಲ, ವಿಭಕ್ತಿ ಪ್ರತ್ಯಯ ಸೇರದೆ ಮೂಲವಾಗಿರುವಂತಹ ನಾಮಪದ ಇದೆಯಲ್ಲ, ಇದಕ್ಕೆ ಪ್ರಾತಿಪದಿಕ ಅಂತ ಹೇಳ್ತಾರೆ. ಸೊ ನಾಮಪದ ಪ್ರತ್ಯಯ, ಪ್ರಾತಿಪದಿಕ ಪ್ಲಸ್ ಪ್ರತ್ಯಯ ನಾಮಪದ. ಅದೇ ರೀತಿ ಕ್ರಿಯಾದಲ್ಲಿ ಪಠ ಪ್ಲಸ್ ತಿ, ಪಠ ಅಂದ್ರೆ ಓದು, ಇದು ಕ್ರಿಯಾ ಮೂಲ, ಇದಕ್ಕೆ ಧಾತು ಅಂತ ಹೇಳ್ತಾರೆ. ಪಠ ತಿ ಅದು ಪಠ. ಧಾತು ಪ್ಲಸ್ ಪ್ರತ್ಯಯ ಸೇರಿದ್ರೆ ಕ್ರಿಯಾಪದ ಆಗತ್ತೆ. ಪ್ರಾತಿಪದಿಕ ಪ್ಲಸ್ ಪ್ರತ್ಯಯ ಸೇರಿದ್ರೆ ನಾಮಪದ ಆಗತ್ತೆ. ಪ್ರಾತಿಪದಿಕಕ್ಕೆ ಸೇರುವುದು ವಿಭಕ್ತಿ ಪ್ರತ್ಯಯ, ಧಾತುಗಳಿಗೆ ಸೇರ್ತಕ್ಕಂಥದ್ದು ಕ್ರಿಯಾ ಪ್ರತ್ಯಯ, ಆಖ್ಯಾತ ಪ್ರತ್ಯಯ. ಈ ಪ್ರತ್ಯಯಗಳನ್ನ ಕುರಿತು ಮುಂದಿನ ಪಾಠದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಅಲ್ಲಿಗೆ ನಮ್ಮ ಸಮಯಕ್ಕೆ ಇನ್ನು 5 ನಿಮಿಷ ಬಾಕಿ ಉಂಟು. 7 ಗಂಟೆಗೆ 5 ನಿಮಿಷ ಬಾಕಿ ಉಂಟು. ಹಾಗಾಗಿ ನಾವು ಇವತ್ತು ಕಲ್ತದ್ದು ಅಷ್ಟನ್ನು ಕೂಡ ಒಂದ್ಸರಿ ನೆನಪು ಮಾಡ್ಕೊಳ್ಳೋದಾದ್ರೆ, ನಾವು ಮಾಹೇಶ್ವರ ಸೂತ್ರಗಳನ್ನು ಕಲ್ತಿದ್ದೇವೆ. ಮಾಹೇಶ್ವರ ಸೂತ್ರ ಅಂದ್ರೇನು? ಪಾಣಿನಿ ನಮಗೆ ಕೊಟ್ಟಿರುವ ಸೂತ್ರ. ಪಾಣಿನಿಯಲ್ಲಿ ಹೇಳುದೇನು? ನನಾದ ಡಕ್ಕಂ ನವ ಪಂಚವಾರಂ. ಶಿವ ಏನ್ ಮಾಡಿದ? 9 ಮತ್ತು 5 ಅಂದ್ರೆ 14 ಸಾರಿ ಡಮರವನ್ನ ಬಡ್ದಾಗ ಬಡ್ದಾಗ ಸಪ್ತರ್ಷಿಗಳು ಈ ಅಕ್ಷರಗಳನ್ನ, ಈ ವರ್ಣಗಳನ್ನ ಹಿಡಿದ್ರು. ಹೇಗೆ ಹಿಡಿದ್ರು? ಸೂತ್ರಗಳಲ್ಲಿ ಹಿಡಿದ್ರು. ಹೇಗೆ? ಆಮೇಲೆ ಆಮೇಲೆ ಜಬೈ ಘಡದಶ್, ಜಬಗಡದಶ್, ಕಪ ಚಟತ ಚಟತವ್, ಕಪೈ ಶೇಷ ಅಲ್ಲ. ಈ 14 ಸೂತ್ರಗಳನ್ನ ಸುಮ್ಮನೆ ನಿಮ್ಮ ಮಕ್ಕಳಿಗೆ ಕಲಿಸಿ ಮಾಡಿ. ತುಂಬಾ ಚೆನ್ನಾಗಿರ್ತಿದ್ದು. ಇದರದ್ದು ದೀರ್ಘವಾದ ವ್ಯಾಕರಣದ ಅನ್ವಯ ಕಡೆಯವರೆಗೆ ಬರ್ತದೆ. ಅದರಿಂದ
ಇದನ್ನ ಚೆನ್ನಾಗಿ ಕಲ್ಸೇ ಇದ್ರು ನೋಡಿ. ಇದು ಹೇಗಿದೆ? ಝಭೈ ಘಡಧಶ್ ಜಬಗಡದಶ್ ಖಪ ಚಟಥ ಚಟತೌ ಕಪೈ ಶಶಸ ಹಲ್. ಈ ರೀತಿ ಐವಣರಲ್ರಕ್ಕೆ ಯವಂಗ ಅಯ್ಯೋ ಛಾಯವರಟ ಲಯ ಹಯವರಟ ಲಣ ಞಮಣನಂ ಝಬೈ ಘಡದಶ್ ಜಬಗಡದಶ್ ಖಪ ಚಟತ ಚಟತೌ ಕಪೈ ಶಶಸ ಹಲ್ ಇತಿ ಮಾಹೇಶ್ವರಾಣಿ ಸೂತ್ರಾಣಿ. ಬಾಲ್ಯದಲ್ಲಿ ಮಕ್ಕಳಿಗೆ ಇದನ್ನು ಕಲ್ತು ಬಿಟ್ರೆ ಅವರಿಗೆ ಇದೇ ವರ್ಣಮಾಲೆ. ಈ ವರ್ಣಮಾಲೆ ಆ ಮಾಲೆ ಅಲ್ಲ, ಇದು ಪಾಣಿನಿಯ ಮಾಲೆ. ಇದರದ್ದು ಅರ್ಥ ವ್ಯಂಜಕತೆ ಯಾವ ರೀತಿ, ಇದು ಅರ್ಥವಾಗಿ ನಮ್ಗೆ ಯಾವ ರೀತಿ ಪ್ರಯೋಜನಕ್ಕೆ ಬರುತ್ತೆ ವ್ಯಾಕರಣದಲ್ಲಿ ಎನ್ನುವುದನ್ನು ಮುಂದಿನ ವ್ಯಾಕರಣದೆಲ್ಲರೂ ಉಪಯೋಗಿಸ್ಬೇಕು. ಅಚ್ ಅಂತ ಹೇಳಿದ್ರೆ ಹಾಗೆ. ಈಗ ಜಶ್ ಅಂತ ಹೇಳಿದ್ರೆ ಇಲ್ಲೇ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಜಶ್ ಅಂದ್ರೆ ಎಲ್ಲಿದೆ? ಮೂರನೇದು. ಜಶ್ ಅಂದ್ರೆ ಸರ್ ಹಿಂದಕ್ಕೆ ಹೋಗಿ ಸರ್, ಹಿಂದೆ ಈ ಜಶ್ ಅಂದ್ರೆ ಏನು? ಜದಿಂದ ಶಾವರೆಗೆ ಜಬಗಡದ. ಈ ಜಶ್ ಅಂದ್ರೆ ಯಾವುದು? ಜಬಗಡದ ಅಂದ್ರೆ ಜಶ್ ಅಂದ್ರೆ ಜಬಗಡದಶ್. ಜಬಗಡದಶ್ ಅಂದ್ರೆ ಆ ಶಾಗೆ ಬೆಲೆ ಇಲ್ಲ, ಆ ಕಡೆಯ ವರ್ಣಕ್ಕೆ ಬೆಲೆ ಇಲ್ಲ. ಯಾವುದು ಕಡೆಯಲ್ಲಿ ಅರ್ಧ ವರ್ಣವಾಗಿದೆ ಅಂದ್ರೆ ಬಾಲ ಇದೆ, ಅದಕ್ಕಿಲ್ಲ. ಅದರಿಂದ ಜಶ್ ಅಂದ್ರೇನು? ಜಬಗಡದ. ಈ ಜಬಗಡದ ಅಂದ್ರೆ ಯಾವುದು? ಗಜಟತಪ ಮೊದಲನೇದು ವರ್ಗೀಯ ವ್ಯಂಜನದಲ್ಲಿ. ಮೂರನೇದು ಯಾವುದು? ಗಜಡದಪ, ಅದೇ ಜಬಗಡದ. ಜಬಗಡದ ಮೂರನೇದು. ಈ ಜಶ್ ವರ್ಣಗಳು ಬರ್ತವೆ. ಜಶ್ ಅಂದ್ರೆ ಮೂರನೇ ವರ್ಣ ಬರ್ತದೆ. ಮೊದಲನೇ ವರ್ಣಕ್ಕೆ ಮೂರನೇ ವರ್ಣ ಬರ್ತದೆ. ಮೊದಲನೇ ವರ್ಣದ ಬದಲು ಮೂರನೇ ವರ್ಣ ಬರ್ತದೆ. ಇದಕ್ಕೆ ಜಷ್ಟ್ವ ಸಂಧಿ ಅಂತ ಹೇಳ್ತಾರೆ. ಜಷ್ಟ್ವ ಸಂಧಿ. ಮೊದಲನೇ ವರ್ಣಕ್ಕೆ ಕ, ವಾಕ್ಮಯ ವಾಂಗ್ಮಯ, ಅದು ಂಗ ಬರ್ತಲ್ಲಿ. ಈ ಮೂರನೇದಕ್ಕೆ ವಾಕ್ಪರಿ ವಾಗ್ಬರಿ, ವಾಕ್ ಝರಿ ವಾಗ್ಝರಿ, ಈ ರೀತಿಯಲ್ಲಿ ಅಲ್ವಾ? ಚ ಚ ಜ ಝಣ್ಯ ಅಲ್ಲಿ ಚ ಮತ್ತು ಈಗ ಚ ಟ ಟ ಟ ಢ ಅದರಲ್ಲಿ ಟ ತತ್ ವದತಿ ತದ್ವದತಿ ತ ಇದ್ದದ್ದು ದಾಗ್ ಹೋಯ್ತು. ಈ ರೀತಿ ಈ ಸಂಧಿಯ ಪಾಠವನ್ನು ನಿಮ್ಗೆ ಮಾಡುವಾಗ ಈ ಸೂತ್ರಗಳನ್ನ ಕಲ್ತ್ರೆ ಸುಲಭ ಆಗತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ಕೊಟ್ಟಿದ್ದೇವೆ. ಆದ್ರಿಂದ ಈ ಮಹೇಶ್ವರ ಸೂತ್ರಗಳನ್ನು ಕಲ್ತಿದ್ದೀರಿ. ಇದಾದ ಮೇಲೆ ನಾವು ಕಲ್ತಿರುವ ರೀತಿಯ ವರ್ಣಮಾಲೆಯನ್ನು ಕಲ್ತಿದ್ದೀರಿ ನೀವು. ಇದು ನೆಕ್ಸ್ಟ್ ಈ ವರ್ಣಮಾಲೆಯನ್ನು ಕಲ್ತ ಮೇಲೆ ಅದರ ನೆಕ್ಸ್ಟ್ ಸ್ವರಗಳನ್ನು ನೆಕ್ಸ್ಟ್ ಸ್ವರಗಳನ್ನು ವರ್ಣಗಳನ್ನು ಸ್ವರಗಳು ಹ್ರಸ್ವ ದೀರ್ಘಗಳನ್ನ ಕಲ್ತಿದ್ದೇವೆ. ಅದಾದ್ಮೇಲೆ ವ್ಯಂಜನಗಳನ್ನ ಕಲ್ತಿದ್ದೇವೆ. ಸ್ವರ ವ್ಯಂಜನ ಸ್ವರ ಹ್ರಸ್ವ ದೀರ್ಘ ಎಲ್ಲ ಆಯ್ತು. ಅದಾದ್ಮೇಲೆ ಮುಂದೆ ನೆಕ್ಸ್ಟ್ ಉದಾತ್ತ ಅನುದಾತ್ತ ಸ್ವರಿತಗಳು ಯಾವುದು ಅಂತ ನಮ್ಗೆ ವೇದದಲ್ಲಿ ಮಾತ್ರ ಬರುತ್ತೆ, ಆದ್ರಿಂದ ಅದು ತಿಳ್ಕೊಂಡಿದ್ದೇವೆ. ಅದಾದ್ಮೇಲೆ ಒಂದು ವರ್ಣವನ್ನು 18 ರೂಪಗಳಲ್ಲಿ 18 ಅವತಾರಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕಲಿತೇವೆ ಅನ್ನೋದು ಮುಂದಿನದಲ್ಲಿ ನೋಡಿದ್ದೇವೆ. ಮುಂದೆ ಸರ್ ನೆಕ್ಸ್ಟ್ ಇದಾದ ಮೇಲೆ ಕರ್ಕಶ, ಮೃದು, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಇವುಗಳನ್ನು ಕೂಡ ವರ್ಣಗಳಲ್ಲಿ ಗುರುತಿಸಿದ್ದೇವೆ. ನಿಮ್ಮ ಮಕ್ಕಳಿಗೆ ಕಲಿಸುವಾಗ ಇದನ್ನು ಬಹಳ ಚೆನ್ನಾಗಿ ಕಲಿಸ್ರಿ ನೀವು. ಅವಾಗ ಅವರ ಭಾಷೆ ಶುದ್ಧವಾಗುತ್ತೆ. ಅವಾಗ ಇದೇ ಭಾಷೆ ಅವರಿಗೆ ಭೂಷಣವಾಗ್ತದೆ. ಮುಂದೆ ಅನುನಾಸಿಕ ಆಯ್ತು. ಅದ್ರ ನೆಕ್ಸ್ಟ್ ಇದು ಪೂರ್ಣಾಕ್ಷರಗಳು. ಅದ್ರ ನೆಕ್ಸ್ಟ್ ಸಂಯುಕ್ತ ಪೂರ್ಣಾಕ್ಷರಗಳು. ಅದಾದ್ಮೇಲೆ ಕೆಲವು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಲಿಕ್ಕೋಸ್ಕರ ನೀವು ಕೊಟ್ಟಿದ್ದೇವೆ. ನೀವಿಷ್ಟನ್ನು ಚೆನ್ನಾಗಿ ಕಲ್ತ್ಬಿಟ್ಟು ಸಿದ್ಧರಾಗಿ ಬನ್ನಿ ಅಂತ ಹೇಳ್ತಾ ಇವತ್ತು ಒಂದು ರೀತಿ ಆರಂಭೋತ್ಸವ ಆಗಿದೆ. ಮುಂದಿನ ಕ್ಲಾಸ್ ನಲ್ಲಿ ಅಂದ್ರೆ ಮುಂದಿನ ಕ್ಲಾಸ್ ಅಂತ ಹೇಳಿದ್ರೆ ಬುಧವಾರ 1ನೇ ತಾರೀಕು ಸೆಪ್ಟೆಂಬರ್ ಬುಧವಾರ ಸಂಜೆ 6 ಗಂಟೆಯಿಂದ 7:30 ತನಕ ಇದೆ. ಆ 1:30 ಗಂಟೆಯಲ್ಲಿ ನಿಮಗೆ ಇವತ್ತು ಕಲ್ತಿದ್ದನ್ನ ಒಂದ್ ಸ್ವಲ್ಪ 5 ನಿಮಿಷ ರಿಪೀಟ್ ಮಾಡಿ, 10 ನಿಮಿಷ ರಿಪೀಟ್ ಮಾಡಿ, ಈಗಾಗಲೇ ತೋರಿಸಿರ್ತಕ್ಕಂಥ ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದಗಳು ಅವುಗಳ ಜೊತೆ ಒಂದೊಂದು ಕ್ರಿಯಾಪದಗಳನ್ನು ಸೇರಿಸಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡುವ ಅಭ್ಯಾಸವನ್ನು ಮಾಡಿಸ್ತಾ ಸ್ವಲ್ಪ ಡ್ರಿಲ್ಲಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಯಾವ್ಯಾವ ವರ್ಣಗಳು ಎಲ್ಲೆಲ್ಲಿ ಉಚ್ಚಾರ ಆಗ್ತವೆ ಅನ್ನುವುದನ್ನು ನೋಡ್ತಾ ನಮ್ಮ ಈ ಸುರ ಸರಸ್ವತಿ ಪ್ರಥಮ ಪುಸ್ತಕ ಏನಿದೆ, ನಮ್ಮ ಶೃಂಗೇರಿಯವರ ಸುರ ಸರಸ್ವತಿ ಪ್ರಥಮ ಪುಸ್ತಕ ಏನಿದೆ, ಈ ಪ್ರಥಮ ಪುಸ್ತಕದ ಅಲ್ಲಿಗೆ ಮುಂದಿನ ವಾರ ಆಗುವಾಗ 4 ಪಾಠಗಳು ಮುಗಿದೋಗ್ತದೆ ಅಷ್ಟು ಸುಲಭವಾಗಿ. ಒಟ್ಟಿಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಕಲ್ಸ್ಬಿಟ್ಟು ಒಂದೇ ಸಾರಿಗೆ 3 ಪಾಠಗಳನ್ನು ಮುಂದಿನ ಕ್ಲಾಸ್ ನಲ್ಲಿ ಮುಗಿಸಿಬಿಡ್ತೇನೆ. ಅಲ್ಲಿಂದ ಮುಂದಕ್ಕೆ ನಾವು ಹೇಗೆ 20 ಕ್ಲಾಸ್ಗಳ ಒಳಗಡೆ ಈ ಪುಸ್ತಕವನ್ನು ಮುಗಿಸುವ ಜೊತೆಗೆ ನಿಮ್ಗೆ ಒಂದಿಷ್ಟು ಭಗವದ್ಗೀತಾ ಮತ್ತು ಈ ಸುಭಾಷಿತಗಳು ಆಧಾರಿತವಾಗಿರ್ತಕ್ಕಂತಹ ಸಂಸ್ಕೃತವನ್ನು ಕಲಿಸ್ಲಿದ್ದೇವೆ. ಅದರ ಉಪಕ್ರಮವಾಗಿದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ನಮ್ಮಲ್ಲಿ ಸಂಸ್ಕೃತದ ವೈಭವವನ್ನು ಹೇಳ್ತಕ್ಕಂಥ ಒಂದು ಶ್ಲೋಕ ಇದೆ, ಅದರೊಟ್ಟಿಗೆ ಮುಗಿಸಿಬಿಡ್ತೇವೆ.
ಯಾವದಸ್ತಿ ತ್ರಯೀ ಲೋಕೆ ಚತುರ್ಮುಖ ಮುಖೋದ್ಭವ ಯಾವದ್ವಾ ರಾಮಚರಿತಂ ವಾಲ್ಮೀಕಿ ಕವಿಚಿತ್ರಿತಂ ಚರಂತಿ ಅಮೃತಧಾರಾ ವಾ ಯಾವದ್ ವ್ಯಾಸಸ್ಯ ಸೂಕ್ತಯಃ ವಾಗ್ದೇವ್ಯಾ ವರಪುತ್ರಸ್ಯ ಕಾಳಿದಾಸಸ್ಯ ವಾಗ್ರಹ ತಾವದೇಶಾ ದೇವಭಾಷಾ ದೇವಿ ಸ್ಥಾಸ್ಯತಿ ಭೂತಲೆ ಯಾವಚ್ಚ ವಂಶೋಸ್ತ್ಯಾರ್ಯಾಣ್ಯಾಂ ತಾವದೇಶಾ ಧ್ರುವಂ ಧ್ರುವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಹೇಳಿದ ಶ್ಲೋಕದ ಅರ್ಥವನ್ನ ಇನ್ನೊಂದು ದಿವಸ ಹೇಳ್ತೇನೆ. ಶುಭವಾಗಿ 7 ಗಂಟೆ 3 ನಿಮಿಷ ಆಯ್ತು. ತಾವೆಲ್ಲರೂ 1.5 ಗಂಟೆಗಳ ಕಾಲ ಕೂತ್ಕೊಂಡು ಪೂರ್ಣವಾಗಿ ಭಾಗವಹಿಸಿದಿರಿ. ಎಲ್ರಿಗೂ ಶುಭವಾಗಿ. ಮುಂದಿನ ತರಗತಿಗೆ ಇನ್ನು ಹೊಸದಾಗಿ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಅವ್ರನ್ನೂ ಕರ್ಕೊಂಡು ಬನ್ನಿ. ನಾವು ದೊಡ್ಡ ಸಂಖ್ಯೆಯಲ್ಲಿ ಸಂಸ್ಕೃತ ಕಲಿತು ಈ ಸಂಸ್ಕೃತ ಸರಸ್ವತಿಗೆ ಉಪಯೋಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಔಪಚಾರಿಕವಾದ ಕ್ಲಾಸ್ ಮುಗಿದು ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳೋ ಹಾಗೆ ಕೇಳ್ಬೋದು. ಈ ಎಲ್ಲ ಮುಗಿದ ನಂತರ ಫೆಬ್ರವರಿನಲ್ಲಿ ಒಂದು ಸಣ್ಣ ಪರೀಕ್ಷೆ ಇದೆ. ಆ ಪರೀಕ್ಷೆಯ ಬಗ್ಗೆ ಈಗಲೇ ಹೇಳ್ತಾ ಇದ್ದೇನೆ. ಅದರಲ್ಲಿ ಗ್ಯಾರಂಟಿ ಪಾಸ್ ಬಗ್ಗೆ ಯಾರು ಆಲೋಚನೆ ಮಾಡ್ಲಿಕ್ಕಿಲ್ಲ. ಎಲ್ಲರೂ ಆ ಪರೀಕ್ಷೆಯನ್ನು ತಕೊಂಡು ಈ ಪುಸ್ತಕದ ಆಧಾರವಾಗಿರುವಂತಹ ಪರೀಕ್ಷೆಯನ್ನ ಎಲ್ಲರೂ ಕೂಡ ಬರಿತೀರಿ. ನಿಮ್ಮ ಮಕ್ಕಳನ್ನು ಕೂಡ ಪರೀಕ್ಷೆ ಇದೆ ಅಂತ ಆದ್ರೂ ಸ್ವಲ್ಪ ಕಲಿತಾರಾದ್ರಿಂದ ಅದಕ್ಕೆ ಸಿದ್ಧಪಡಿಸಬೇಕು. ನೀವುಗಳು ಕೂಡ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಶೃಂಗೇರಿ ಜಗದ್ಗುರುಗಳ ಪ್ರಸಾದ ರೂಪವಾಗಿರುವಂತಹ ಪ್ರಶಸ್ತಿ ಆಯ್ತಾ? ಮುಗಿಸ್ತಾ ಇದ್ದೇವೆ. ಯಾರಾದ್ರೂ ಏನಾದ್ರೂ ಸ್ಪಷ್ಟೀಕರಣ ಕೇಳಲಿಕ್ಕಿದ್ರೆ ಈಗ ಅವಕಾಶ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಯಾವುದು ಪುಸ್ತಕ ಇಲ್ಲ ಸಂಸ್ಕೃತದ್ದು. ಯಾವ್ದು ಪುಸ್ತಕ ಇಲ್ಲ. ಯಾವ್ದನ್ನ ಫಾಲೋ ಮಾಡ್ಬೇಕು ಗೊತ್ತಿಲ್ಲ. ಈಗ ಪುಸ್ತಕದ ಕುರಿತು ಹೇಳುವಾಗ ಈ ಶೃಂಗೇರಿಯ ಸುರ ಸರಸ್ವತಿ ಸಭಾ ಪ್ರಥಮ ಪುಸ್ತಕ ಅಂತ ಇದರ ಹೆಸರು ಸಂಸ್ಕೃತ ಭಾಷಾ ಬೋಧಿನಿ ಪಾರ್ಟ್ 1. ಇದು ನಿಮಗೆ ಸಿಗ್ತದೆ. ನಿಮಗೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಸಿಗ್ತದೆ. ನಿಮ್ಗೆ ಶೃಂಗೇರಿಯಲ್ಲಿ ಸಿಗ್ತದೆ, ಮಂಗಳೂರು ಸಿಗ್ತದೆ, ಬೆಂಗಳೂರು ಸಿಗ್ತದೆ, ಶಂಕರ ಮಠದಲ್ಲಿ ಸಿಗ್ತದೆ, ಬೇರೆ ಬೇರೆ ಕಡೆ ಸಿಗ್ತದೆ. ಬಾಂಬೆನಲ್ಲಿ ಸಿಗತ್ತಾ? ಬಾಂಬೆನಲ್ಲಿ ಸಿಗತ್ತಾ ಅಂತ ಡೌಟ್ ನನ್ಗೆ. ಬಾಂಬೆ ಗೊತ್ತಿಲ್ಲ. ಈಗ ನಿಮಗೆ ನಾವು ಒಂದು ಕೆಲಸ ಮಾಡ್ಬೋದು. ನೀವು ನನಗೆ ನಿಮ್ಮ ಅಡ್ರೆಸ್ ಅನ್ನು ನನಗೆ ಪೋಸ್ಟಲ್ ಅಡ್ರೆಸ್ ನಮ್ಗೆ ಕಳಿಸಿದ್ರೆ ನಾನು ಇದನ್ನ ಬೈ ಪೋಸ್ಟ್ ಕಳಿಸ್ಬೋದು. ಅದಕ್ಕೆ ಮೊದಲಿನ ಒಂದು 10 ಪೇಜ್ ಅನ್ನು ನಾನು ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತೇನೆ. 10 ಪೇಜ್ ಅನ್ನು ಆಸ್ ಇಟ್ ಈಸ್ ತೆಗೆದು ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತೇನೆ. ನಿಮಗೆ ಕನ್ನಡ ಬೇಕಾದ್ರೆ ಕನ್ನಡ ಬುಕ್, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಬುಕ್ ಇದೆ. ಕನ್ನಡನೇ ಇರ್ಲಿ ನಾನು ಬರ್ಕೊಂಡ್ಬಿಡ್ತೀನಿ. ನೀವು ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ವಾಟ್ಸಪ್ ಅಲ್ಲಿ ನೀವು ಕಳಿಸ್ಬಿಟ್ರೆ ನೀವು ಅದ್ರ ಪ್ರಿಂಟ್ ಔಟ್ ತಕೊಂಡ್ಬಿಟ್ರೆ ಅದ್ ಇಟ್ಕೊಂಡೆ ಕೂಡ ನೀವು ಕಲಿಬಹುದು. ಯಾರ್ಯಾರಿಗೆ ಬೇಕೋ ನೀವು ಅಡ್ರೆಸ್ ಕಳಿಸಿದ್ರೆ ಅವರಿಗೆ ವಾಟ್ಸಪ್ ಅಲ್ಲಿ ನಾನು ಕಳಿಸ್ತೇನೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಅಥವಾ ಬೈ ಪೋಸ್ಟ್ ಕೂಡ ಕಳಿಸ್ಬೋದು. ದೊಡ್ಡ ವಿಷಯ ಅಲ್ಲ. ನಾನು ನಿಮಗೆ ಪೋಸ್ಟ್ ಅಲ್ಲಿ ಕೂಡ ಕಳಿಸ್ಬೋದು ಇದನ್ನ. ಆಯ್ತಾ? ಯಾರು ಬೇಕೋ ಅವರು ನನ್ಗೆ ವಾಟ್ಸಪ್ ನಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿ ನನಗೆ, ಮತ್ತೆ ಫೋನ್ ಮಾಡಿ ಫೋನ್ ಮಾಡ್ಬಿಟ್ಟು ನನಗೆ ತಿಳಿಸಿದ್ರೆ ನಾನು ಕಳಿಸ್ತೇನೆ. ತಮ್ಮ ನಂಬರ್ ಆದ್ರೆ ಕೊಡ್ತಾರೆ ಸರ್? ನನ್ನ ನಂಬರ್ ಬರ್ಕೊಳ್ಳಿ, ಎಲ್ರು ಬರ್ಕೊಳ್ಳಿ ಬೇಕಾದ್ರೆ. 944 884 944 884 3322 ಈ ನಂಬರಿಗೆ ನೀವು ನನಗೆ ಫೋನ್ ಮಾಡಿ ಕೇಳ್ಬೋದು. ಅಥವಾ ಇದರಲ್ಲಿಯೇ ನಮ್ಮ ಉಪನಿಷತ್ ಗ್ರೂಪ್ ನಲ್ಲಿಯೇ ನಾನು ನಮ್ಮ ಫೋನ್ ನಂಬರ್ ಕೂಡ ನಾನು ಹಾಕ್ಬಿಡ್ತೀನಿ. ನೀವು ನಂಗೆ ತಿಳಿಸಿದ್ರೆ ನಾನು ಇದನ್ನ ಇದು ಮಾಡಿಬಿಟ್ಟು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತೀನಿ. ಇದರ ಒಂದು ಕಳಿಸ್ಬಿಡ್ತೀನಿ ನಿಮ್ಗೆ. ಪ್ರಯೋಜನ. ಮಂಗಳೂರಲ್ಲಿ ಎಲ್ಲಿ ಸಿಗ್ತದೆ ಸರ್ ಪುಸ್ತಕ? ಮಂಗಳೂರಿನಲ್ಲಿ ಸಾಹಿತ್ಯ ಕೇಂದ್ರದಲ್ಲಿ ಸಿಕ್ಕಬಹುದು ಕಾಣುತ್ತೆ. ಮಂಗಳೂರಲ್ಲಾದ್ರೆ ನೀವು ನನಗೆ ಫೋನ್ ಮಾಡಿ, ನಾನು ಮಂಗಳೂರಲ್ಲಿ ಇದ್ದೇನೆ, ನಿಮ್ಗೆ ಪುಸ್ತಕ ಮುಟ್ಟಿಸ್ತೇನೆ ನಾನು. ಆಯ್ತಾ? ನೀವು ನನಗೆ ಫೋನ್ ಮಾಡಿದ್ರೆ ಧನ್ಯವಾದಗಳು. ಇವತ್ತು ಕೃಷ್ಣಾಷ್ಟಮಿ. ಇಲ್ಲಿ ಅಜೇಯ ಅವರು ಕೃಷ್ಣ ವೇಷದಲ್ಲಿಯೇ ಚಿತ್ರ ಕಾಡ್ತಾ ಇದ್ದಾರೆ ನಂಗೆ. ಇದರಲ್ಲಿ ನಮ್ಮ ಮಕ್ಕಳಿಗೆ ಕೃಷ್ಣ ವೇಷ ಹಾಕಿ ಕೃಷ್ಣ ಜಯಂತಿಯ ಶುಭಾಶಯಗಳು ಅಂದಪಡಿ. ಮತ್ತೆ ಯಾರಾದ್ರೂ ಹೇಳಿಕ್ಕಿದ್ಯಾ? ಅಜೇಯ ಶಂಕರ್. ಸರ್ ನಾನು ಅಜಯ್ ಶಂಕರ್ 7ನೇ ಕ್ಲಾಸ್ ಸರ್. ನನಗೆ ಪರೀಕ್ಷೆ ಕೂತ್ಕೊಳ್ಬೇಕು, ಯಾವಾಗ ಕೂರುದು ಸರ್? ಇದು ನೀವು ಪಾಠ ಎಲ್ಲ ಕಲ್ತಾದ ನಂತರ ನಾವೇ ಕೂರಿಸ್ತೇವೆ ನಿಮಗೆ.
ನಾವೇ ಕೂರಿಸ್ತೇವೆ ಪರೀಕ್ಷೆ. ಸರ್ ಇಲ್ಲಿ ಆಯ್ತಾ? ನೀವು ನಮ್ಮ ರೆಗ್ಯುಲರ್ ಕ್ಲಾಸಿಗೆ ಬನ್ನಿ, ಅದಾದ್ಮೇಲೆ ನಿಮ್ಗೆ ಪರೀಕ್ಷೆಗೆ ಬೇಕಾದ್ದೆಲ್ಲ ನಾವು ಮಾಡ್ತೇವೆ, ಪರೀಕ್ಷೆ ಬೇಕಾದ್ದೆಲ್ಲ ಮಾಡ್ತೇವೆ. ಸರ್ಟಿಫಿಕೇಟ್ ನಂಬರ್ 944 884 3322. ಸರಿ, ಮತ್ತೆ ಯಾರಾದ್ರೂ ಕೇಳಲಿಕ್ಕಿದ್ರೆ ಕೇಳಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ನಾವು ಪುಸ್ತಕ ಕೇಳ್ಬೇಕು ಅಂತಿದ್ವಿ ಬೆಂಗಳೂರು